ವ್ಯಾಪಾರಿಗಳೇ, ಉದ್ಯಮಿಗಳೇ, ಗ್ರಾಹಕರೇ, ಆಗಿದೆಯಾ ನಿಮ್ಮ ಸಮಸ್ಯೆಗಳು ಕ್ರಾನಿಕ್? ಆಗಬೇಡಿ ಯಾವತ್ತು ಪ್ಯಾನಿಕ್. ಇದು ನಮ್ಮ ಕುಡ್ಲ ಬಿಸ್ನೆಸ್ ಕ್ಲಿನಿಕ್. ಇಲ್ಲಿದೆ ಕರ್ನಾಟಕ ಬ್ಯಾಂಕ್ ಬಿಸ್ನೆಸ್ ಟಾನಿಕ್. ನಾನು CASS ನಾಯಕ್. ವೀಕ್ಷಕರೇ, ನಿಮಗೆಲ್ಲರಿಗೂ ಕರ್ನಾಟಕ ಬ್ಯಾಂಕ್ ಬಿಸ್ನೆಸ್ ಟಾನಿಕ್ ಇದರ 68ನೇ ಸಂಚಿಕೆಗೆ ಸ್ವಾಗತ. ಇಂದಿನ ವಿಶೇಷ ಏನಂದರೆ ರಂಜಾನ್. ನಮ್ಮ ಮುಸ್ಲಿಂ ಬಾಂಧವರು ಪವಿತ್ರ ಕಳೆದ 1 ತಿಂಗಳಿನಿಂದ ರಂಜಾನ್ ಮಾಸಾಚರಣೆಯನ್ನು ಮಾಡಿ ಉಪವಾಸ ವ್ರತವನ್ನು ಪಾಲಿಸಿ ಇಂದು ರಂಜಾನ್ ಹಬ್ಬವನ್ನು ಆಚರಿಸುವ ಸಂಭ್ರಮ. ರಂಜಾನ್ ಹಬ್ಬದ ವಿಶೇಷತೆ ಏನಂತ ಹೇಳಿದರೆ ಸಮಾನತೆ, ಸೌಹಾರ್ದತೆ ಹಾಗೂ ಸಮನ್ವಯತೆ, ಅಂದರೆ ಈಕ್ವಾಲಿಟಿ, ಯೂನಿವರ್ಸಲ್ ಬ್ರದರ್ಹುಡ್ ಮತ್ತು ಸಮನ್ವಯತೆ ಅಂತೆ, ಪೀಸ್ ಆ್ಯಂಡ್ ಈಕ್ವಾಲಿಟಿ. ಅದರ ಬಗ್ಗೆ ರಂಜಾನ್ ಹಬ್ಬವು ಎಲ್ಲರಿಗೂ ಈ ಸಂದೇಶವನ್ನು ಸಾರ್ತಾ ಉಂಟು. ಈ ಧಾರ್ಮಿಕ ಆಚರಣೆ ಮಾನವೀಯ ಮೌಲ್ಯಗಳನ್ನು ಎತ್ತಿ ಹಿಡಿತದೆ. ಇಂದು ಎಲ್ಲ ಹೊಸ ಬಟ್ಟೆ ಎಲ್ಲ ಧರಿಸಿ ಎಲ್ಲ ನಮ್ಮ ಮುಸ್ಲಿಂ ಬಾಂಧವರು ತಮ್ಮ ಒಂದು ಪವಿತ್ರ ರಂಜಾನ್ ಹಬ್ಬವನ್ನು, ಈದ್ ಹಬ್ಬವನ್ನು ಆಚರಿಸ್ತಾರೆ. ಎಲ್ಲರಿಗೂ ಈ ರಂಜಾನ್ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಈದ್ ಮುಬಾರಕ್ ಅಂತ ಹೇಳ್ತಾ ನಮ್ಮ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಇಂದಿನ ವಿಷಯ 20 ಲಕ್ಷ ಕೋಟಿ. ನಮ್ಮ ನರೇಂದ್ರ ಮೋದಿಯವರು 12 ಮೇಗೆ ಒಂದು ಅನೌನ್ಸ್ ಮಾಡಿದರು, ರಿಲೀಫ್ ಮತ್ತು ಪ್ಯಾಕೇಜ್ ಅಂತ. ಆ ರೂಪದಲ್ಲಿ ಆ 20 ಲಕ್ಷ ಕೋಟಿ ಯಾರ್ಯಾರಿಗೆ ಯಾವ ರೀತಿಯಲ್ಲಿ ಪ್ರಯೋಜನ ಪಡ್ಕೊಳ್ಬೋದು, ಯಾವ ರೀತಿಯಲ್ಲಿ ನಮ್ಮ ಇಕಾನಮಿಯನ್ನು ರಿವೈವ್ ಮಾಡ್ಬೋದು, ಅದರಿಂದ ಯಾರ್ಯಾರು ಯಾವ್ಯಾವ ಪ್ರಯೋಜನವನ್ನು ಪಡ್ಕೊಂಡು ಹೇಗೆ ನಮ್ಮ ಇಕಾನಮಿಯನ್ನು ಮಂದಗತಿಯಲ್ಲಿದ್ದದನ್ನು ಮುಂದೆ ಸಾಗಿಸಿಕೊಂಡು ಹೋಗ್ಬೋದು, ಅದರ ಬಗ್ಗೆ ವಿಸ್ತೃತವಾದ ಚರ್ಚೆಯನ್ನು ನಾವು ಮಾಡ್ತಾ ಇದ್ದೇವೆ. ಬಹುಜನರ ಅಪೇಕ್ಷೆ ಮೇರೆಗೆ ಇವತ್ತು ಅತಿ ಹೆಚ್ಚು ಸಮಯ 1.5 ಗಂಟೆ ಅಲ್ಲ 2 ಗಂಟೆವರೆಗೆ ಕೂಡ ನಾವು ಅದನ್ನು ವಿಸ್ತರಣೆ ಮಾಡಲಿಕ್ಕೆ ಸಂತೋಷ ಪಡ್ತಾ ಇದ್ದೇವೆ. ನಮ್ಮೊಂದಿಗಿದ್ದಾರೆ ಈರುವರು ಗಣ್ಯ ಅತಿಥಿಗಳು. ಪ್ರಪ್ರಥಮವಾಗಿ CADB ಮೆಹ್ತಾ. CADB ಮೆಹ್ತಾ ನಿಮ್ಮೆಲ್ಲರಿಗೂ ಪರಿಚಿತರು. ಅವರು ಬೇಸಿಕಲಿ ಚಾರ್ಟರ್ಡ್ ಅಕೌಂಟೆಂಟ್. ತಮ್ಮ 21ನೇ ಕಿರಿಯ ಪ್ರಾಯದಲ್ಲಿಯೇ CA ಎಕ್ಸಾಮನ್ನು ಪ್ರಥಮ ಪ್ರಯತ್ನದಲ್ಲೇ ಪಾಸ್ ಮಾಡಿದ್ದಾರೆ. ಆಮೇಲೆ ಕಾಸ್ಟ್ ಅಕೌಂಟೆನ್ಸಿ ICWA ಅದನ್ನು ಕೂಡ ಪಾಸ್ ಮಾಡಿದ್ದಾರೆ. ಆಮೇಲೆ LLB ಜನರಲ್ ಫ್ರಮ್ ಬಾಂಬೆ ಯೂನಿವರ್ಸಿಟಿ. ಆಮೇಲೆ ನಮ್ಮ ದೇಶದ ಪ್ರತಿಷ್ಠಿತ ಹುದ್ದೆ IRS ಅದನ್ನು ಕೂಡ ಪಾಸ್ ಮಾಡಿ 1 ದಶಕದ ಕಾಲ ಸೆಂಟ್ರಲ್ ಎಕ್ಸೈಸ್ ಆ್ಯಂಡ್ ಸರ್ವಿಸ್ ಡಿಪಾರ್ಟ್ಮೆಂಟ್ನಲ್ಲಿ ಕೆಲಸ ಮಾಡಿದ ಅಪಾರ ಅನುಭವ ಉಂಟು. ಆಮೇಲೆ ಅವರು ಡೆಪ್ಯೂಟಿ ಕಮಿಷನರ್ ಇರುವಾಗಲೇ ಕಿರಿಯ ಪ್ರಾಯದಲ್ಲೇ ಅಂಥ ಒಂದು ಉನ್ನತ ಹುದ್ದೆಗೆ ತಿಲಾಂಜಲಿಯನ್ನಿಟ್ಟು ಅವರು ಓನ್ ಎಂಟರ್ಪ್ರೈಸಸ್ ಮಾಡಿ ಈಗ ಒಂದು ಸಕ್ಸಸ್ಫುಲ್ ಎಂಟರ್ಪ್ರನರ್ ಅಂತ ಹೇಳಲಿಕ್ಕೆ ಬಹಳ ಹೆಮ್ಮೆ ಆಗ್ತದೆ. ಈಗ ಅವರು ಪ್ರಸ್ತುತ ಮಂಗಳೂರು ಕ್ರೆಡೈನ ಚೇರ್ಮನ್ ಆಗಿದ್ದಾರೆ ಹಾಗೂ ಮ್ಯಾಂಗ್ಳೂರ್ ಸ್ಮಾರ್ಟ್ ಸಿಟಿ ಲಿಮಿಟೆಡ್ ಇದರ ಇಂಡಿಪೆಂಡೆಂಟ್ ಡೈರೆಕ್ಟರ್ ಆಗಿದ್ದಾರೆ. ಇದಲ್ಲದೆ ಅನೇಕ ಕಂಪನಿಗಳಲ್ಲಿ ಚೇರ್ಮನ್ ಆಗಿಯೂ ಡೈರೆಕ್ಟರ್ ಆಗಿಯೂ ಅನೇಕ ಕಮಿಟಿ, ಡಿಸ್ಟ್ರಿಕ್ಟ್ ಕಮಿಷನರ್ ಕಮಿಟಿ ಇರ್ಬೋದು, ಬೇರೆ ಬೇರೆ ಕಮಿಟಿಯಲ್ಲಿ ಅವರು ಮೆಂಬರ್ ಆಗಿ ಅಪಾರ ಸೇವೆಯನ್ನು, ಜನಸೇವೆಯನ್ನು ಮಾಡ್ತಾ ಇದ್ದಾರೆ. ಇಂಥ ಒಂದು ವಿಶಿಷ್ಟ ವ್ಯಕ್ತಿ, ರಿಸೋರ್ಸ್ ಪರ್ಸನ್ ನಮ್ಮೊಂದಿಗಿದ್ದಾರೆ. CADB ಮೆಹ್ತಾ ಅವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಹಾಗೂ ವೀಕ್ಷಕರೇ, ನಮ್ಮೊಂದಿಗಿದ್ದಾರೆ ಇನ್ನೋರ್ವರು ಬ್ಯಾಂಕಿಂಗ್ ತಜ್ಞರು, ವಸಂತ ಶೆಟ್ಟಿ. ವಸಂತ ಶೆಟ್ಟಿ ಹೆಸರಿಗೆ ತಕ್ಕಂತೆ ಹೇಳ್ತಾರೆ ನೋಡಿ, ವಸಂತ ಸಮಯೇ ಪ್ರಾಪ್ತೆ ಕಾಕಃ ಪಿಕ ಪಿಕಃ ಅಂತೇಳಿ. ಅಂದರೆ ವಸಂತ ಮಾಸ ಅಂತ ಹೇಳಿದರೆ ಎಲ್ಲರಿಗೂ ಒಂದು ಆಹ್ಲಾದಕರ. ಎಲ್ಲ ಪಕ್ಷಿಗಳು ಎಲ್ಲ ಬಹಳ ಒಂದು ಖುಷಿಯಲ್ಲಿರ್ತವೆ, ಪ್ರಾಣಿ ಪಕ್ಷಿಗಳು ಕೂಡ ಬಹಳ ಸಂತೋಷದಿಂದ ಇರ್ತಾರೆ. ಇವರು ಕೂಡ 36 ವರ್ಷ ಅಪಾರ ಬ್ಯಾಂಕಿನ ಅನುಭವವನ್ನು ಉಳ್ಳ ಒಂದು ವಿಶಿಷ್ಟ ವ್ಯಕ್ತಿ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತದೆ. ವಸಂತ ಶೆಟ್ಟಿಯವರು 36 ವರ್ಷಗಳ ಕಾಲ ಪ್ರತಿಷ್ಠಿತ ನಮ್ಮ ದೇಶದ ಹೆಮ್ಮೆಯ ಬ್ಯಾಂಕ್ ಕೆನರಾ ಬ್ಯಾಂಕ್ನಲ್ಲಿ ಅನೇಕ ಹುದ್ದೆಗಳನ್ನು ನಿರ್ವಹಿಸಿ ರೀಜನ್ ಹೆಡ್ ಮಂಗಳೂರು ಆಗಿ ನಿವೃತ್ತಿ ಹೊಂದಿದ್ದಾರೆ. ನಿವೃತ್ತಿ ಹೊಂದಿದ ನಂತರ ಅವರು ಫೈನಾನ್ಷಿಯಲ್ ಆ್ಯಂಡ್ ಇಂಡಸ್ಟ್ರಿಯಲ್ ಕನ್ಸಲ್ಟೆಂಟ್ ಆಗಿ ಕೂಡ ಪ್ರಸ್ತುತವಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವರು
ಬ್ಯಾಂಕಿಂಗಿನ 36 ವರ್ಷಗಳಲ್ಲಿ ಅನೇಕ ವರ್ಷ ಕರ್ನಾಟಕದಲ್ಲಿರ್ಬೋದು, ಗೋವಾದಲ್ಲಿರ್ಬೋದು, ಹೈದರಾಬಾದಲ್ಲಿರ್ಬೋದು ಕ್ರೆಡಿಟ್ ಡಿಪಾರ್ಟ್ಮೆಂಟ್ನಲ್ಲಿ ವಿವಿಧ ಹುದ್ದೆಗಳಲ್ಲಿ ಕಾರ್ಯನಿರ್ವಹಿಸಿದ ಅಪಾರ ಅನುಭವ ಉಂಟು. ಅದು ಕಾರ್ಪೊರೇಟ್ ಕ್ರೆಡಿಟ್ ಇರ್ಬೋದು, MSME ಇರ್ಬೋದು, ಹೆಡ್ ಆಫೀಸ್ನಲ್ಲಿ ಕಾರ್ಪೊರೇಟ್ ಕ್ರೆಡಿಟ್ ವಿಂಗ್ನಲ್ಲಿರ್ಬೋದು, ಇಂಡಸ್ಟ್ರಿಯಲ್ ಫೈನಾನ್ಸ್ ಬ್ರ್ಯಾಂಚ್ ಇರ್ಬೋದು, ರೀಜನಲ್ ಆಫೀಸ್ ಇರ್ಬೋದು, ಈ ಎಲ್ಲ ಕ್ಷೇತ್ರಗಳಲ್ಲಿ ಅಪಾರವಾದ ತಮ್ಮ ಒಂದು ಕ್ರೆಡಿಟ್ ಡಿಪಾರ್ಟ್ಮೆಂಟ್ನಲ್ಲಿ ಕೆಲಸ ಮಾಡಿದ ಒಂದು ಅನುಭವವನ್ನು ಉಳ್ಳವರು ಇವರು ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಬ್ಯಾಂಕಿಂಗ್ ತಜ್ಞರಾಗಿ ಇವತ್ತು ನಮ್ಮೊಂದಿಗಿದ್ದಾರೆ. ವಸಂತ್ ಶೆಟ್ಟಿ ಅವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಇಂದಿನ ವಿಷಯ ಆತ್ಮನಿರ್ಭರ್ ಭಾರತ್ ಅಭಿಯಾನ್. ನಮ್ಮ ನೆಚ್ಚಿನ ಪ್ರಧಾನಿಯವರಾದ ನರೇಂದ್ರ ಮೋದಿ ಅವರದು ಆತ್ಮನಿರ್ಭರ್ ಭಾರತ್ ಅಭಿಯಾನ್. ಇದರಲ್ಲಿ 12ನೇ ಮೇಗೆ ಈ ಲಾಕ್ಡೌನ್ ಆದದ್ರಿಂದ ನಮ್ಮ ಇಕಾನಮಿಯನ್ನು ಕಿಕ್ ಸ್ಟಾರ್ಟ್ ಮಾಡಲಿಕ್ಕೆ ಒಂದು 20 ಲಕ್ಷ ಕೋಟಿಯ ವಿವಿಧ ಪ್ಯಾಕೇಜ್ಗಳನ್ನು ಪ್ರಕಟಿಸಿದ್ದಾರೆ. ಆ ವಿವಿಧ ಪ್ಯಾಕೇಜನ್ನು ಸಂಕ್ಷಿಪ್ತವಾಗಿ ಹೇಳಿದರು. ಆನಂತರ ನಮ್ಮ ಫೈನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ ಹಾಗೂ ಡೆಪ್ಯೂಟಿ ಫೈನಾನ್ಸ್ ಮಿನಿಸ್ಟರ್ ಅನುರಾಗ್ ಠಾಕೂರ್ ಅವರು ಇಂಗ್ಲೀಷ್ ಹಾಗೂ ಹಿಂದಿಯಲ್ಲಿ 5 ಟ್ರೆಂಚಸ್ ಅಥವಾ 5 ಪಾರ್ಟ್ಸಲ್ಲಿ ಬೇರೆ ಬೇರೆ ಸೆಕ್ಟರ್ಸಿಗೆ ಯಾವ ರೀತಿಯಲ್ಲಿ ಪ್ರಯೋಜನ ಆಗ್ತದೆ ಅದನ್ನು ಕೂಡ ಒಂದು ವಿವರಣೆ ನೀಡಿದ್ದಾರೆ. ಆ ಎಲ್ಲ ಪ್ರಯೋಜನ ಈ ನಮ್ಮ ಒಂದು ಇಕಾನಮಿಗೆ ಹೇಗೆ ಅದನ್ನು ನಾವು ಪಡ್ಕೊಳ್ಬೋದು, ನಮ್ಮ MSME ಅವರು, ಉದ್ಯೋಗಿಗಳು, ಇಂಡಸ್ಟ್ರಿಯಲಿಸ್ಟ್ ಇರ್ಬೋದು, ಬಿಸ್ನೆಸ್ ಮ್ಯಾನ್ ಇರ್ಬೋದು, ಅನೇಕ ಕ್ಷೇತ್ರದವರಿಗೆ ಯಾರ್ಯಾರಿಗೆ ಎಷ್ಟು ಯಾವ ರೀತಿಯಲ್ಲಿ ಅದು ಪಡ್ಕೊಳ್ಬೋದು, ಯಾವ ರೀತಿಯಲ್ಲಿ ಅದರ ಒಂದು ಪ್ರಯೋಜನವನ್ನು ಪಡ್ಕೊಳ್ಬೋದು, ಹಾಗೂ ಅದಲ್ಲದೆ ಸಾಮಾಜಿಕ ನ್ಯಾಯ ಬೇರೆ ಬೇರೆ ಜನರಿಗೆ ಯಾವುದೆಲ್ಲ ಒಂದು ಯೋಜನೆಗಳನ್ನು ಪ್ರಕಟಿಸಿದ್ದಾರೆ ಅದರ ಬಗ್ಗೆ ಕೂಡ ಇದು ಇವತ್ತು ಡಿಸ್ಕಸ್ ಮಾಡ್ತೇವೆ. ಪ್ರಪ್ರಥಮವಾಗಿ ನಾವು 5 ಟ್ರೆಂಚನ್ನು ಹೇಳಿದರೂ ಕೂಡ 3 ಪ್ರಕಾರಗಳಾಗಿ ಇದನ್ನು ವಿಂಗಡಿಸಬಹುದು. 20 ಲಕ್ಷ ಕೋಟಿ ಪ್ಯಾಕೇಜ್ 3 ಪ್ರಕಾರ ಏನಂದರೆ ಗೌರ್ಮೆಂಟ್ ಟು ಬಿಸ್ನೆಸ್, ಅಂದರೆ ಬಿಸ್ನೆಸ್ ಮ್ಯಾನ್ನವರಿಗೆ ಸರ್ಕಾರದಿಂದ ಏನೆಲ್ಲ ಒಂದು ಪ್ರಯೋಜನ ಆಗಿದೆ. ಇನ್ನೊಂದು ಗೌರ್ಮೆಂಟ್ ಟು ಪೀಪಲ್, ಡೈರೆಕ್ಟ್ ಸರ್ಕಾರದಿಂದ ಜನರಿಗೆ ಡೈರೆಕ್ಟ್ ಯಾವ ರೀತಿ ತಲುಪ್ತದೆ. ಅದೇ ರೀತಿ ಗೌರ್ಮೆಂಟ್ ಟು ಬ್ಯಾಂಕ್ಸ್ ಆ್ಯಂಡ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್, ಸರ್ಕಾರವು ಬ್ಯಾಂಕ್ಸ್ ಮತ್ತು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನಿಗೆ ಸದೃಢವನ್ನು ಮಾಡಿ ಆ ಬ್ಯಾಂಕ್ಸ್ ಮತ್ತು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಇನ್ ಟರ್ನ್ ಜನರಿಗೆ ಯಾವ ರೀತಿ ಅದರ ಪ್ರಯೋಜನ ಅಥವಾ ಒಂದು ಬಿಸ್ನೆಸ್ ಸೆಕ್ಟರಿಗೆ ಯಾವ ರೀತಿ ಅದರ ಪ್ರಯೋಜನವನ್ನು ಹಂಚುತ್ತಾ ಇದ್ದಾರೆ ಅಂತೇಳಿ 3 ಪ್ರಕಾರವಾಗಿ ನಾವು ವಿಂಗಡಣೆ ಮಾಡ್ಬೋದು. ಇದರ ಬಗ್ಗೆ ನಾವೀಗ ಕಾರ್ಯಕ್ರಮವನ್ನು ಡಿಸ್ಕಸ್ ಮಾಡೋ CADB ಮೆಹ್ತಾ ಅವರೇ. ಇದು 20 ಲಕ್ಷ ಕೋಟಿ ನಮ್ಮ ನರೇಂದ್ರ ಮೋದಿಯವರ ಪ್ಯಾಕೇಜ್. ನಾನು ಹೇಳಿದಾಗೆ ಗೌರ್ಮೆಂಟ್ ಟು ಬಿಸ್ನೆಸ್, ಗೌರ್ಮೆಂಟ್ ಟು ಪೀಪಲ್ ಮತ್ತು ಗೌರ್ಮೆಂಟ್ ಟು ಬ್ಯಾಂಕ್ಸ್ ಆ್ಯಂಡ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್. ಈ ಗೌರ್ಮೆಂಟ್ ಟು ಬಿಸ್ನೆಸ್ ಯಾವುದೆಲ್ಲ ಒಂದು ಪ್ರಕಟಣೆ ಬಿಸ್ನೆಸ್ ಮ್ಯಾನ್ನವರಿಗೆ ಮಾಡಿದ್ದಾರೆ ಸಂಕ್ಷಿಪ್ತವಾಗಿ ಹೇಳ್ಬೋದಾ? See, I will just correct you. There are 4 steps in the package and you already explained 3. Okay. The 4th one is from the central government to the state government. Okay. Because we all know with this economic crisis, even the state government revenues are badly affected. Correct. And state government also needs the support. ಯಾಕಂದರೆ ಯಾವುದೇ ಒಂದು ಪ್ರಕಟಣೆ ಮಾಡಿದರೆ ಅದನ್ನು ಜನರಿಗೆ ತಲುಪಿಸುವ ಕೆಲಸ ಸ್ಟೇಟ್ ಗವರ್ಮೆಂಟ್ನವರು ಮಾಡಬೇಕು. So in the whole package there's a big component for the state government as well. Now coming to the government to the business, any economic crisis are a combination of 2 things. One is the liquidity led crisis, that is you are starved of cash, you are starved of liquidity and you are not able to service your debts and service your business. Correct. The second part of the crisis is the demand crisis. Correct. Where the demand for your products is just not there and you are not able to sell your products, which is a demand led crisis where your profitability is very severely impacted. The government in its endeavor has tried to address both. It has addressed the liquidity crisis through various tranches, the first being the major one where the RBI in the month of April, I think it was in the last week of March if I am not wrong. They have done the 3 tranches. Yeah, the first announcement
was the major announcement, largely catering to the immediate liquidity. The second and third were filling the gaps and extending the announcements done in the first tranche. So like the last tranche, the announcements were primarily to extend the moratorium from 3 months given to 6 months. Second thing was further reducing the repo rate and the reverse repo rate, and making the borrowing more easy. So this was just supporting the first and the second announcements. ಈಗ ಒಂದು ವೀಕ್ಷಕರ ಕರೆ ಉಂಟು, ನಾವು ಅಟೆಂಡ್ ಆಗುವ. ಹಲೋ ಹಲೋ, ನಮಸ್ತೆ. ನಮಸ್ತೆ, ಯಾರು ಮಾತಾಡೋದು? ನಾನು ರಾಮಕೃಷ್ಣ ರಾವ್ ಅಂತ ಹೇಳಿ ಕಾವೂರಿನ ಮಾತಾಡೋದು. ರಾಮಕೃಷ್ಣ ರಾಯರಿಗೆ ನಮ್ಮ ಕರ್ನಾಟಕ ಬ್ಯಾಂಕ್ ಬಿಸ್ನೆಸ್ ಟಾನಿಕ್ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಮ ಪ್ರಶ್ನೆ ಧನ್ಯವಾದಗಳು. ನಿಮ್ಮ ಪ್ರಶ್ನೆ. ನಮ್ಮ ದೇಶದಲ್ಲಿ ಈ ನಿರುದ್ಯೋಗ ಎಂಬುದು ಹೊಸತೇನಲ್ಲ, ಮೊದಲಿಂದಲೂ ಇದೆ. ಈಗ ಅದಕ್ಕೆ ಸಾಲ ಎಂಬಂತೆ ವಿದೇಶದಲ್ಲಿರುವ ಭಾರತೀಯರು, ಆಸ್ಟ್ರೇಲಿಯಾದಿಂದ ಇರ್ಬೋದು, ಬ್ರಿಟನ್ ಇರ್ಬೋದು, ಅಥವಾ ಗಲ್ಫ್ ಕಂಟ್ರಿ ಇರ್ಬೋದು, ಹೀಗೆ ಬೇರೆ ಬೇರೆ ದೇಶಗಳಿಂದ ಸಾವಿರಾರು ಜನರು ಈಗ ಭಾರತಕ್ಕೆ ಬಂದಿದ್ದಾರೆ. ಅಲ್ಲಿ ಕೆಲಸ ಕಳ್ಕೊಂಡು ಇಲ್ಲಿ ಬಂದಿದ್ದಾರೆ. ಇದರಿಂದಾಗಿ ನಿರುದ್ಯೋಗ ಸಮಸ್ಯೆ ತುಂಬಾ ಉಲ್ಬಣವಾಗಿದೆ. ಇದರ ಪರಿಹಾರಕ್ಕೆ ಇದರಲ್ಲಿ ಯಾವುದಾದ್ರು ಸ್ಕೀಮ್ ಇದೆಯಾ? ಇದು ನಮ್ಮ ಆರ್ಥಿಕ ಪರಿಸ್ಥಿತಿಯ ಮೇಲೆ ಯಾವ ರೀತಿಯ ಪರಿಣಾಮ ಬೀರ್ತದೆ ಅಂತ ಒಂದು ಪ್ರಶ್ನೆ. ಇನ್ನೊಂದು, ವಲಸೆ ಕಾರ್ಮಿಕರ ಚಲನವಲನ. ಈಗ ಜಿಲ್ಲೆಯಿಂದ ಜಿಲ್ಲೆಗೆ ಕಾರ್ಮಿಕರು ಹೋಗ್ತಾ ಇದ್ದಾರೆ, ರಾಜ್ಯದಿಂದ ರಾಜ್ಯಕ್ಕೆ ಹೋಗ್ತಾ ಇದ್ದಾರೆ. ಇಲ್ಲಿಂದ ಬಿಹಾರಕ್ಕೆ ಇರ್ಬೋದು, ಉತ್ತರ ಪ್ರದೇಶಕ್ಕೆ ಇರ್ಬೋದು, ಪ್ರತಿ ಸಾವಿರಾರು ಜನ ಹೋಗ್ತಾ ಇದ್ದಾರೆ. ಇದರಿಂದಾಗಿ ನಮ್ಮಲ್ಲಿ ಕಾಮಗಾರಿಗಳು ತುಂಬಾ ಇದು ಸ್ಥಗಿತವಾಗಿದೆ. ಈಗ ಇದು ಎಂಬ ನಮ್ಮ ಆರ್ಥಿಕ ಪರಿಸ್ಥಿತಿಯ ಮೇಲೆ ಯಾವ ರೀತಿಯ ಪರಿಣಾಮ ಬೀರ್ತದೆ, ಈ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀರಾ? ಬಹಳ ಒಂದು ಉತ್ತಮ ಪ್ರಶ್ನೆ ಕೇಳಿದಿರಿ ರಾಮಕೃಷ್ಣ ರಾಯರವರೇ. ಈಗ ಪ್ರಪ್ರಥಮವಾಗಿ ಅನ್ಎಂಪ್ಲಾಯ್ಮೆಂಟ್, ಅಬ್ರಾಡ್ ಇಂದ ಬಂದವರಿಗೆ ಯಾವ ರೀತಿಯಲ್ಲಿ ಅವರು ನಮ್ಮ ಇಕಾನಮಿ ಉತ್ತೇಜನಕ್ಕೆ ತೊಡಗಿಸಿಕೊಳ್ಳಬಹುದು, ಅದರ ಬಗ್ಗೆ ಒಂದು ಹೇಳ್ಬೋದಾ ಮೆಹ್ತಾ ಅವರು? See, right now the crisis is both domestic and the people who are returning from the Gulf region primarily who are losing jobs. The unemployment within our country itself has shot up to almost 18%. And this does not account for the unemployment in the unorganized sector or the self-employment sector. Correct. Now these NRIs who are coming back to India, for them to make provisions for employment at this time of crisis will not be very easy for any state government. ಬಟ್ ಈಗ ನಾವು ಏನೇನು ಹೇಳುದಂದ್ರೆ, ಈಗ ವಸಂತ್ ಶೆಟ್ರೆ, ಈಗ ಸ್ವೋದ್ಯೋಗಕ್ಕೆ ತುಂಬಾ ಒಂದು ಫೆಸಿಲಿಟೀಸ್ ಉಂಟು ಸ್ಟಾರ್ಟ್ಅಪ್ ಗೆ. ಈ ಪ್ಯಾಕೇಜ್ ಅಲ್ಲಿ ಇಲ್ದಿದ್ರು ಆಲ್ರೆಡಿ ಕಳೆದ ಬಜೆಟ್ ಇರಬಹುದು, ಎಕ್ಸಿಸ್ಟಿಂಗ್ ಫೆಸಿಲಿಟೀಸ್ ಉಂಟು. ಈಗ ಕ್ರೆಡಿಟ್ ಗ್ಯಾರಂಟಿ ಸ್ಕೀಮ್ ಅಲ್ಲಿ ಅಪ್ ಟು 2 crore ವಿದೌಟ್ ಕೊಲಾಟ್ರಲ್ ಫಂಡಿಂಗ್ ಮಾಡಬಹುದು. ಅದರ ಬಗ್ಗೆ ಏನೆಲ್ಲ ಒಂದು ಸ್ಕೀಮ್ ಉಂಟು ಹೊಸದಾಗಿ ಮಾಡುವವರಿಗೆ. ನೋಡಿ, ಈಗ ಏನಾದರೂ ಇಂಡಸ್ಟ್ರಿ ಮಾಡೋದಾದ್ರೆ ಈ ಸ್ಟಾರ್ಟ್ಅಪ್ಸ್ಗೆ ಅವರಿಗೆ ಬೇಕಾದಷ್ಟು ಫೆಸಿಲಿಟಿ ಬ್ಯಾಂಕಿಂದ ಸಿಗ್ತದೆ. ಇದಲ್ಲದೆ ಈ ಮೆಷಿನರಿ ಪರ್ಚೇಸ್ ಮಾಡಲಿಕ್ಕೆ ಕ್ರೆಡಿಟ್ ಲಿಂಕ್ಡ್ ಕ್ಯಾಪಿಟಲ್ ಸಬ್ಸಿಡಿ ಸ್ಕೀಮ್ ಅಂತೇಳಿ 15% ಕ್ಯಾಪಿಟಲ್ ಸಬ್ಸಿಡಿಯಲ್ಲಿ ಒಂದು ಲೋನ್ ಕೂಡ ಹೌದು ಸಿಗ್ತದೆ ಸಿಡ್ಬಿಯಿಂದ ರಿಫೈನಾನ್ಸ್ ಇದೆ ಅದಕ್ಕೆ. ಮತ್ತೆ ಇನ್ನು ಈಗ MSME ಡೆಫಿನೇಷನ್ಸ್ ಎಲ್ಲ ಸ್ವಲ್ಪ ಚೇಂಜ್ ಆಗಿದೆ. ಅದರಿಂದನೂ ಕೂಡ ಈ ಹೊಸದಾಗಿ ಇಂಡಸ್ಟ್ರಿ ಮಾಡುವವರಿಗೆ ಬೆನಿಫಿಟ್ ಅಂತೂ ಖಂಡಿತ ಸಿಗ್ತದೆ. ಇದಲ್ಲದೆ ಬೇರೆ ರೀತಿ MSME ಈಗ ಆಲ್ರೆಡಿ ಈಗ PMEGP ಸ್ಕೀಮ್ ಅಂತ, ಹೌದು, ಎಂಪ್ಲಾಯ್ಮೆಂಟ್ ಜನರೇಷನ್, ಹೌದು, if they want to start industry up to 25 lakhs, ಹೌದು, they are eligible for 35% ಸಬ್ಸಿಡಿ. ಆದ್ರೆ ಅದರಲ್ಲಿ ಒಂದಂತ ಹೇಳಿದ್ರೆ ಎಂಪ್ಲಾಯ್ಮೆಂಟ್ ಜನರೇಷನ್ ಆಗಬೇಕು. ಹೌದು, ಸ್ಪೆಷಲ್ ಎಂಟರ್ಪ್ರನರ್ ಆದ್ರೆ SC ST, ಹೌದು, ಮೈನಾರಿಟಿ ಸಬ್ಸಿಡಿ ಜಾಸ್ತಿ ಇದೆ. ಲೇಡೀಸ್ ಇವರು 5% ಮಾತ್ರ ಮಾರ್ಜಿನ್ ಹಾಕಿ ಸಾಕು. 35% ವರೆಗೆ ಸರ್ಕಾರದಿಂದ ಸಬ್ಸಿಡಿ, ಅಮೌಂಟ್ ಬ್ಯಾಂಕಿಂದ ಸಿಗ್ತದೆ. ಬೇರೆ ಜನರಲ್ ಎಂಟರ್ಪ್ರನರ್ ಆದ್ರೆ 10% ಮಾರ್ಜಿನ್ ಹಾಕಿ ಸೊ ಅವರಿಂದ ಏನಾದ್ರೂ ಸಣ್ಣ ಉಳಿತಾಯ ಇದ್ರೆ ಅದರಲ್ಲಿ ಉದ್ಯೋಗ ಮಾಡಬಹುದು. ಇಂಡಸ್ಟ್ರಿ ಮಾಡೋದಾದ್ರೆ ಅವರಿಗೆ 25 lakhs ಅಥವಾ ಸರ್ವಿಸ್ ಓರಿಯೆಂಟೆಡ್ 10 ಲಕ್ಷ ಅಷ್ಟೇ ಸಿಗ್ತದೆ. ಅದಲ್ಲದೆ ಮುದ್ರಾ ಯೋಜನೆ ಬೆನಿಫಿಟ್, ಮುದ್ರಾ ಯೋಜನೆ ಅದರಲ್ಲಿ ಕೂಡ ಹೌದು 50,000, 5 ಲಕ್ಷ, 10 ಲಕ್ಷದವರೆಗಿದೆ. ಅದರಲ್ಲಿ ಕೂಡ ಮುದ್ರಾ ಈಗ ಶಿಶುವಿಗೆ ಮೊನ್ನೆ ಏನು 2% ಇಂಟ್ರೆಸ್ಟ್ ಸಬ್ವೆನ್ಷನ್ ಕೂಡ ಕೊಟ್ಟಿದ್ದಾರೆ. ಅದು ನೆಗ್ಲಿಜಿಬಲ್ ಅಮೌಂಟ್. ಹೌದು, ಅದೆಲ್ಲ 50,000ದಲ್ಲಿ ಯಾವ ಬಿಸಿನೆಸ್ ಆಗ್ಲಿಕ್ಕಿಲ್ಲ. ಹೌದು, 50,000ದಲ್ಲಿ ಯಾವ ಬಿಸಿನೆಸ್ ಆಗುದಿಲ್ಲ. ಬಟ್ ತುಂಬಾ ಗವರ್ಮೆಂಟ್ ಇಂದ ಸಪೋರ್ಟ್ ಇದೆ. ಮತ್ತೆ ಇಂಟ್ರೆಸ್ಟ್ ಅಲ್ಲಿ ಕೂಡ ಏನಂದ್ರೆ ಈ ಒಂದು ಕಮ್ ಬ್ಯಾಕ್ ಫ್ರಮ್ ಅಬ್ರಾಡ್ ಅಥವಾ ಬೇರೆ ಸ್ಟೇಟ್ ಇಂದ ಬಂದ್ರು ಉದ್ಯೋಗ ಇಲ್ಲ ಅಂತ ಅನುಭವವನ್ನು ಇಲ್ಲಿ ಮೇಕ್ ಇನ್ ಇಂಡಿಯಾ ಪ್ರಕಾರ ತುಂಬಾ ಸ್ಕೀಮ್ಸ್ ಅಳವಡಿಸ್ಕೊಳ್ಬಹುದು. ಈಗ
ನಾವು ದೂರ್ತೇವೆ ಹೌದು. ನಮ್ಮ ಇದರಲ್ಲಿ ಏನಿಲ್ಲ ಅದಿಲ್ಲ ಇದಿಲ್ಲ ಅಂತ. ಹೌದು. ಬೇರೆ ಕಡೆಯಲ್ಲಿ ಬೇರೆ ದೇಶದಲ್ಲಿ ಅಷ್ಟು ಸುಲಭವಾಗಿ ಲೋನ್ ಸಿಗುದಿಲ್ಲ. ಇಲ್ಲ ಇಲ್ಲ ಇಲ್ಲಿ ಒಬ್ಬ ಎಂಟರ್ಪ್ರಿನರ್ ಕಾಂಪಿಟೆಂಟ್ ಅಂತ ಇದ್ರೆ ಅವನಿಗೆ ಬೇಕಾದಷ್ಟು ಉದ್ಯೋಗ ಮಾಡ್ಕೊಳ್ಳಿ, ಬೇಕಾದಷ್ಟು ಲಿಬರಲಿ ಬ್ಯಾಂಕ್ಸ್ ಆರ್ ಲೆಂಡಿಂಗ್. ಹೌದು. ಆದ್ರಿಂದ ಅವ್ರು ಏನು ಹೆದರುವ ಅಗತ್ಯ ಇಲ್ಲ. ಹೌದು, ಹೌದು. ಅವರು ಸ್ವೋದ್ಯೋಗವನ್ನು ತೊಡಗಿಸಿಕೊಂಡು ಅದನ್ನು ಮುಂದುವರಿಸಬಹುದು. ಮತ್ತೇನು ಸೆಕ್ಯೂರಿಟಿ ಕೊಡ್ಲಿಕ್ಕೆ ಆಗದಿದ್ರೆ ಅವರಿಗೆ CGTMSE ಅದೇ, ಕವರ್ ಇದೆಯಲ್ಲ, scheme ಅಲ್ಲ. ಅಲ್ಲಿ ಅಪ್ ಟು 2 crore ವರೆಗೆ. ಓಕೆ ಓಕೆ. ಈಗ ಇನ್ನೊಂದು ಅವರು ಮೈಗ್ರೆಂಟ್ ಚಲನವಲನದ ಬಗ್ಗೆ ಕೇಳಿದ್ರು, ಅದನ್ನ ನಾವು ಹಾ. ನಮ್ಮ ನಂತರ ಇದರಲ್ಲಿ ಓವರ್ ಎ ಮಾತಾಡೋಣ. ಪೀರಿಯಡ್ ಆಫ್ ಟೈಮ್ ಡಿಸ್ಕಸ್ ಮಾಡೋ. ಈಗ Okay. ಇನ್ನೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ, Hello. Good morning to all. ಗುಡ್ ಮಾರ್ನಿಂಗ್. ಹೂ ಸ್ಪೀಕಿಂಗ್? ಹಲೋ, Tristan. ಟ್ರಿಸ್ಟನ್. ಯು ಆರ್ ಸ್ಪೀಕಿಂಗ್ ಫ್ರಮ್ Tristan from Naguri. ನಾಗೋರಿ, ಮ್ಯಾಂಗ್ಳೂರ್. ಟೆಲ್ ಮಿ ಟ್ರಿಸ್ಟನ್, ವಾಟ್ ಈಸ್ ಯುವರ್ ಕ್ವಶನ್? I actually have a question for DB Mehta with regard to the reduction in the TDS and TCS rate. ರಿಡಕ್ಷನ್ ಇನ್ How is this going to help the taxpayers for financial year 2020-21 No, I'm not able to when they file their ನೋ income tax ದರ್ ಇಸ್ ನೋ. returns? ಹಲೋ, ನೀವು ಟಿವಿ ಮುಂದೆ ಇದ್ರೆ ದಯವಿಟ್ಟು ಟಿವಿಯನ್ನು ಮ್ಯೂಟ್ ಮಾಡಿ ಮತ್ತೆ ಮಾತಾಡಿ, ಯಾಕಂದ್ರೆ ಕ್ಲಾರಿಟಿ ಇಲ್ಲ ನಿಮ್ಮ ಕ್ವಶನ್ ಅಲ್ಲಿ. ಪುನಃ ಹೇಳಿ. ಹಲೋ, Okay. It's regarding the reduction in the TDS and TCS rates. TDS and TDS and 25%. TCS. ಓಕೆ ಓಕೆ. How will this benefit the income tax payers when they file their ITRs? ಗುಡ್ ಕ್ವಶನ್. Okay, okay. Now let TDS us, and TCS. TDS. yeah, now let us They have understand. done a lot of Yeah, tax measures. yeah. In tax measures, 25% of the TDS and TCS TCS. deduction ಮಾಡಿದ್ದಾರೆ. How For- it will help the economy? First, let us understand that this benefit has been extended to all the taxpayers category Except except salary. for salary category. Yes. So for salary category, the companies which deduct TDS has to deduct at the normal rate. There is no such benefit extended. Now this is basically nothing but creation of liquidity for the business community, because ಈಗ if you are ಕಾಂಟ್ರಾಕ್ಟ್ ಅವರಿಗೆ ಅದರ್ ದ್ಯಾನ್ ಇಂಡಿವಿಜುವಲ್ 2% see totally 1.5%. the TDS deducted in a year is around 2 lakh crores. 50,000. Now 25% of 2 lakh crores is 50,000 crores. Correct. Now this 50,000 crores is an additional liquidity Correct. created in the hands of the tax deductor. That is the business person. Correct. But in terms of the revenue to the government, it is a tax neutral scheme. Here one issue will be there. In case TDS deducted is less, at the end of the year, if the income is more, they have to pay in 4 installment advance tax. Either they have to pay in advance tax, or they have to pay 234B interest and 234C interest, 1% See, each. the recipient of the income, he will have to pay higher income tax, Yes. because he knows that the TDS will be less. TCS ನನ್ನ ಪ್ರಕಾರ ಅನ್ಲೆಸ್ ವೆರಿ ಹೈ ರೇಟ್ ಇದ್ದವ್ರಿಗೆ ಬಿಟ್ರೆ ಹೌದು. ಬೇರೆಯವರಿಗಾದ್ರೂ ಅಷ್ಟು No, it is basically like this, the TDS and TCS deductees are fewer in number, ಕರೆಕ್ಟ್ and they are primarily business people, Correct. whereas the recipient of the services can be even a government for that purpose. Okay, because a lot of contracts are done for government per se, whether it's a local authority, state government ಉತ್ತಮ or the central ಕೇಳಿದ್ದಕ್ಕೆ government. ಟ್ರಿಸ್ಟನ್ ಅವರಿಗೆ ಧನ್ಯವಾದ. ಈಗ ಇನ್ನೊಬ್ರು ಕಾಲರ್ ಇದ್ದಾರೆ. ಹಲೋ, ಸರ್ ನಮಸ್ಕಾರ, ನಾನು ರಾಮರಾವ್ ಮಂಗಳೂರು ಕೊಟ್ಟಾರ ಚೌಕಿಯಿಂದ. ನಮಸ್ಕಾರ ರಾಮರಾಯರಿಗೆ. ನಮಗೆ ಈ ಕರ್ನಾಟಕ ಬ್ಯಾಂಕ್ ಬಿಸ್ನೆಸ್ ಟಾನಿಕ್ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ಸ್. ರಾಮರಾಯರಿಗೆ ರಂಜಾನ್ ಹಬ್ಬದ ಶುಭಾಶಯಗಳು. ನಿಮ್ಮೆಲ್ಲರಿಗೂ ಕೂಡ. ಹೇಳಿ. Today I thought that because of curfew, your program will not be there, hence I am not prepared to ask questions. Anyhow, Okay. simple one or two doubt I am having. Okay. How the SME or other loan account is monitored by the bank? Whether project report, stock statement are necessary as usual. Whether the bank officials will inspect the stocks periodically. Whether the second question is whether the continuation of the first question, whether the existing loan can be closed with the proceeds of the new loan. Second question, is it the right time to go for housing and vehicle loan? Third is, today in Times of India I have read, there is no GST relief too for big business people. Then lastly, regarding government to
people, there are 4 classification you have made: government to business, government to people. Correct. I think the depositors are worst affected. Rate of interest on deposits is coming down. So I will see the answer in the TV. Thank you, sir. ಬಹಳ ಉತ್ತಮ ಪ್ರಶ್ನೆ ಕೇಳಿದ್ದಾರೆ ರಾಮರಾಯರವರು. ರಾಮರಾವ್ ನಮ್ಮ ಮ್ಯಾಂಗ್ಳೂರ್ ಪ್ರೊಡಕ್ಟಿವ್ ಕೌನ್ಸಿಲ್ನ ಅಧ್ಯಕ್ಷರು. ಅವರು ಪ್ರಿಪೇರ್ ಆಗದೆ ಇಷ್ಟು ಕ್ವಶನ್ ಕೇಳಿದ್ದಾರೆ. ಪ್ರಿಪೇರ್ ಆಗದಿದ್ರೆ ಇರ್ಲಿ. ಡೆಪಾಸಿಟ್ಸ್ ರೇಟ್ಸ್ ಕಮಿಂಗ್ ಡೌನ್, ಇದೆಲ್ಲ ನಾವು ಓವರ್ ಎ ಪೀರಿಯಡ್ ಆಫ್ ಟೈಮ್ ನಾವು ಡಿಸ್ಕಸ್. ಈಗ ಪ್ರಪ್ರಥಮವಾಗಿ ಅವ್ರದ್ದು ಏನಂತ ಹೇಳಿದ್ರೆ MSME ಮಾನಿಟರ್ ಹೇಗೆ ಮಾಡ್ತಾರೆ. ಈಗ ಕೋವಿಡ್ ಲೋನ್ ಅಂತ ಹೇಳ್ತಾರೆ, 10% ಆಫ್ ದಿ ಲಿಮಿಟ್ ಔಟ್ಸ್ಟ್ಯಾಂಡಿಂಗ್ ಆಸ್ ಆನ್ 29 ಫೆಬ್ರವರಿ ಸ್ಟ್ರೈಟ್ ಕೊಡಿ ಹೇಳ್ತಾರೆ. ಮತ್ತೆ ಎಮರ್ಜೆನ್ಸಿ ಕ್ರೆಡಿಟ್ ಲೈನ್ ಫಾರ್ MSMEs ಯಾವ್ದು ಲಿಮಿಟ್ ಉಂಟು ಅಪ್ ಟು 25 crore 20% ಸ್ಟ್ರೈಟ್ ಅವೇ ಕೊಡಿ ಅಂತ. ಅದನ್ನು ಮಾನಿಟರ್ ಹೇಗೆ ಮಾಡ್ತಾರೆ ಕೇಳ್ತಾರೆ. ಒಳ್ಳೆ ಉತ್ತಮ ಪ್ರಶ್ನೆ. ನಮಸ್ಕಾರ ರಾಮರಾಯರ. ಇಲ್ಲಿ ಹೇಗಂತ ಹೇಳಿದ್ರೆ ಯಾವುದೇ MSME ಲೋನ್ ಕೊಟ್ಟರು ಕೂಡ ಬ್ಯಾಂಕ್ ಅಲ್ಲಿ ಅದರಲ್ಲಿ ಮಂತ್ಲಿ ಇನ್ಸ್ಪೆಕ್ಷನ್ ಅಥವಾ ಬೈ ಮಂತ್ಲಿ ಇನ್ಸ್ಪೆಕ್ಷನ್ ಅಥವಾ ಕ್ವಾರ್ಟರ್ಲಿ ಇನ್ಸ್ಪೆಕ್ಷನ್ ಹೀಗಿರ್ತದೆ. ಸೊ ಬ್ಯಾಂಕ್ ಆಫೀಷಿಯಲ್ಸ್ ನಿಮ್ದು ಸ್ಟಾಕ್ ಇದ್ರೆ ಮಂತ್ಲಿ ಇನ್ಸ್ಪೆಕ್ಷನ್ ಮಾಡ್ತಾರೆ ಇನ್ ಕೇಸ್ ಆಫ್ ನ್ಯೂ ಪಾರ್ಟೀಸ್, ಅದರ್ವೈಸ್ ಕ್ವಾರ್ಟರ್ಲಿ ಆರ್ ಡಿಪೆಂಡಿಂಗ್. ಅವ್ರದ್ದು ಕ್ವಶನ್ ಹೊಸ ಲೋನ್ ಎಲ್ಲ ಕೊಡ್ತಾರಲ್ಲ, ಹೌದು ಅದಕ್ಕೆ ಡ್ರಾಯಿಂಗ್ ಪವರ್ ಬೇಕಾ? ಹೌದು, ಅದೆಲ್ಲ ಹೇಳ್ತೇನೆ ನಾನು. ಅದೇ ಯಾಕಂತ ಹೇಳಿದ್ರೆ ಮತ್ತೆ ಇದರಲ್ಲಿ ಪ್ರಾಜೆಕ್ಟ್ ರಿಪೋರ್ಟ್ ಇನ್ ಕೇಸ್ ಆಫ್ ಟರ್ಮ್ ಲೋನ್ ಆದ್ರೆ ಅವರೊಂದು ಪ್ರಾಜೆಕ್ಟ್ ರಿಪೋರ್ಟ್ ಯಾಕಂತ ಹೇಳಿದ್ರೆ ಬ್ಯಾಂಕ್ ಹ್ಯಾಸ್ ಟು ಅಪ್ರೂವ್ ಪ್ರಾಜೆಕ್ಟ್ ಅಲ್ಲ, ಪ್ರಾಜೆಕ್ಟ್ ರಿಪೋರ್ಟ್ ಕೊಡಬೇಕು. ಆ ಲೋನ್ ಇದೆಲ್ಲ ಅವ್ರು ಕೇಳುದು. ಈಗ ಅವ್ರು ಕೇಳುದು 10% ಕೋವಿಡ್ ಲೋನ್ ಮಾತ್ರ, 10% ಎಮರ್ಜೆನ್ಸಿ ಕ್ರೆಡಿಟ್ ಲೈನ್ ಅದ್ರ ಬಗ್ಗೆ. ಈಗ ಎಮರ್ಜೆನ್ಸಿ ಕ್ರೆಡಿಟ್ ಅಲ್ಲಿ 20% ಆಫ್ ಔಟ್ಸ್ಟ್ಯಾಂಡಿಂಗ್ ಲಯಬಿಲಿಟಿ ಆಸ್ ಆನ್ 29th ಫೆಬ್ರವರಿ ಅದು ಆಟೋಮ್ಯಾಟಿಕ್. ಇಟ್ಸ್ ಎ ಕೊಲಾಟರಲ್ ಫ್ರೀ ಲೋನ್. 25 ಕೋಟಿ ಲಿಮಿಟ್ ಅಂತ ಮೀರಿ ಇರಬಾರದು. ಹೌದು, ಅಪ್ ಟು 25 crores ವರೆಗೆ ಲಿಮಿಟ್ ಇರಬೇಕು. ಟರ್ನ್ ಓವರ್ 100 crores ಒಳಗಡೆ ಇರಬೇಕು. ಇಂಥವರಿಗೆ ಯಾವ್ದವ್ರು ಪ್ರಾಜೆಕ್ಟ್ ಎಕ್ಸಾಂಪಲ್ ಒಬ್ಬರಿಗೆ 10 ಕೋಟಿ ಲಿಮಿಟ್ ಇದ್ರೆ 2 ಕೋಟಿ ಲಿಮಿಟ್ ಎಮರ್ಜೆನ್ಸಿ 20% ಫುಲ್ಲಿ ಗ್ಯಾರಂಟಿಡ್ ಬೈ ದ ಗವರ್ನಮೆಂಟ್. ಫುಲ್ಲಿ ಗ್ಯಾರಂಟಿ ಬೈ ದ ಗವರ್ನಮೆಂಟ್. ಗ್ಯಾರಂಟಿಯಿಂದ ಗ್ಯಾರಂಟಿ ಕೊಟ್ಟರು ಆ ಗ್ಯಾರಂಟಿ ಫೀಸ್ ಅನ್ನು ಗವರ್ನಮೆಂಟ್ ಬೇರ್ ಮಾಡ್ತದೆ. ಮತ್ತೆ ಅಂತ ಹೇಳಿದ್ರೆ ಅದಕ್ಕೆ 4 years ಟೆನ್ಯೂರ್ ಇರ್ತದೆ, 1 year ಮೊರಟೋರಿಯಂ ಇರ್ತದೆ. ಸೊ ದೀಸ್ ಆರ್ ಆಲ್ ದ ಇದು ಮಾನಿಟರಿಂಗ್ ಮೆಕ್ಯಾನಿಸಮ್. ಬಟ್ ಅದನ್ನು ಹೇಗೆ ಇವರು ಮಾನಿಟರ್ ಮಾಡ್ತಾರೆ ಕೇಳೋದು. ಮತ್ತೆ ಅವ್ರು ಹೇಳ್ತಾರೆ ಈ ಕೋವಿಡ್ ಲೋನ್ ಅಂತ ಕಮ್ಮಿ ಬಡ್ಡಿ ಅಲ್ಲ, 7.8% ಅಲ್ಲಿ ಇಲ್ಲ. ಇದರಲ್ಲಿ ಕೋವಿಡ್ ಲೋನ್ 10-11% ಇದ್ರೆ ಕೋವಿಡ್ ಲೋನ್ ತಕೊಂಡು ಆ ಲೋನ್ ಅನ್ನು ಕಮ್ಮಿ ಮಾಡಬಹುದು. ಕೋವಿಡ್ ಲೋನ್ ಅಂತ ಹೇಳಿ 10% ಆದ್ರೆ ಮಾತ್ರ ಅವ್ರಿಗೆ ಕಡಿಮೆ ಬಡ್ಡಿ ಸಿಗ್ತದೆ. ಇದಕ್ಕೆ 9.25% ಹೇಳ್ತಾರೆ. ಯಾಕಂದ್ರೆ ಗವರ್ಮೆಂಟ್ ಈಗ ಕೋವಿಡ್ ಲೋನ್ 7.5% 8%. ಹೌದು, ನಮ್ಮ ನಾರ್ಮಲ್ ಲೋನ್ 10-11%. ಕೋವಿಡ್ ಲೋನ್ ತಕೊಂಡು ಆ ಲೋನ್ ಅನ್ನು ಕಮ್ಮಿ ಮಾಡಬಹುದು. ಮಾಡೋರು ಇರ್ಬೋದು, ಖಂಡಿತ ಇರ್ಬೋದು. ಯಾಕಂದ್ರೆ ಕೋವಿಡ್ ಲೋನ್ ಕಡಿಮೆ ರೇಟಲ್ಲಿ ಸಿಗ್ತದೆ. ಕೋವಿಡ್ ಲೋನ್ ಕೊಡುವಾಗ ಅದು ಯಾವುದಕ್ಕೆಲ್ಲ ಬೇಕಂತ ಅವರು ಕೊಡಬೇಕು ಅಲ್ಲ. ಹೌದು, ಏನು ಎಂತ ಕೋವಿಡ್ ಲೋನ್ 10% ಲೋನ್ ಇಟ್ ವಿಲ್ ಬಿ ಫಾರ್ ಸ್ಪೆಸಿಫಿಕ್ ರಿಲೀಸ್. ಹೌದು ಅಲ್ವಾ? ಮತ್ತೆ ಓವರ್ ಎ ಪೀರಿಯಡ್ ಆಫ್ ಟೈಮ್ ಆ ಲಿಕ್ವಿಡಿಟಿಯಲ್ಲಿ ಅಡ್ಜಸ್ಟ್ ಮಾಡಬಹುದು. ಮತ್ತೆ ಕೋವಿಡ್ ಲೋನ್ ಪರ್ಪಸ್ ಇಸ್ ಟು ಮೀಟ್ ದ ಟೆಂಪರರಿ ಮಿಸ್ ಮ್ಯಾಚ್, ಲಿಕ್ವಿಡಿಟಿ ಮಿಸ್ ಮ್ಯಾಚ್. 6 ತಿಂಗಳು ಹಾಲಿಡೇ, 18 ತಿಂಗಳು ಇನ್ಸ್ಟಾಲ್ಮೆಂಟ್. ಮತ್ತು ಅದರಲ್ಲಿ ಅದು RBI ಇನ್ಸ್ಟ್ರಕ್ಷನ್ ಪ್ರಕಾರ whatever existing securities that will continue. ಮತ್ತೆ ವರ್ಕಿಂಗ್ ಕ್ಯಾಪಿಟಲ್ ಇದ್ದವರಿಗೆ ಮಾತ್ರ ಅದು, ಓನ್ಲಿ ಫಾರ್ ವರ್ಕಿಂಗ್ ಕ್ಯಾಪಿಟಲ್ ಪಾರ್ಟೀಸ್. ಟರ್ಮ್ ಲೋನ್ ಇದ್ದವರಿಗಿಲ್ಲ. ಇದು ಈಗ 20% ಅಲ್ಲಿ ಔಟ್ಸ್ಟ್ಯಾಂಡಿಂಗ್ ಲಯಬಿಲಿಟಿ 29th ಫೆಬ್ರವರಿ ಯಾರದಿದೆಯೋ ಅವರಿಗೆಲ್ಲ ಇದೆ. ಅದು ಅದರಲ್ಲಿ ಟರ್ಮ್ ಲೋನ್, ವರ್ಕಿಂಗ್ ಕ್ಯಾಪಿಟಲ್ ಎರಡು ಮಂದಿಗೆ ಇದೆ. ಅದು ಯಾವುದು ಕೊಲಾಟರಲ್ ಕೊಡುವ ಅಗತ್ಯ ಯಾಕಂದ್ರೆ ಗವರ್ಮೆಂಟ್ ಗ್ಯಾರಂಟಿ ಕೊಡ್ತಾರಲ್ಲ. ಸೊ ಗವರ್ಮೆಂಟ್ ಗ್ಯಾರಂಟಿ ಇಸ್ ದೇರ್. ಸೊ ಇಟ್ಸ್ ಕೊಲಾಟರಲ್ ಫ್ರೀ. ಪ್ರಪೋಸಲ್ ಕೊಡುವಾಗ ಇದು ವಯಬಲ್ ಅಲ್ಲ, ಅದಲ್ಲ, ಇದಿಲ್ಲ ಹಾಗೆ ಹೇಳಲಿಕ್ಕಿಲ್ಲ. Now what is happening is I'll give a practical example here. See, the policies announced by the RBI and the finance minister, finally it has to be implemented by the bankers. Yes. And the bank manager at the grassroots level, he is not still willing to take any risk. In one of my own company, where working capital had to be renewed in the first week of April, because normally working capitals they all end by 31st March. They see, instead of seeing projected turnover, they see last year turnover. And so they are talking about last year turnover first. Sir, in such cases, which was depressed. Sir, in such cases, if they reduce the limit, there is a one-time restructuring scheme is there for MSMEs. So that we will discuss in detail. Before that, one more caller. Hello. ನಮಸ್ತೆ ಸರ್. ನಮಸ್ತೆ, ಯಾರು ಮಾತಾಡೋದು? ಯಾದವ್ ಶೆಟ್ಟಿಗಾರ್ ಅಂತ ಮಾತಾಡೋದು, ಮಂಗಳೂರಿಂದ. ಹೇಳಿ ಯಾದವ್ ಶೆಟ್ಟಿಗಾರ್ ಅವರು, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಅರ್ಜಿ ಹಾಕಿದ್ದೆವು ಆನ್ಲೈನ್ ಅಲ್ಲಿ. ಯಾವುದು? ಅದೇನು ಮೆಸೇಜ್ ಬರ್ಲಿಲ್ಲ. ಪರ್ಸನಲ್ ಲೋನ್. ಪರ್ಸನಲ್ ಲೋನ್? ಹೌದೌದೌದು. ಯಾವ ಪರ್ಪಸ್ಗೆ? ನಮ್ದು ವೈಯಕ್ತಿಕವಾಗಿ. ವೈಯಕ್ತಿಕ ಲೋನಿಗೆ ಇದು ಯಾವುದು ಈ ಸ್ಕೀಮ್ ಬರುವುದಿಲ್ಲ ಸ್ವಾಮಿ. ಅದು ನಿಮ್ಮ ವೈಯಕ್ತಿಕ, ಮತ್ತೆ ಬ್ಯಾಂಕ್ ಮತ್ತೆ ನಿಮ್ಮ ವೈಯಕ್ತಿಕ. ಅದು ವೈಯಕ್ತಿಕ ಲೋನ್, ಪರ್ಸನಲ್ ಲೋನ್ ಯಾವುದು ಇದು ವಿದೌಟ್ ಪರ್ಪಸ್ ಇದ್ದದ್ದು ಯಾವ ಲೋನು ಈ ಸ್ಕೀಮ್ ಅಲ್ಲಿ ಕವರ್ ಆಗುದಿಲ್ಲ. ಆದ್ರೆ ಒಂದು ಈಗ ಲೋನ್ ನಿಲ್ಲಿಸಿದ್ದಾರೆ ಕರ್ನಾಟಕ ಬ್ಯಾಂಕ್ ಅಲ್ಲಿ.
ಹಲೋ, ಕರ್ನಾಟಕ ಬ್ಯಾಂಕಿನಲ್ಲಿ ಈಗ ಲೋನ್ ಕೊಡುವುದು ನಿಲ್ಲಿಸಿದಾರ ಕೊಡ್ತಾ ಎಲ್ಲ ಇದ್ದಾರೆ ಬ್ಯಾಂಕಿನವರು ಯಾರು ಲೋನ್ ಕೊಡುದು ನಿಲ್ಲಿಸ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಬ್ಯಾಂಕಿನವರು ಜೀವನ ಮಾಡುವುದೇ ನಿಮ್ಮ ಲೆಂಡಿಂಗ್ ಇಂಟ್ರೆಸ್ಟ್ ಇಲ್ಲ. ಹೇಳಿ ವಸಂತ್ ಶೆಟ್ಟಿ. ಈಗ ಶೆಟ್ಟಿಗಾರ, ಈಗ ಕೋವಿಡ್ ಲೋನ್ ಅಲ್ಲಿ ನಿಮ್ಗೊಂದು ಪರ್ಸನಲ್ ಲೋನ್ ಎಲ್ಲ ಇದ್ರೆ ಅದರಲ್ಲಿ ಒಂದು 50,000 ಕೊಡಬಹುದು ಅಂತಿದೆ. ಅದು ಆ ಸ್ಕೀಮ್ ಅಲ್ಲಿ ಇದೆ, ಕೋವಿಡ್ ಲೋನ್ ಸ್ಕೀಮ್ ಅಲ್ಲಿ ಇದೆ. ಅಪ್ ಟು 50,000 ವರೆಗೆ ನಿಮ್ಮ ಪರ್ಸನಲ್ ಲೋನ್ ಇದ್ರೆಲ್ಲ ಕೊಡಬಹುದು. ಅಥವಾ ಹೌಸಿಂಗ್ ಲೋನ್ ಇದ್ದವರಿಗೆ 10% ಆಫ್ ದ ಲೋನ್ ಅಮೌಂಟ್ ಆರ್ 1 lakh ಅಂತೆಲ್ಲ ಇದೆ. ಅದರಲ್ಲಿ ನೀವು ಟ್ರೈ ಮಾಡಬಹುದು ಇವ್ರೆ. ಅಂದ್ರೆ ಇವರಿಗೆ ಆಲ್ರೆಡಿ ಲೋನ್ ಇದೆ. ಲೋನ್ ಇಲ್ಲದೇ ಇದ್ರೆ ಯಾವ ಸ್ಪೆಷಲ್ ಸ್ಕೀಮ್ ಇಲ್ಲ ಇದರಲ್ಲಿ. ಇದರಲ್ಲಿ ಒಂದು ಡಿಸ್ಅಡ್ವಾಂಟೇಜ್ ಅಂದ್ರೆ ಲೋನ್ ಇಲ್ಲದೇ ಇದ್ರೆ ಹೇಳ್ತಾರೆ, ಹೊಸ ಸ್ಟಾರ್ಟ್ ಮಾಡೋರಿಗೆ ಎಷ್ಟು ಮಾಡುವವರಿಗೆ ಏನು ಹೇಳುದಿಲ್ಲ. ಈಗ ಒಂದು ಕಾಲರ್ ಇದ್ದಾರೆ, ನಾವು ಅಟೆಂಡ್ ಆಗುವ. ಹಲೋ ಹಲೋ ಸರ್, ನಾನು ಶ್ರೀ ಲಕ್ಷ್ಮೀ ವೆಂಕಟರಮಣ ಯಜಮಾನ ಇಂಡಸ್ಟ್ರೀಸ್ ಬಂಟ್ವಾಳ ಮಾವಿನಕಟ್ಟೆಯಿಂದ ಮಾಧವ್ ಅಂತ. ಲಕ್ಷ್ಮೀ ವೆಂಕಟರಮಣ ಯಜಮಾನ ಇಂಡಸ್ಟ್ರೀಸ್, ಯಜಮಾನ ಕ್ಯಾಶು ಪ್ರೊಸೆಸಿಂಗ್ ಯೂನಿಟ್. ಯಜಮಾನ ಇಂಡಸ್ಟ್ರೀಸ್ ಕ್ಯಾಶು ಪ್ರೊಸೆಸಿಂಗ್ ಬಂಟ್ವಾಳ. ನಿಮ್ಮ ಹೆಸರು? ನನ್ನ ಹೆಸರು ಮಾಧವ್ ನಾಯಕ್ ಅಂತ. ಮಾಧವ ನಾಯಕ್. ನಿಮ್ಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಮಾಧವ್ ನಾಯಕ್ ಅವರಿಗೆ ನಿಮ್ಮ ಪ್ರಶ್ನೆ ಕೇಳ್ಬೋದಾ? ಸರ್, ನನ್ನ ಮೊದಲ ಪ್ರಶ್ನೆ ವಸಂತ್ ಶೆಟ್ಟಿ ಅವರಿಗೆ. ಸರ್, ನಾವೀಗ 30 ಜನವರಿಗೆ ನಾವು ಒಂದು ಆಪ್ ತಗೊಂಡಿದ್ದೇವೆ 6.4 ಕೋಟಿ. ಹಲೋ, ಹೇಳಿ ಹೇಳಿ ಸರ್. ಅದು ಈಗ ನನ್ಗೆ 30 ಏಪ್ರಿಲ್ಗೆ ಅದು ಎಕ್ಸ್ಪೈರಿ ಆಗ್ತಾ ಉಂಟು. ಈಗ ನೀವು ಸಾಲ ಮರುಪಾವತಿ ಕಂತನ್ನೆಲ್ಲ 6 ತಿಂಗಳು ಮುಂದೂಡಿದಾರಲ್ಲ, ಅದು ಈ ಆಡೋಕಿಗೆ ಅನ್ವಯ ಆಗ್ತದ ಅಂತ ಒಂದು ಬೇಕಾಗಿತ್ತು. ಖಂಡಿತ ಮಾಧವ ನಾಯಕರ ನಮಸ್ಕಾರ. ಈಗ ನೀವು ಎಡ್ಹಾಕು 31 ಜನವರಿಗೆ ತಗೊಂಡಿದ್ರಿ, ಅದಕ್ಕೆ 90 ಡೇಸ್ ತಗೊಂಡಿರ್ಬಹುದು. ನೀವು 30th ಏಪ್ರಿಲ್ ನೀವು ಹೇಳಿದಾಗ 30th ಏಪ್ರಿಲ್ಗೆ ಎಡ್ಹಾಕ್ ಎಕ್ಸ್ಪೈರ್ ಆಗ್ತದೆ ಅಂತ ಹೇಳ್ಕೊಂಡು. ಆದ್ರೆ ಈಗ ರಿಸರ್ವ್ ಬ್ಯಾಂಕ್ನವರು ಮೊರಿಟೋರಿಯಂ ಎಕ್ಸ್ಟೆಂಡ್ ಮಾಡೋದ್ರಿಂದ 30th ನೀವು 31st ಆಗಸ್ಟ್ ವರೆಗೆ ನಿಮಗೆ ರಿಪೇಮೆಂಟ್ ಹಾಲಿಡೇ ಸಿಗ್ತದೆ. 31st ಆಗಸ್ಟ್. ಯಾಕಂತ ಹೇಳಿದ್ರೆ ಅವರು ಮಾರ್ಚ್, ಏಪ್ರಿಲ್, ಮೇ ಮತ್ತೆ ನಂತರ ಜೂನ್, ಜುಲೈ, ಆಗಸ್ಟ್ ಟೋಟಲ್ 6 ಮಂತ್ ಇನ್ಸ್ಟಾಲ್ಮೆಂಟ್ ಅನ್ನ ಪೋಸ್ಟ್ಪೋನ್ ಮಾಡಿದ್ದಾರೆ. ನಿಮ್ದು ಎಡಾಕ್ ಇಸ್ ಡ್ಯೂ ಆನ್ 30th ಏಪ್ರಿಲ್, ಸೊ ಇಟ್ ವಿಲ್ ಬಿ ಪೋಸ್ಟ್ಪೋನ್ಡ್ ಟಿಲ್ 31st ಆಗಸ್ಟ್. ಹೌದು, ನಿಮ್ದು ಏನು NPA ಆಗುದಿಲ್ಲ. ಇನ್ ಕೇಸ್ ನಾನೊಂದು ಎಕ್ಸಾಂಪಲ್ ಹೇಳ್ತೇನೆ ಬೇಕಾದ್ರೆ ನಿಮ್ಗೆ. ಒಂದು ಮಾರ್ಚ್ 29th ಅಥವಾ 30th ಒಂದು ಅಕೌಂಟ್ NPA ಆಗುದಿದ್ರು ಕೂಡ ಆ ಅಕೌಂಟ್ NPA ಆಗುದಿಲ್ಲ, ಅಲ್ಲಿಂದ ಪೋಸ್ಟ್ಪೋನ್ ಆಗ್ತದೆ. ಇನ್ಸ್ಟಾಲ್ಮೆಂಟ್ಸ್ ಉಂಟಲ್ಲ, ಮೊರಿಟೋರಿಯಂದಿಂದ ಆಗ್ಲಿಕ್ಕೆ ಹೋಗಿ ಅಕೌಂಟ್ NPA ಆಗುವ ಕ್ವಶನೇ ಇಲ್ಲ ನಿಮ್ಗೆ. ಖಂಡಿತ ಇದರಲ್ಲಿ ನಿಮ್ಗೆ ಮೊರಿಟೋರಿಯಂ ಆದ್ರಿಂದ ನಿಮ್ಗೆ ಆಗಸ್ಟ್ ವರೆಗೆ ಟೈಮ್ ಸಿಗ್ತದೆ. ಈಗ ಅಡ್ಹಾಕ್ ಲಿಮಿಟ್ ಇರುವಾಗ ಅವರು ಕೋವಿಡ್ ಲೋನ್ ತಗೊಳ್ಬಹುದಾ? ಅಡ್ಹಾಕ್ ಲಿಮಿಟ್ ಇರುವಾಗ ಕೋವಿಡ್ ಲೋನ್ ಕೊಡಬಾರ್ದಂತ ಉಂಟು. ಆದ್ರೆ ಕೋವಿಡ್ ಲೋನ್ ಅಲ್ಲಿ ನಿಮ್ಗೆ SMA 0, SMA 1 ಅಕೌಂಟ್ ನವರಿಗೆ ಕೊಡಬಹುದು. SMA 0 ಅಂತ ಹೇಳಿದ್ರೆ ಲೆಸ್ ದನ್ 30 ಡೇಸ್ ಓವರ್ ಡ್ಯೂಸ್. SMA 1 ಅಂತ ಹೇಳಿದ್ರೆ ಅಪ್ ಟು 60 ಡೇಸ್ ಓವರ್ ಡ್ಯೂ ಇದ್ದವರಿಗೆ ಕೂಡ ಕೋವಿಡ್ ಲೋನ್ ಕೊಡಬಹುದು. ಆದ್ರೆ ಎಡ್ಹಾಕ್ ಲಿಮಿಟ್ ಇದ್ದವರಿಗೆ ಎಡ್ಹಾಕ್ ಲಿಮಿಟ್ ಕ್ಲಿಯರ್ ಮಾಡಿಕೊಂಡು ನೀವು ಕೋವಿಡ್ ಲೋನ್ ತಗೊಳ್ಳಿ ಅಂತ ಹೇಳಿ ಬ್ಯಾಂಕ್ ಇಂದು ಗೈಡ್ಲೈನ್ಸ್ ಇದೆ. ಈಗ ಒಂದು ಸೈಡ್ ಅಲ್ಲಿ ನೀವು ಮೊರಿಟೋರಿಯಂ ಕೊಡ್ತಾ ಇದ್ದೀರಿ, ಹೌದು. ಇನ್ನೊಂದು ಸೈಡ್ ನಲ್ಲಿ ಅದು ಕ್ಲಿಯರ್ ಮಾಡಿ ಮತ್ತೆ ಹಣ ತಗೊಳ್ಳಿ ಹೇಳ್ತಾರೆ. ಹೌದು. ಇದು ಯಾವ ಇದು ಯಾಕಂತ ಹೇಳಿದ್ರೆ ಕಸ್ಟಮರ್ಸ್ ಇಂಡಿವಿಜುವಲ್ ಅವರ ಬ್ಯಾಂಕಿಗೆ ಆವಾಗ ಅವರು ಈ ಕೋವಿಡ್ ಲೋನ್ ತಕೊಂಡು ಈ ಎಕ್ಸೆಸ್ ಅನ್ನು ಕ್ಲಿಯರ್ ಮಾಡ್ಲಿಕ್ಕೆ ಆಗುದಿಲ್ಲ. ಆದ್ರೆ ಬಿಫೋರ್ ಅವೈಲಿಂಗ್ ದ ಲೋನ್, ಬಿಫೋರ್ ಸ್ಯಾಂಕ್ಷನಿಂಗ್ ದ ಲೋನ್, ದಿಸ್ ಅಡಾಕ್ಸ್ ಟು ಬಿ ಕ್ಲಿಯರ್ಡ್ ಅಂತಿದೆ. ಇದೇನಂತ ಹೇಳಿದ್ರೆ ಮೊಟ್ಟೆ ಮೊದಲ ಕೋಳಿ ಮೊದಲ. ಅದೇ ಬ್ಯಾಂಕಿಂಗ್ ಇದು ಕೆಲವು ರೂಲ್ಸ್ ಅದು ಗ್ರೌಂಡ್ ರಿಯಾಲಿಟಿಗೆ ಫಾರ್ ಫ್ರಮ್ ಗ್ರೌಂಡ್ ರಿಯಾಲಿಟಿ. ಮತ್ತೆ ಯಾಕಂತ ಹೇಳಿದ್ರೆ ಈಗ ಎಲ್ಲ ಸಿಸ್ಟಮ್ ಆಗ್ಲಿಕ್ಕೆ ಹೋಗಿ ನೀವು ಅದನ್ನು ಕ್ಲೋಸ್ ಮಾಡದೆ ಇಲ್ಲಿ ಪರ್ಮಿಟ್ ಮಾಡೋದಿಲ್ಲ. ಮೊದಲು ಮ್ಯಾನ್ಯುವಲ್ ಸಿಸ್ಟಮ್ ಅಲ್ಲೆಲ್ಲ ಮಾಡ್ತಾ ಇದ್ದು, ಈಗ ಆಗೋದಿಲ್ಲ ಅದು. ಮಾಧವ್ ನಾಯ್ಕರು ಇನ್ನೊಂದು ಪ್ರಶ್ನೆ ಹೇಳಿದ್ರಿ. ಮಾಧವರ ಸೆಕೆಂಡ್ ಕ್ವಶನ್ ಏನೋ ಇದೆ ಅಂತ ಹೇಳಿದ್ರಿ. ಸರ್, ನಂದು ಸೆಕೆಂಡ್ ಕ್ವಶನ್ ಏನಂದ್ರೆ, ನಮ್ಗೆ ಈಗ ನೀವು 29 ಫೆಬ್ರವರಿಗೆ ಏನು ಲಯಬಿಲಿಟಿ ಇದೆ ಅದ್ರ ಮೇಲೆ 30% ಕೊಡ್ತೀನಿ ಅಂತ ಹೇಳಿದಿರಿ. ಹೌದು. ಸೊ ಅದು ಆಡೋಕ್ ಅದರಲ್ಲಿ ಇನ್ಕ್ಲೂಡ್ ಆಗ್ತದಾ ಸರ್? ಅಲ್ಲ, ಇದಂತ ಹೇಳಿದ್ರೆ ಈಗ 29th ಫೆಬ್ರವರಿ ನಿಮ್ಮದು ಔಟ್ಸ್ಟ್ಯಾಂಡಿಂಗ್ ಲಯಬಿಲಿಟಿ ಎಷ್ಟಿದೆಯೋ ಅದ್ರ ಮೇಲೆ ನಿಮಗೆ 20% ಸಿಗ್ತದೆ. 20%? ಹೌದು. ಎಡಾಕ್ ನೀವು ಆಲ್ರೆಡಿ ಅವೈಲ್ ಮಾಡಿದ್ರಲ್ಲ, ಹೌದು. ಹಾಗಾಗಿ ಹೋಗಿ ನೀವು ಎಡಾಕ್ ಅದರಲ್ಲಿ ಮೈನಸ್ ಮಾಡೋದು ಅನ್ನೋದು ಕರೆಕ್ಟ್ ಗೈಡ್ಲೈನ್ಸ್ ಇಲ್ಲ. ನೀವು ನಿಮ್ಮ ಬ್ಯಾಂಕಿಗೆ ಕೇಳಬೇಕಾಗತ್ತೆ ಇದರಲ್ಲಿ. ಬಟ್ ಯು ಆರ್ ಎಲಿಜಿಬಲ್ ಫಾರ್ ಇದು ಎಮರ್ಜೆನ್ಸಿ ಕ್ರೆಡಿಟ್ ಕೊಲಾಟ್ರಲ್ ಫ್ರೀ ಲೋನ್ ಇದೆಯಲ್ಲ 20%, ಅದು ಖಂಡಿತ ನಿಮಗೆ ಸಿಗ್ತದೆ. ಬಟ್ ಈ ರಿಗಾರ್ಡಿಂಗ್ ಅಡ್ಜಸ್ಟ್ಮೆಂಟ್ ಆಫ್ ಎಡಾಕ್ ಟು ಇದು ಎಮರ್ಜೆನ್ಸಿ ಕ್ರೆಡಿಟ್ ಅದು ಕರೆಕ್ಟ್ ಆಗಿ ಈಗ ಬ್ಯಾಂಕರ್ಸ್ ಎಮರ್ಜೆನ್ಸಿ ಅಂದ್ರೆ ಎಡಾಕಿಗೆ ಅಡ್ಜಸ್ಟ್ ಮಾಡಬಹುದು. ಯಾಕಂತ ಹೇಳಿದ್ರೆ ಈ ಕರೆಕ್ಟ್ ಕ್ಲಿಯರ್ ಗೈಡ್ಲೈನ್ಸ್ ಎಲ್ಲ ಬರಲಿಲ್ಲ. ಅದು ಬಂದ ನಂತರ ಗೊತ್ತಾಗ್ತದೆ. ಅದು ನೀವು ನಿಮ್ಮ ಬ್ಯಾಂಕರ್ಸ್ ಅನ್ನು ಅಪ್ರೋಚ್ ಮಾಡಿದ್ರೆ ಖಂಡಿತ ಹೇಳ್ತಾರೆ. ಇವ್ರದ್ದು ಏನಾದ್ರೂ ಇಶ್ಯೂ ಇದ್ರೆ ಅಡ್ವಾಕ್ ಕಟ್ಲಿಕ್ಕೆ ಆಗದಿದ್ರೆ 25 ಕೋಟಿ ಒಳಗಿದ ಲಿಮಿಟ್ ಆದ್ರೆ ದೇ ಕ್ಯಾನ್ ಗೋ ಫಾರ್ ಒನ್ ಟೈಮ್ ರೀಸ್ಟ್ರಕ್ಚರಿಂಗ್ ಮಾಡಿ ಅದರ ಪ್ರಕಾರ ಕೂಡ ಅವರು ಬೆನಿಫಿಟ್ ತಗೊಳ್ಬಹುದು. ಬಟ್ ಇವ್ರದ್ದು ಅಂತ ಹೇಳಿದ್ರೆ ಎಡಾಕಿಗೆ ಏಪ್ರಿಲ್ ತಗೊಂಡು ಡ್ಯೂ ಆಗಿದೆ, ಅದನ್ನ ಎಮರ್ಜೆನ್ಸಿ ಕ್ರೆಡಿಟ್ ಅಡ್ಜಸ್ಟ್ ಮಾಡಿ ಅಂತ ಹೇಳ್ಕೊಂಡು ನೋಡು. ಅದು ಬ್ಯಾಂಕ್ ಗೈಡ್ಲೈನ್. ಇಂಥದೆಲ್ಲ ಸಂದಿಗ್ಧ ಪರಿಸ್ಥಿತಿ ಎಲ್ಲ ಕಡೆಯಲ್ಲಿ ಇರ್ತದೆ. ಅದಕ್ಕೊಂದು ಕ್ಲಿಯರ್ ಇನ್ಸ್ಟ್ರಕ್ಷನ್ RBI ಅವರು ಅಥವಾ ಬ್ಯಾಂಕಿನವರು ಕೊಡಬೇಕಂತ ನನ್ನ ಭಾವನೆ.
ನಮ್ಮ See, now I was- ಹೇಳ್ತಾ ಇದ್ರು Yeah. ಯಾವಾಗ ಅದರ ಬಗ್ಗೆ. Yeah, now I was explaining just before the break. In my own case, when the working capital was to be renewed, the bankers came and said, we will reduce your working capital by 20%. Why? Because your previous year's turnover is little less. Second thing is your stock as of 31st March is little less. Therefore, the working capital eligibility as per the turnover and as per the stock comes to 20% below. So now you look ಬಟ್ at, ಡ್ರಾಯಿಂಗ್ ಪವರ್ ಬರ್ತದ? no, it's a working capital, no? ಅಲ್ಲ, ಡ್ರಾಯಿಂಗ್ ಪವರ್ ಬೇಕಲ್ಲ. ವರ್ಕಿಂಗ್ ಕ್ಯಾಪಿಟಲ್ ಅಂದ್ರೆ ಸ್ಟಾಕ್ ಪ್ಲಸ್ ಬುಕ್ ಡೇಟ್ಸ್ ಮೈನಸ್ ಕ್ರೆಡಿಟರ್ಸ್. Yeah. ಡ್ರಾಯಿಂಗ್ ಪವರ್. No, we have totally exhausted the working capital. Now what the bank is saying is you have already drawn, the working capital was 2.5 crores. Correct. You have already drawn full 2.5 crores. Correct. Okay. Now your new limit will be 2 crores. So you pay 50 lakhs back. Now in the time in of, such cases you can apply for one time restructuring. yeah, Instead of paying. one time restructuring you have to apply for. Correct. That is one thing. Second thing is the bankers should be little patient, because even if the working capital renewal is due in the first week of April, Correct. because of this lockdown and COVID emergency, they should be Correct. patient for 3 months. Correct. And B, they should be willing to give this emergency enhancement of 20% because it is without collateral. Correct. You don't even have to furnish the stock for it. Correct. Correct. It is completely collateral free. ನೀವು ಕೋವಿಡ್ ಲೋನಿಗೆ ಅಪ್ಲೈ ಮಾಡಬಹುದಲ್ಲ? We are applying for that, but what I am trying to convey here is the bankers have not changed their mindset. Correct. The bankers do not want to take any undue risk. The bankers, even knowing very well in a particular client like us that in the past for several years there's not been a single delay in paying any EMIs or any interest amount, still despite that want to be very ಅದಕ್ಕೆ cautious. ಕಾರಣ ಏನಂದ್ರೆ, ಮುಂಚೆ ಒಂದು ಸೂತ್ರ ಇತ್ತು, ಕುಲ ನೋಡಿ ಹೆಣ್ಣು ಕೊಡು, ಮರ ನೋಡಿ ಬಳ್ಳಿ ನಡು, ಜನ ನೋಡಿ ಲೋನ್ ಕೊಡು ಅಂತ. ಮುಂಚೆ ವಸಂತ್ ಶೆಟ್ರೆ ಈಗ 36 ವರ್ಷ ಸರ್ವಿಸ್ ಆಯ್ತು. ಈಗ 30 ವರ್ಷ ಮುಂಚೆ 20 ವರ್ಷ ಮುಂಚೆ ಲೋನ್ ಕೊಡುವಾಗ SS ನಾಯಕರು ಬಂದ್ರೆ, SS ನಾಯಕರು ಜನ ತಂದ್ರೆ ಇವರು ಮತ್ತೆ ಮೇಹತಾದವ್ರಿಗೆ ದುಡ್ಡು ಕೊಟ್ರೆ ಎಲ್ಲಿ ಹೋಗುದಿಲ್ಲ, ಆದಂತ ಅವ್ರಿಗೆ ಕೊಡುವಪ್ಪ ಏನ್ ತೊಂದರೆ ಇಲ್ಲ ಅಂತ ಕೊಡ್ತಿದ್ರು. ಅಂತ ಲೋನ್ ಯಾವ್ದು ಪ್ರಾಬ್ಲಮ್ ಆಗಲಿಲ್ಲ, ಹಣ ಬಂದಿದೆ, ಮತ್ತೆ ಸೆಕ್ಯೂರಿಟಿ ಏನೆಲ್ಲ ಉಂಟು ಅದು ತಗೊಳ್ತಾರೆ. ಇಷ್ಟು ತಕೊಂಡ ಮೇಲೆ ಈಗ ಏನಾಗಿದೆ, ದೇ ಗೋ ಬೈ ಓನ್ಲಿ ಬುಕ್ ನಾಲೆಜ್. ರೇಷಿಯೋ ನೋಡುದು, ಟರ್ನ್ ಓವರ್ ಇದು ಮ್ಯಾಚ್ ಉಂಟಾ ನೋಡುದು, ಇನ್ನೊಂದು ನೋಡುದು, ಮತ್ತೆ ಡಿಸಿಷನ್ ತಗೊಳ್ಳಿ. ಅಪ್ರೈಸಲ್ ಮೀನ್ಸ್ ಆಸ್ ಪರ್ ಮೈ ನಾಲೆಜ್ ಇಟ್ ಈಸ್ ನಾಟ್ ರಿಸ್ಟ್ರಿಕ್ಟೆಡ್ ಟು ಓನ್ಲಿ paperwork. Appraisal means you have to properly appraise the promoter. Appraise the promoter. B, appraise the business. C, appraise the potentiality. All these things they have to Correct, make. But appraise the promoter, appraise the potentiality, it is lacking. Only they see the ratio and give. ಅದಕ್ಕೆ ಅಲ್ಲ ಬ್ಯಾಂಕ್ ಅಲ್ಲಿ NPA ratio ಜಾಸ್ತಿ ಆಗಿದೆ. ಅಂದ್ರೆ ಯಾರಿಗೆ ರೀಪೇಮೆಂಟ್ ಕೆಪಾಸಿಟಿ ಉಂಟು ಅವರಿಗೆ ಲೋನ್ ಕೊಡುವ ಬದಲಿಗೆ ಯಾರಿಗೆ ಆಸ್ತಿ ಉಂಟು, ಯಾರ ಹತ್ರ ಕೊಲಾಟರಲ್ ಉಂಟು, ನಾಳೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಒಂದು ಸೀಸ್ ಮಾಡಿ ಲೋನ್ ಕೊಡುವಂತ ಅಂತ ಒಂದು ಮೆಂಟಾಲಿಟಿ ಇಂದಾಗಿ ನಮ್ಮ ಬ್ಯಾಂಕಿಂಗ್ ಹ್ಯಾಸ್ ಕಮ್ ಟು ವೆರಿ ಅನ್ಫಾರ್ಚುನೇಟ್ ಸಿಚುವೇಶನ್. ಅದೇ ನಾವು ನೋಡಿ, what is required here is RBI has to issue a circular. Correct. That in this time of sanctioning emergency loans, you can do away with the ratios. Correct. See, if you look at the ratios, your amount will be determined at a lower level. Already told. Yeah. They have told automatic. As on outstanding you give. It's automatic. ಇವ್ರು ಏನು ಗೊತ್ತಾ, ಇವರಿಗೆ ಕನ್ವೀನಿಯಂಟ್ ಆಗಿ ಇವರು ಅದನ್ನು But because the old circulars are still in existence, they want to go back to the old circulars. ಅದಕ್ಕೆ ಹೇಳ್ತಾರೆ ನೋಡಿ, we can drag the horse to water, but we can't make it to drink ಅಂತ. ಆದ್ರಿಂದ ಕೆಪಾಸಿಟಿ ಟು ರೀಪೇ ದ ಲೋನ್ ಈಸ್ ದ ಫಸ್ಟ್ ಕ್ರೈಟೀರಿಯಾ. ಸೆಕೆಂಡ್ ಈಸ್ ಸೆಕ್ಯೂರಿಟಿ. ಅದನ್ನು ನೋಡಿ ಕೊಟ್ರೆ ಯಾವುದೇ ಲೋನ್ ಪ್ರಾಬ್ಲಮ್ ಆಗುದಿಲ್ಲ ಅಂತ ನನ್ನ ಭಾವ. ಈಗ ಇನ್ನೊಬ್ರು ಕಾಲರ್ ಇದ್ದಾರೆ, ಅವ್ರದ್ದು ಕೇಳುವ. ಹಲೋ ಹಲೋ, ಹೂ ಸ್ಪೀಕಿಂಗ್? ಸರ್, ನಾನು ಮೂಡುಬಿದ್ರಿಯಿಂದ ಸೂರಜ್ ಎಸ್ ಪೈ ಅಂತ ಮಾತಾಡ್ತಾ ಇದ್ದೇನೆ. ನಮಸ್ಕಾರ ಸರ್. ನಮಸ್ಕಾರ. ಸೂರಜ್ ಪೈ, ಮೂಡುಬಿದ್ರೆಯಿಂದ. ನಿಮ್ದು ಏನು ಬಿಸ್ನೆಸ್ ಸ್ವಾಮಿ? ಸರ್, ನಾವು ಆಯುರ್ವೇದಿಕ್ ಮೆಡಿಸಿನ್ ಮ್ಯಾನುಫ್ಯಾಕ್ಚರರ್ ಮೂಡುಬಿದ್ರೆಯಲ್ಲಿ ಮೆಡಿಸಿನ್ ಮ್ಯಾನುಫ್ಯಾಕ್ಚರ್ ಮಾಡ್ತೇವೆ. ಓಕೆ. ಹಲೋ, ಹೇಳಿ.
ಸರ್ ಇವಾಗ ನಾನು ಎಕ್ಸ್ಪಾನ್ಷನ್ ಗೆ ನಾನು ಆಲೋಚನೆ ಮಾಡ್ತಾ ಇದ್ದೇನೆ, ಯೂನಿಟ್ ಎಕ್ಸ್ಪಾನ್ಷನ್ ಗೆ. ಓಕೆ. ಸೊ ಅದಕ್ಕೆ ಬೇಕಾದದ್ದು ಏನಾದ್ರು ಕೋವಿಡ್ ಅಲ್ಲಿ ಏನಾದ್ರು ನಮ್ಗೆ ಸಬ್ಸಿಡೀಸ್ ಅಥವಾ ಅಂತದ್ದು ಏನಾದ್ರು ಪ್ರೊವಿಷನ್ ಇದೆಯಾ ಸರ್? ಉತ್ತಮ ಒಳ್ಳೆ ನೋಡಿ, ಕೋವಿಡ್ ಅಲ್ಲಿ ನಿಮಗೆ ಎಕ್ಸ್ಪಾನ್ಷನ್ ಮಾಡ್ಲಿಕ್ಕೆ ಅಂತ ಹೇಳಿ ಏನು ಲೋನ್ ಇಲ್ಲ. ನಿಮ್ದು ಎಕ್ಸಿಸ್ಟಿಂಗ್ ಬಿಸ್ನೆಸ್ಸಿಗೆ ನೀವು ಎಕ್ಸ್ಪಾನ್ಷನ್ ಮಾಡೋದಾದ್ರೆ ನಿಮಗೆ ವರ್ಕಿಂಗ್ ಕ್ಯಾಪಿಟಲ್ ಆರ್ ಟರ್ಮ್ ಲೋನ್, ನೀವು ಎಕ್ಸ್ಪಾನ್ಷನ್ ಮಾಡುವಾಗ ಏನಾದರೂ ಮೆಷಿನರಿ ಪರ್ಚೇಸ್ ಮಾಡ್ತಿರೋ ಅಥವಾ ಫಿಕ್ಸೆಡ್ ಅಸೆಟ್ಸ್ ಏನಾದರೂ ತಗೊಳ್ತಿರೋ ಅದಕ್ಕೆ ನಿಮಗೆ ಬ್ಯಾಂಕಿಂದ ಲೋನ್ ಸಿಗ್ತದೆ. ಮತ್ತೆ ವರ್ಕಿಂಗ್ ಕ್ಯಾಪಿಟಲ್ ಬೇಕಾದರೂ ವರ್ಕಿಂಗ್ ಕ್ಯಾಪಿಟಲ್ ಸಿಗ್ತದೆ. ಅದರಲ್ಲಿ ಇದರಲ್ಲಿ ಎಕ್ಸ್ಪಾನ್ಷನ್ ಆಫ್ ಬಿಸ್ನೆಸ್ಸಿಗೆ ಅಂತೇಳಿ ಸಪರೇಟ್ ಆಗಿ ಕೋವಿಡ್ ಅಲ್ಲಿ ಈ 20% ಲೋನ್ ಅಲ್ಲಿ ಯಾವುದೂ ಇಲ್ಲ. ಅದು ನಾರ್ಮಲ್ ಸ್ಕೀಮ್ ಅಲ್ಲಿ ನೀವು ಬ್ಯಾಂಕ್ ಸಬ್ಸಿಡಿ ಅಂತ ಹೇಳುದು ಸ್ಟೇಟ್ ಗವರ್ಮೆಂಟ್ ಇರಬಹುದು, CLCSS ಇರಬಹುದು, ಎಕ್ಸಿಸ್ಟಿಂಗ್ ಯಾವುದೆಲ್ಲ ಸಬ್ಸಿಡೀಸ್ ಅವೈಲೇಬಲ್ ಉಂಟು ಅದು ಅವೈಲ್ ಅಲ್ವಾ. ಬಟ್ ಇನ್ನೊಂದೇನಂದ್ರೆ ನಿಮ್ಮ ಪೈ ಅವರೇ, ಈಗ ನಿಮ್ಗೆ ಓಡಿ ಲಿಮಿಟ್ ಎಷ್ಟುಂಟು? ನಿಮ್ಗೆ ಓಡಿ ಲಿಮಿಟ್ 20 lakhs ಇದೆ ಸರ್. 20 lakhs ಓಡಿ ಇದ್ರೆ ನೀವು 10% ಕೋವಿಡ್ ಲೋನ್ ತಗೊಳ್ಬಹುದು. 2 lakhs ಇಮಿಡಿಯೇಟ್ಲಿ ನೀವು ಬ್ಯಾಂಕಿಂದ ತಗೊಳ್ಬಹುದು ಅಟ್ ಕನ್ಸೆಷನಲ್ ರೇಟ್ ಆಫ್ ಇಂಟ್ರೆಸ್ಟ್, 6 month ಹಾಲಿಡೇ ಮತ್ತೆ 18 months ರೀಪೇಮೆಂಟ್. ಅದಲ್ಲದೆ ಎಮರ್ಜೆನ್ಸಿ ಕ್ರೆಡಿಟ್ ಲೈನ್ ಅಂತ 20 ಲಕ್ಷದ ಮೇಲೆ 20%, 4 ಲಕ್ಷ ಕೂಡ ನೀವು ಅದನ್ನು ಕೂಡ ಅವೈಲ್ ಮಾಡಬಹುದು. ಇದು ಕೋವಿಡ್ ಲೋನ್ ಅಲ್ಲಿ ನಿಮ್ಗೆ ಸಿಗುವಂತಹ ಒಂದು ಬೆನಿಫಿಟ್. ಇದು ಬಿಟ್ಟು ನಿಮ್ಮ ಎಕ್ಸ್ಪಾನ್ಷನ್ಗೆ ನಿಮ್ಮ ಸೆಕ್ಯೂರಿಟಿ ಕೊಟ್ಟು ನಿಮ್ದು ಪ್ರಾಜೆಕ್ಟ್ ರಿಪೋರ್ಟ್ ಕೊಟ್ಟು ಯಾವುದೆಲ್ಲ ನೀವು ಅದು ನಾರ್ಮಲ್ ಕೋರ್ಸ್ ಆಫ್ ಅಲ್ಲಿ ಅಪ್ರೈಸಲ್ ಮಾಡಿ ಅವರು ಲೋನ್ ಕೊಡ್ತಾರೆ. ಮತ್ತೆ ಯಾವುದೆಲ್ಲ ಸಬ್ಸಿಡೀಸ್ ಪ್ರಿವೈಲಿಂಗ್, ಈಗ ಕರ್ನಾಟಕ ಸರ್ಕಾರದ ಏನಾಗಿದೆ ಎಲ್ಲ ಗಡಿಬಿಡಿಯಲ್ಲಿ ಮಾಡಿದ್ದಾರೆ. ಈಗ ನೋಡಿ 31st March 2020ಗೆ ಓಲ್ಡ್ ಇಂಡಸ್ಟ್ರಿಯಲ್ ಪಾಲಿಸಿ ಹ್ಯಾಸ್ ಬೀನ್ ಲ್ಯಾಪ್ಸ್ಡ್. ಅದಾದ್ಮೇಲೆ ನ್ಯೂ ಇಂಡಸ್ಟ್ರಿಯಲ್ ಪಾಲಿಸಿ ದೇ ಹ್ಯಾವ್ ಟು ಫಾರ್ಮ್ ಇಮಿಡಿಯೇಟ್ಲಿ. ಈಗ ನೋಡಿ ಏಪ್ರಿಲ್ ಆಯ್ತು, ಮೇ ಆಯ್ತು, ಯಾವ್ದು ನ್ಯೂ ಇಂಡಸ್ಟ್ರಿಯಲ್ ಪಾಲಿಸಿ ಫಾರ್ಮೇ ಮಾಡ್ತಾ ಇಲ್ಲ ಇವರು. ಅಲ್ಲ ಮಾಡಬೇಕು, ಮಾಡದೆ ನೀವು ಹೇಗೆ ರಿವೈವಲ್? ನಾನು ಕೂಡ ಈ ಪ್ರೈಮ್ ಮಿನಿಸ್ಟರ್ ಆಫೀಸಿಗೆ ಕೂಡ I have written some suggestions. What are all the 24 steps how to revive the economy? ಅದನ್ನು ಎಲ್ಲ ಇಂಪ್ಲಿಮೆಂಟ್ ಮಾಡಲಿಲ್ಲ ಇವರು. ಅಂದ್ರೆ ಗವರ್ಮೆಂಟ್ಗೆ ಹೆಚ್ಚು ಖರ್ಚಾಗದೆ ಜನರಿಗೆ ಬೆನಿಫಿಟ್ ಮಾಡುವಂತ ಮಾಡಿದ್ದೇವೆ. ಅದಲ್ಲದೆ ಸ್ಟೇಟ್ ನಮ್ಮ BS ಯಡಿಯೂರಪ್ಪ ಅವರಿಗೆ ಕೂಡ ನಾವು 20 ಅಂಶ ಕಾರ್ಯಕ್ರಮ ಯಾವ ರೀತಿ ಸ್ಟೇಟ್ ಇಕಾನಮಿಯನ್ನು ರಿವೈವ್ ಮಾಡಬಹುದು ಅದು ಕೂಡ ಹಾಕಿದ್ದೇವೆ. ಅದರಲ್ಲಿ ಪ್ರಪ್ರಥಮವಾಗಿ ಇಂಡಸ್ಟ್ರಿಯಲ್ ಪಾಲಿಸಿ ಉಂಟಲ್ಲ, ನೆಕ್ಸ್ಟ್ 5 years ಇಮಿಡಿಯೇಟ್ಲಿ ನೀವು ಇಂಪ್ಲಿಮೆಂಟ್ ಮಾಡಿ. ಯಾಕಂದ್ರೆ ಜನರಿಗೆ ಮಾಡುವವರಿಗೆ ಕನ್ಫ್ಯೂಷನ್ ಆಗ್ತದೆ. ಅದಲ್ಲದೆ ಎಗ್ರಿ ಇಕಾನಮಿಯನ್ನು ರಿವೈವ್ ಮಾಡುವುದು ಹೇಗಂತ ನಮ್ಮ BC ಪಾಟೀಲ್ ಅಂತೇಳಿ ಅಗ್ರಿಕಲ್ಚರ್ ಮಿನಿಸ್ಟರ್ ಮಂಗಳೂರಿಗೆ ಬಂದಾಗ ಅವರು ಕೂಡ ನಾವೊಂದು ಮನವಿ ಕೊಟ್ಟಿದ್ದೇವೆ. 12-point ಪ್ರೋಗ್ರಾಮ್ ಹೌ ಟು ರಿವೈವ್ ಎಗ್ರಿ ಇಕಾನಮಿ ಅಂತ. ಈಗ ಜನರಿಗೆ ಕೇವಲ ನೀವು ಹಣ ಹಂಚುದು, ಅಕೌಂಟಿಗೆ ದುಡ್ಡು ಹಾಕುದಕ್ಕಿಂತ ಇದೆಲ್ಲ ನೀವು ರಿವೈವಲ್, ಇದೆಲ್ಲ ನೀವು ಯಾವುದೇ ಒಂದು ಪಾಲಿಸಿಯನ್ನು ಆದಷ್ಟು ಕ್ವಿಕ್ ಒಂದು ಕ್ಷಿಪ್ರ ಗತಿಯಲ್ಲಿ ನೀವು ಮಾಡಿದ್ರೆ ಜನರು ಕೂಡ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತ ಅವ್ರ ಮನಸ್ಸಿನಲ್ಲಿ ಬರ್ತದೆ. ಆದ್ರೆ ಐ ಡೋಂಟ್ ಅಂಡರ್ಸ್ಟ್ಯಾಂಡ್, ಕೋವಿಡ್ ಇರುವಾಗ ಪುರ್ಸೋದ್ ಜಾಸ್ತಿ ಉಂಟು. ಈಗ ಇಂಡಸ್ಟ್ರಿಯಲ್ ಡಿಪಾರ್ಟ್ಮೆಂಟ್ ಎಲ್ಲ ಡಿಪಾರ್ಟ್ಮೆಂಟ್ ಪುರ್ಸೋದ್ ಜಾಸ್ತಿ. ಈಗ ಇದನ್ನೆಲ್ಲ ಮಾಡಿ ಇಂಪ್ಲಿಮೆಂಟ್ ಮಾಡಬಹುದಲ್ಲ, ವೈ ದೇ ಹ್ಯಾವ್ ಟು ಡಿಲೇ? ದಟ್ ಈಸ್ ದ ಕ್ವಶನ್. ಅಂದ್ರೆ ಲಾಂಗ್ ರನ್ ಪ್ಲಾನಿಂಗ್ ಅನ್ನು ಈಗ ನಾವು ಮಾಡದಿದ್ರೆ, ಇಫ್ ದ ಗವರ್ಮೆಂಟ್ ಇಟ್ ಸೆಲ್ಫ್ ಈಸ್ ಇನ್ ಡಿಲೇಮಾ and if they are themselves they are in confusion, then how they can give ಜನರಿಗೆ ಧೈರ್ಯ ಕೊಡೋದು? ಇದರ ಬಗ್ಗೆ see from my CREDA experience I'll tell you. Hubli Dharwad zoning regulation and master plan approval took 3 years with the state government. Mysore zoning regulation and master plan approval took more than 5 years. Now if you are going to work at this kind of a speed, andre red tapeism still prevailing, you know, there is very little future for the revival here. So ಈಗ ಅಕ್ರಮ ಸಕ್ರಮ ಕೂಡಲೇ ಅನೌನ್ಸ್ ಮಾಡಿ ದುಡ್ಡು ತಕೊಂಡು ಮಾಡೋದನ್ನೆಲ್ಲ ಬೇಗ ಮಾಡಿದ್ದಾರೆ. Now after announcement what has happened? Where is the policy now? Akrama sakrama also, where is the policy? See, announcement is the easiest job. First they should have framed the policy and then they should have made the announcement. Correct. Here it is the other way around. Announcement has been made first and there is no policy. ಅಂದ್ರೆ ತುಳುವಲ್ಲಿ ಒಂದು ಗಾದೆ ಉಂಟು, ಕುದುರೆಡ್ ದುಂಬು ಕುಡು ಅಂತ. ಹಲೋ 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 ತುಳುವಲ್ಲಿ ಒಂದು ಗಾದೆ ಉಂಟು, ಕುದುರೆಡ್ ದುಂಬು ಕುಡು ಅಂತೇಳಿ. ಅಂದ್ರೆ ಕುದುರೆ ತರುವ ಮುಂಚೆ ಹುರುಳಿ ತರುವುದು ಅಂತೇಳಿ ಅಂತ ಪರಿಸ್ಥಿತಿ ಆಗಿದೆ ಈಗ. ಸೊ ಬಹಳ ಒಂದು ಅನ್ಫಾರ್ಚುನೇಟ್. ಈಗ ಯಾವುದೇ ಪಾಲಿಸೀಸ್ ಕೇಂದ್ರ ಸರ್ಕಾರದವರು ಮಾಡಲಿ, ನೀವು ಹೇಳಿದ ಹಾಗೆ ಆವಾಗ ನಾನು 3 ಪಾಯಿಂಟ್ ಹೇಳುವ, ನೀವು 4ನೇ ಪಾಯಿಂಟ್ ಹೇಳಿದ್ರು, G2G ಅಂದರೆ ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರ ಇರ್ಬೋದು ಅಥವಾ ಲೋಕಲ್ ಅಥಾರಿಟಿ ಇರ್ಬೋದು, ಬೇರೆ ಬೇರೆ ಇಂಪ್ಲಿಮೆಂಟಿಂಗ್ ಅಥಾರಿಟಿ,
if they don't efficiently implement Right. whatever may be the Policy, policies, it's if a they waste. form, it will not reach the people, People. and See- their aspirations are not met. The fourth thing which I had mentioned, from central government to the state government, there 1% of the state GDP will be straight away the state can borrow. Now for Karnataka that will amount to close to 10,000 crores. Just 1%. And for the balance 1%, it has been mentioned, different things have to be, policy reforms have to be done. ಈಗ ಎಷ್ಟು ಬಾರೋ ಮಾಡಿದ್ದಾರೆ ಕರ್ನಾಟಕ ಸರ್ಕಾರದವರು? As of now, under this new policy, they have not borrowed much. Now, out of this 10,000 crores, even if you adjust the revenue deficit and others, the state government still will have easily 5,000 crores surplus available. Now, with this 5,000 crores, they can come up with new industrial policy where capital subsidy and various other, power subsidy and various other benefits can be given, and industrial revival can be taken to the next level. ಅಂದ್ರೆ ನಿಮ್ಮ ಒಂದು ಜಿಸ್ಟ್ ಏನಂತ ಹೇಳಿದ್ರೆ, ದೇವರು ಕೊಟ್ಟರು ಪೂಜಾರಿ ಬಿಡ ಅಂತ ಹೇಳಿ. ಅಂದ್ರೆ ದೇವರು ಏನು ಕೊಟ್ಟರು ಪೂಜಾರಿಯವನು ಕರೆಕ್ಟ್ ಇಂಪ್ಲಿಮೆಂಟ್ ಮಾಡಿದ್ರೆ ಮಾತ್ರ ಅದು ಜನರಿಗೆ ರೀಚ್ ಆಗ್ತದೆ ಅಂತ ಹೇಳಿ. ಬಹಳ ಒಂದು ಉತ್ತಮ ವಿಷಯ. ಇನ್ನೊಬ್ರು ಕಾಲರ್ ಇದ್ದಾರೆ, ಅಟೆಂಡ್ ಆಗುವ. ಹಲೋ. ಹಲೋ. ಯಾರು ಮಾತಾಡೋದು? ಹಲೋ, ಇದು ಶೇಖರ್ ಅಂತ. ಹೇಳಿ ಶೇಖರ್ ಅವರೇ. ನನ್ಗೆ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಿತ್ತು. ಅದಕ್ಕೆ ಬೇಕಾಗಿ ಒಂದು ಲೋನ್ ಇದು ಆಗ್ಬಹುದು, ಮತ್ತೆ ಏಜ್ ಇದ್ದು ಏನಾದ್ರು ಪ್ರಾಬ್ಲಮ್ ಬರ್ತದೆ ಅದರಲ್ಲಿ. ಈಗ ನಿಮ್ದು ಏಜ್ ಎಷ್ಟು ನಿಮ್ದು? ನನ್ಗೆ 58. 58. ಏನು ಬಿಸ್ನೆಸ್ ಸ್ಟಾರ್ಟ್ ಮಾಡೋದು ನೀವು? ನಮ್ಗೆ ಕ್ಲಿಪ್ಪಿಂಗ್ ಇದು. ಯಾವುದು? ಕ್ಲಿಪ್ಪಿಂಗ್ ಅಂದ್ರೆ ಒಂದು ಇದು ಪಾರ್ಸಲ್ ಎಲ್ಲ ಮಾಡ್ತೀವಲ್ಲ ನಾವು, ಅದಕ್ಕೆ ಆ ವೈರಿಗೆ ಒಂದು ಕ್ಲಿಪ್ಪಿಂಗ್ ಬರ್ತದೆ. ಕ್ಲಿಪ್ಪಿಂಗ್. ಓಕೆ ಓಕೆ. ಅದರದ್ದು ಬಿಸ್ನೆಸ್ ಮಾಡ್ಲಿಕ್ಕೆ ಮಷಿನರಿಂಗ್ ತಗೊಳ್ಬೇಕು ನಾವು ಗುಜರಾತ್ ಇಂದ. ಓಕೆ. ಎಷ್ಟು ಆಗ್ತದೆ ಇನ್ವೆಸ್ಟ್ಮೆಂಟ್? ಎಷ್ಟಾಗ್ತದೆ ಸ್ವಾಮಿ? ಅದು ಇನ್ನು ಇಲ್ಲಾದ್ರೂ ಒಂದು ನಮ್ಗೆ ಮೆಟೀರಿಯಲ್ ಎಲ್ಲ ಅದು ಬಂದ ರೊಟೇಷನ್ ಮಾಡ್ಲಿಕ್ಕೆ ಒಂದು 5 lakhs ವರೆಗೆ ಬೇಕಾಗಬಹುದು ಸರ್. ಮೆಷಿನರಿಗೆ ಏನ್ ಸರ್? ಮೆಷಿನರಿ ಮತ್ತೆ ಸ್ಟಾಕ್ ಎಲ್ಲದೂ ಕೊಟ್ಟಿಗೆ 5 ಲಕ್ಷವಾ? ಹೌದೌದು ಸರ್. ನಿಮ್ಗೆ ಮುದ್ರಾ ಯೋಜನೆಯಲ್ಲಿ ಇಮಿಡಿಯೇಟ್ಲಿ ಮುದ್ರಾದಲ್ಲಿ ಮಾಡಬಹುದು. ಮುದ್ರಾ ಯೋಜನೆಯಲ್ಲಿ 10 ಲಕ್ಷದವರೆಗೆ ಯಾವುದೇ ಒಂದು ಜಮೀನು ಬೇಡ, ಜಾಮೀನು ಬೇಡ, ನೋ ಕೊಲಾಟ್ರಲ್, ನೋ ಗ್ಯಾರಂಟರ್ ಇಲ್ಲದೆ 10 ಲಕ್ಷದವರೆಗೆ ನಿಮ್ಗೆ ಸಾಲ ಕೊಡುವ ಸೌಲಭ್ಯ ಉಂಟು. ಖಾಲಿ 15% ಮಾರ್ಜಿನಲ್ಲಿ ನಿಮ್ಗೆ ಸಾಲ ಕೊಡಬಹುದು. ನಿಮ್ಮದಂದ್ರೆ 5 ಲಕ್ಷ ಬೇಕಾದ್ರೆ ನೀವು 15 ಇಲ್ಲಿ 75 ಅಂದ್ರೆ 75,000 ನೀವು ಹಾಕ್ಬೇಕು. ಉಳಿದ ಹಣ ಬ್ಯಾಂಕಿನವರು ಕೊಡ್ತಾರೆ. ಯಾವುದೇ ಒಂದು ಜಮೀನು ಇಲ್ಲದೆ ನಿಮ್ಮ ಕಾರ್ಯಕ್ರಮ ಮಾಡಬಹುದು. ನೀವು ಯಾರಾದರೂ ಒಂದು ತಜ್ಞರಲ್ಲಿ ಅಥವಾ ಯಾರಾದರೂ ಚಾರ್ಟರ್ಡ್ ಅಕೌಂಟೆಂಟ್ ಅಥವಾ ಯಾರಾದರೂ ಕನ್ಸಲ್ಟೆಂಟ್ ಹತ್ರ ಹೋಗಿ ನಿಮ್ಮ ಪ್ರಾಜೆಕ್ಟ್ ರಿಪೋರ್ಟ್ ಮಾಡಿ ಬ್ಯಾಂಕಿಗೆ ನಿಮ್ಮ ಪಾನ್ ಕಾರ್ಡ್, ಆಧಾರ್ ಕಾರ್ಡ್, ಎಕ್ಸಿಸ್ಟಿಂಗ್ ಬ್ಯಾಂಕ್ ಪಾಸ್ಬುಕ್ ಮತ್ತೆ ಎಲ್ಲಿ ನಿಮ್ದು ಅಕೌಂಟ್ ಉಂಟು ಆ ಬ್ಯಾಂಕಿಗೆ ಹೋಗಿ ಇದನ್ನು ಕೊಟ್ಟರೆ ಅವರು ಅದನ್ನು ಕ್ಲಬ್ತ ಸಮಯದಲ್ಲಿ ಕೊಡಬೇಕಂತ ಒಂದು ಪ್ರೊಸೀಜರ್ ಉಂಟು. ಹೌಸಿಂಗ್ ಲೋನ್ ಬಿಟ್ಟ ನಂತರ ಮತ್ತೆ ಬೇರೆ ಲೋನಿಗೆಲ್ಲ ಏಜ್ ರಿಸ್ಟ್ರಿಕ್ಷನ್ಸ್ ಏನಿಲ್ಲ. ನೀವು ಅಪ್ ಟು ನೋಡಿ 70-75 ಇಯರ್ಸ್ ವರೆಗೆ ಹೋಗ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಅಂತದ್ದು 58 ಇಯರ್ಸ್ ಆದ್ರೆ ಲೋನ್ ಕೊಡಬಾರ್ದು ಅಂತ ಏನಿಲ್ಲ. ಹೌಸಿಂಗ್ ಲೋನ್ ಆದ್ರೆ ಯಾಕಂತ ಹೇಳಿದ್ರೆ ಲಾಂಗ್ ಟೆನ್ಯೂರ್ ಲೋನ್. ಹಾಗಾಗಿ ಶೇಖರ್ ಅವರು ನಿಮ್ದು ವಿದ್ಯಾಭ್ಯಾಸ ಎಷ್ಟು? ವಿದ್ಯಾಭ್ಯಾಸ ನನಗೆ 7th ವರೆಗೆ ಮಾಡಿದ್ದೇನೆ ಸರ್. 7th ಆದ್ರೆ ನಿಮ್ಗೆ PMEGPಯಲ್ಲಿ ಅಲ್ಲ, ಸಾರಿ 1 ಮಿನಿಟ್. PMEGPಯಲ್ಲಿ ಮಿನಿಮಮ್ 8th ಸ್ಟ್ಯಾಂಡರ್ಡ್ ಪಾಸ್ ಅಂತ ಇದೆ. ಮಿನಿಮಮ್ 8th ಸ್ಟ್ಯಾಂಡರ್ಡ್ ಪಾಸ್. ಇದು CMEGP ಅದರಲ್ಲಿ ಕೂಡ ಸಿಮಿಲರ್ ಕಂಡೀಷನ್. ನನಗೆ ಎಕ್ಸಾಕ್ಟ್ ಡೇಟ್ ಇದು ಗೊತ್ತಿಲ್ಲ ಅದರಲ್ಲಿ, ಬಟ್ PMEGPಯಲ್ಲಿ ಮಿನಿಮಮ್ 8th ಸ್ಟ್ಯಾಂಡರ್ಡ್ ಪಾಸ್ ಅಂತಿದೆ. ಓಕೆ. ಹಾಗಾದ್ರೆ ನೀವು ಮುದ್ರಾ ಯೋಜನೆಯಲ್ಲಿ ಸಾಲ ಪಡ್ಕೊಳ್ಳುವ ಪ್ರೊವಿಷನ್ ಉಂಟು. ಮುದ್ರಾ ಯೋಜನೆ ಇದೆ ಸರ್? ಹೌದು. ಅಲ್ಲ, ಏಜ್ ಇದೆ ಮಿತಿ ಬರ್ತದೆ ಅದರ ಸರ್? ಯಾವುದು ಏಜ್? ಏಜ್ ಏನ್ ಪ್ರಾಬ್ಲಮ್ ಬರುದಿಲ್ಲ. ಏಜ್ ನೀವು ಹೌಸಿಂಗ್ ಲೋನಿಗೆ ಹೋಗುದಾದ್ರೆ ಮಾತ್ರ ಪ್ರಾಬ್ಲಮ್ ಬರ್ತದೆ. ಬೇರೆ ನಿಮ್ಮ ಇಂಡಸ್ಟ್ರಿಯಲ್ ಲೋನಿಗೆ, ಬಿಸಿನೆಸ್ ಲೋನಿಗೆ ಏಜ್ ಪ್ರಾಬ್ಲಮ್ ಬರುತ್ತೆ. ಪ್ರಾಬ್ಲಮ್ ಅಂತ ಏನಿಲ್ಲ. ನಿಮ್ಮ ಮಕ್ಕಳನ್ನ ಎಲ್ಲ ಗ್ಯಾರಂಟಿ ಕೊಡಬೇಕಾಗುತ್ತೆ, ಲೀಗಲ್ ಹೇರ್ಸ್ ಎಲ್ಲ ಜಾಯಿನ್ ಆಗಬೇಕಾಗ್ತದೆ, ಇಂಥದ್ದೆಲ್ಲ ಕಂಡೀಷನ್ ಇದೆ. ಬಿಸಿನೆಸ್ ಲೋನ್ ಮಾಡುವಾಗ 58 ಇಯರ್ಸ್ ಏನು ಪ್ರಾಬ್ಲಮ್ ಇಲ್ಲ. ಯಾವ ಬ್ಯಾಂಕ್ ಅಲ್ಲಿ ತಗೊಳ್ಬಹುದು ಸರ್? ಯಾವುದು ನಿಮ್ಗೆ ನಿಯರ್ ಬೈ ಯಾವ ಬ್ಯಾಂಕ್ ಇದೆ, ನಿಮ್ಮ ಊರಲ್ಲಿ ಯಾವ ಬ್ಯಾಂಕ್ ಇದೆ ಅಲ್ಲಿಗೆ ಅಪ್ರೋಚ್ ಮಾಡ್ಬೋದು. ಅಥವಾ ನಿಮ್ಮ ಬ್ಯಾಂಕ್ ಅಕೌಂಟ್ ಯಾವ ಬ್ಯಾಂಕ್ ಅಲ್ಲಿ ಇದೆ ಅಲ್ಲಿಗೆ ಹೋದ್ರೆ ಬೆಸ್ಟ್. ಯಾಕಂದ್ರೆ ಅವರಿಗೆ ನಿಮ್ಮ ಲಾಸ್ಟ್ ಟ್ರಾನ್ಸಾಕ್ಷನ್ಸ್ ಎಲ್ಲ ಏನಾದರೂ ಮೊದಲು ಲೋನ್ ಇದೆಯಾ ಮಾಡಿದ್ರಾ, ಅದ್ರದ್ದು ಕ್ರೆಡಿಟ್ ಹಿಸ್ಟ್ರಿ ಎಲ್ಲ ಕ್ಲಿಯರ್ ಇದ್ರೆ ಅದೇ ಬ್ಯಾಂಕಿಗೆ ಅಪ್ರೋಚ್ ಮಾಡೋದು ಬೆಸ್ಟ್. ಶೇಖರ್ ಅವರು. ಓಕೆ ಸರ್. ಓಕೆ, ಥ್ಯಾಂಕ್ ಯು ಸರ್. ನಮಸ್ಕಾರ, ಥ್ಯಾಂಕ್ ಯು. ಈಗ ನೀವು ಶೇಖರ್ ಅವರು ಈ ಪ್ರಶ್ನೆ ಕೇಳಿದ್ದಕ್ಕೆ ಧನ್ಯವಾದಗಳು. ನೀವು ನಿಮ್ಮ ಯಾವ ಬ್ಯಾಂಕಲ್ಲಿ ಅಕೌಂಟ್ ಉಂಟು ಅಲ್ಲಿ ಹೋಗಿ ನಿಮ್ಮ ಒಂದು
ಈ ಪ್ರಪೋಸಲ್ ಕೊಟ್ಟರೆ ಕೊಡ್ಬೋದು. ಮುದ್ರಾ ಯೋಜನೆಯಲ್ಲಿ ನಿಮಗೆ ಸಾಲ ಸಿಗ್ತದೆ, ಯಾವುದು ಜಾಮೀನು ಮತ್ತು ಜಮೀನಲ್ಲ ಅಂತ ಹೇಳ್ತೇವೆ. ಈಗ ಮೆಹತಾರವರೇ, ನೀವು ಕ್ರೆಡೈ ಚೇರ್ಮನ್ ಮ್ಯಾಂಗ್ಳೂರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀರಿ. ಈಗ ರಿಯಲ್ಟಿ ಸೆಕ್ಟರಿಗೆ ಈ 20 ಲಕ್ಷ ಕೋಟಿ ಪ್ಯಾಕೇಜಲ್ಲಿ ಏನೆಲ್ಲ ಒಂದು ಬೆನಿಫಿಟ್ ಕೊಟ್ಟಿದ್ದಾರೆ, ಅದರ ಬಗ್ಗೆ ಹೇಳ್ಬೋದಾ? See, let us look at real estate sector a little before COVID itself. For the last 4 years, real estate sector has seen a tremendous slowdown with unsold inventories close to 5 lakh crores. Oh. Okay. Now, if you look at the funding pattern of the real estate developers, last few years the banks have stopped lending to the real estate developers. Yes. And the entire sector was funded by NBFCs. Yeah. Before 31st March itself, the loans given by NBFCs to the real estate sector exceeds 5 lakh crores. And due to the severe slowdown, the servicing of the loan itself was a big challenge. Correct. So what the real estate sector was looking forward to even during the budget time, very simple few things. A, restructuring of loans. With this package, stimulus package, there is no restructuring of loans. Only whatever 6 months moratorium is given, only that can be considered into restructuring. This restructuring of loans under OTR, that is not applicable for real estate. Real estate. That is not applicable. Okay, so that was a long-standing demand of the real estate sector. The second issue was rationalizing GST. I don't know how many of you are aware that 80% of the real estate projects are done through the joint development format, where the landowner and the builders, they come together and they form a joint development and they do the project. The GST taxes at 2 levels. One is at the joint development level. There is a taxation of 5% if it is a residential project, or taxation of 18% if it is a commercial project. Correct. Now, when the developer develops and sells to the customers, again there is a GST. Correct. So, double level GST, 0.1. That Just needed, like our restaurants and all. Yeah. Without input credit, lower rate of GST. No, here there is no input credit for residential. That's why the rate is 5%. But here, because of the joint development formula, the landowner's right, which was transferred to the builder, was considered as TDR, transfer of development rights, and that was itself considered as a separate service. Oh, So for in- that against GST. they Yeah, have to so pay. in this there were 2 services. One is between the landowner and the developer, and the second service is between the developer And the buyer. and the buyers, and as well as the developer and the landowner. Correct. Because when the developer transfers the built up area as per the agreed percentage to the landowner, Now- that itself is also Now considered the as a introduction of GST, the purpose was to avoid cascading effect. So even after this, cascading effect still prevailing as per your this. The GST was introduced for 2 reasons. One is it's a simplified tax. This has become very, very complicated when it comes to the real estate. B, it should avoid cascading effect. Here there are multiple level taxes and cascading effect is brought into play rather than being a natural player. It has been introduced into the play. We will continue the discussion. One more caller is there. Hello. ಹಲೋ ಯಾರು ಮಾತಾಡೋದು? ಸರ್ ನಮಸ್ಕಾರ. ನಮಸ್ಕಾರ, ಯಾರು ಮಾತಾಡೋದು? ನಾನು ಸದಾನಂದ ಶೆಟ್ಟಿ ಅಂತೇಳಿ. ಸದಾನಂದ್ ಶೆಟ್ಟಿ, ನಿಮ್ಮ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಮ ಪ್ರಶ್ನೆ ಕೇಳ್ಬೋದಾ? ನಮಸ್ಕಾರ. ಹೌದು, ನಿಮಗೆ ಹಾಗೂ DB ಮೆಹ್ತಾ ಸರ್, ವಸಂತ್ ಶೆಟ್ಟಿ, ಎಲ್ರಿಗೂ ನಮಸ್ಕಾರ. ಟ್ರಾನ್ಸ್ಪೋರ್ಟ್ ಬಿಸ್ನೆಸ್, ನಂದು ಟ್ರಾನ್ಸ್ಪೋರ್ಟ್ ಬಿಸ್ನೆಸ್ ಪ್ಲಸ್ ನಾವು ಫ್ಲೀಟ್ ಓನರ್ಸ್. ಓಕೆ. ನಮಗೆ ಕಮರ್ಷಿಯಲ್ ವೆಹಿಕಲ್ ಗೆ ಇವರ ಪ್ಯಾಕೇಜ್ ಅಲ್ಲಿ ಏನು ಬೆನಿಫಿಟ್ ಇದೆ ಒಂದು, ಮತ್ತೆ ಸೆಕೆಂಡ್ ಥಿಂಗ್ ಅಂತ ಹೇಳಿದ್ರೆ ನಾವೀಗ ವೆಹಿಕಲ್ ಇನ್ಶೂರೆನ್ಸ್ ಎಲ್ಲ ವರ್ಷದ್ದು ಕಟ್ಟುದು. ನಾವೀಗ ಈ ಲಾಕ್ಡೌನ್ ಪೀರಿಯಡ್ ಅಲ್ಲಿ ಏನಿದೆ ಅದೆಲ್ಲ ಆಲ್ರೆಡಿ ಕಟ್ಟಾಗಿದೆ. ಮತ್ತೆ ಅದನ್ನು ನೆಕ್ಸ್ಟ್ ಪ್ರೀಮಿಯಂ ಅಲ್ಲಿ ಏನಾದ್ರು ಅವರು ಅಡ್ಜಸ್ಟ್ ಮಾಡ್ತಾರಾ ನಮ್ಗೆ, ಲಾಕ್ಡೌನ್ ಪೀರಿಯಡ್ ಅಲ್ಲಿ ವರ್ಕ್ ಆಗ್ಲಿಲ್ಲ ಅಂತ ಹೇಳಿ. ಮತ್ತೆ ಟ್ಯಾಕ್ಸ್, ವೆಹಿಕಲ್ ಟ್ಯಾಕ್ಸ್ ನಾವು ಕ್ವಾರ್ಟರ್ಲಿ ಕಟ್ಟೋದು. ಸೊ ಈ ಪೀರಿಯಡ್ ಏನಾದ್ರು ಅದಕ್ಕೇನಾದ್ರು ಎಕ್ಸಂಪ್ಷನ್ ಉಂಟಾ, ಒಂದು ಕ್ವಶನ್. ಮತ್ತೆ ಎರಡನೇ ಕ್ವಶನ್, ಈಗ ಇಲ್ಲಿ ನಮ್ದು ಕ್ರೂಡ್ ಆಯಿಲ್ ಪ್ರೈಸ್ ನೆಗೆಟಿವ್ ಆಗಿದೆ, ಡ್ಯಾಮ್ ಚೀಪ್ ಉಂಟು. ಈಗ ಇಲ್ಲಿ ಬಾಕಿ ಟೈಮ್ ಅಲ್ಲಿ ಕ್ರೂಡ್ ಆಯಿಲ್ ರೇಟ್ ಏರಿದ ಕೂಡಲೇ ತಕ್ಷಣ ಇಲ್ಲಿ ಡೀಸೆಲ್ ಪ್ರೈಸ್ ಎಲ್ಲ ಹೈಕ್ ಆಗ್ತದೆ. ಕರೆಕ್ಟ್. ಈಗ ಇಲ್ಲಿ ನಾನು ಇವತ್ತು ಗೂಗಲ್ ಅಲ್ಲಿ ಚೆಕ್ ಮಾಡಿದೆ, ಇಂಡಿಯಾದು ಡೀಸೆಲ್ ಪ್ರೈಸ್ ಅಂದ್ರೆ ಇದು ಡೆಲ್ಲಿದು 57 ಉಂಟು.
ಇದು ಶ್ರೀಲಂಕಾದಲ್ಲಿ 40 ರೂಪಾಯಿ, ನೇಪಾಳದಲ್ಲಿ ನಮ್ಮ ನೇಬರಿಂಗ್ ಕಂಟ್ರೀಸ್ ನೇಪಾಳದಲ್ಲಿ 46 ರೂಪಾಯಿ, ಭೂತಾನ್ನಲ್ಲಿ 56, ಬಾಂಗ್ಲಾದಲ್ಲಿ 50, ಪಾಕಿಸ್ತಾನದಲ್ಲಿ 46. ಆಗಿರುವಾಗ ಇಲ್ಲಿ ಮಾತ್ರ ಯಾಕೆ ಇದು ಜಾಸ್ತಿ? ಅಂದ್ರೆ ನೀವು ಹೇಳುದು ನಮಗೆ ಟ್ರಾನ್ಸ್ಪೋರ್ಟ್ ಮತ್ತೆ ಫ್ಲೀಟ್ ಓನರ್ಸ್ ಈ ಪ್ಯಾಕೇಜ್ ಅಲ್ಲಿ ಏನೇನೆಲ್ಲ ನಮಗೆ ಎಕ್ಸೆಂಪ್ಷನ್ ಉಂಟು ಅಂತೇಳಿ ದಯವಿಟ್ಟು ತಾವು ತಿಳಿಸಿ. ಬಹಳ ಒಂದು ಉತ್ತಮ ಪ್ರಶ್ನೆ ಸದಾನಂದ ಶೆಟ್ಟಿ ಅವರೇ. ಮೆಹ್ತಾ ಸಾಹೇಬ್ರೆ, ಈಗ ಟ್ರಾನ್ಸ್ಪೋರ್ಟ್ ಆಪರೇಟರ್ಗೆ ಏನು ರಿಲೀಫ್ ಉಂಟು ಅದರ ಬಗ್ಗೆ ಕೇಳ್ತಾರೆ ಅವರು. See, there are 3 components of his question. One is on the RTO tax. Correct. RTO tax, there has been no relief. So ಈ ಬಸ್ಸಿನವರಿಗೇನೋ 2 ತಿಂಗಳಿದೇನೋ ಕೊಟ್ಟಿದ್ದಾರೆ. Yeah, but transport there is no relief. Okay. So insurance. So unless and until the Transporters Association writes to the government and asks for the relief, because in this time of crisis, it is not possible for the government to think about all the segments and like your frontline workers, doctors, other medical staff, even these transport operators, they have also taken risk and they have operated. And they have been right in the forefront of not even full swing, but to some extent. So their association can write to the government. Government should definitely consider that. Correct. The second aspect of his question was the GST, why the diesel prices or petrol prices have not come down in India. Now, if you look at the last year's budget, we overshot the fiscal deficit. And that was on the presentation day of the budget, when this lockdown had still not happened. According to me, the fiscal deficit has gone high by almost 100 basis point in the fiscal 20 itself. That means 3.5% iddadiga 4.5%. Now, government has to raise resources from somewhere. It is not possible to be a completely welfare state and just print the currency note and keep on increasing your borrowings in fiscal deficit. Correct. And keep on giving all kind of freebies to the citizens. Correct. If we go in that social way, we will end up like Venezuela. Because Venezuela had adopted completely social way of governance, where nobody need to work, where nobody need to do anything. The government will look after everything. And today the situation of Venezuela is a bankrupt country. And inflation is 1 million percentage annual inflation. Now with that kind of a situation, we don't want to bring that kind of bad economics into our system. Government has to balance its budget and raise revenue from somewhere. And petroleum products gave a very good opportunity to the government. Correct. Because of the COVID crisis. So it is outside the purview of GST also. Yeah. Because that rates of taxes in GST only that so it goes maximum 28%. Yeah. So only the devolvement comes to the state. It is not that the devolvement does not happen. Even whatever the central taxes are collected by the by the center, 48% devolvement will come to the state. Correct. Excise. Yeah. Again on that excise and that rate again VAT. You look at Karnataka, 32% VAT they are collecting. Plus they will be getting close to almost 18% of the value as devolvement from the center. So Karnataka will be getting 50% of the petroleum prices as taxes, either through VAT or through devolvement from the center. Now, state also needs revenue, because if state has to do one is petroleum products, another is liquor. These two things people have to buy, people have to use, and automatically there will be revenue from the government. And the advantage of this is that it is so widespread that the impact is not felt by each and every individual to that extent. Correct. Sir, so that is one way of raising revenue, and that's what the government. ಉತ್ತಮ ಒಂದು ನಿದರ್ಶನವನ್ನು ಕೊಟ್ಟದಕ್ಕೆ ದೀಪಕ್ ಟ್ರಾನ್ಸ್ಪೋರ್ಟ್ ಸದಾನಂದ ಶೆಟ್ಟಿ ಅವರಿಗೆ ಉತ್ತಮ ಪ್ರಶ್ನೆ ಕೇಳಿದಕ್ಕೆ ಈಗ ಹಲೋ ಇನ್ನೊಬ್ರು ಕಾಲರ್ ಇದ್ದಾರೆ. ಹಲೋ ನಮಸ್ತೆ ಸರ್. ನಮಸ್ತೆ, ಯಾರು ಮಾತಾಡೋದು? ನಮ್ಮ ಹೆಸರು ರವಿಚಂದ್ರ ಅಂತ ಹೇಳಿ ಕುಂದಾಪುರದಿಂದ ಕರೆ ಮಾಡ್ತಿರೋದು. ರವಿಚಂದ್ರ ಕುಂದಾಪುರದಿಂದ. ಹೇಳಿ ಸ್ವಾಮಿ, ನೀವೇನ್ ಮಾಡ್ಕೊಂಡಿದ್ದೀರಿ? ನಾನು ಬೇರೆ ಕಡೆ ವರ್ಕ್ ಮಾಡ್ತಿದ್ದಾರೆ. ನನ್ನ ತಂಗಿ ಆಕ್ಚುಲಿ ಬ್ಯೂಟಿ ಪಾರ್ಲರ್ ಅಲ್ಲಿ ವರ್ಕ್ ಮಾಡ್ತಿದ್ದಾರೆ. ಓಕೆ. ಸೊ
she has taken PMEGP, I mean ಪ್ರಧಾನಮಂತ್ರಿ ಎಂಪ್ಲಾಯ್ಮೆಂಟ್ ಜನರೇಷನ್ ಪ್ರೋಗ್ರಾಮ್ ಲೋನ್ ತಗೊಂಡಿದ್ದಾರೆ. ಓಕೆ. ಅದರಲ್ಲಿ ಆಕ್ಚುಲಿ 5 lakhs ಸಮಥಿಂಗ್ ಲೋನ್ ತೆಗೆದಿದ್ದು. ಬಟ್ ಈ ಮೂಮೆಂಟ್ ಅಲ್ಲಿ ಕೊರೋನಾ ರಿಲೇಟೆಡ್ ಆಗಿ ಅವರಿಗೆ ಲೋನ್ ಎಕ್ಸ್ಟೆಂಡ್ ಮಾಡಬಹುದು, ಐ ಮೀನ್ ಲೋನ್ ಅನ್ನ ಸ್ವಲ್ಪ ಅಮೌಂಟ್ ಜಾಸ್ತಿ ಪಡಿಬಹುದು ಅನ್ನೋ ರೂಲ್ ಇದೆ ಅಂತೆ. ಅದ್ರ ಬಗ್ಗೆ ಕನ್ಫರ್ಮೇಶನ್ ಬೇಕಿತ್ತು. ನೋಡಿ, ಈ PMEGP ಲೋನ್ ನೀವು ಆಲ್ರೆಡಿ ನಿಮ್ಮ ತಂಗಿ ಬ್ಯೂಟಿ ಪಾರ್ಲರ್ಗೆ ತಗೊಂಡಿರ್ಬೋದು ಅಲ್ವಾ? 5 ಲಕ್ಷನ ತಗೊಂಡಿದ್ರಿ. ಈಗ ಇದರಲ್ಲಿ ಏನಂತ ಹೇಳಿದ್ರೆ, ನೀವು ಈ ಮೊರಿಟೋರಿಯಂ ಎಕ್ಸ್ಟೆನ್ಷನ್ ಆಗ್ತದೆ, ಮಂತ್ಲಿ ಇನ್ಸ್ಟಾಲ್ಮೆಂಟ್ ಕಟ್ಟುವ ಕ್ವಶನ್ 6 ತಿಂಗಳವರೆಗೆ ಅಪ್ ಟು 31st August ವರೆಗೆ ಇನ್ಸ್ಟಾಲ್ಮೆಂಟ್ ಕಟ್ಟಬೇಕಾದಿಲ್ಲ ಒಂದು. ಮತ್ತು ಇನ್ನೊಂದು, ಈ ಕೋವಿಡ್ ಎಮರ್ಜೆನ್ಸಿ ಲೋನ್ ಇದೆಯಲ್ಲ, ಇಂಟ್ರೆಸ್ಟ್ ಕೂಡ ಫಂಡಿಂಗ್ ಮಾಡ್ತೇವೆ ಅಂತ ಹೇಳಿ ಇಲ್ಲ, ಇಲ್ಲಿ ಇಂಟ್ರೆಸ್ಟ್ ಕ್ವಶನ್ ಬರುದಿಲ್ಲ. ಯಾಕಂದ್ರೆ ಇದು ಟರ್ಮ್ ಲೋನ್ ಆಗ್ಲಿಕ್ಕೆ ಹೋಗಿ EMI ಇರ್ಬೋದು. ನೀವೇನಾದ್ರೂ ವರ್ಕಿಂಗ್ ಕ್ಯಾಪಿಟಲ್ ತಗೊಂಡಿದ್ರೆ, ಓಡಿ ತಗೊಂಡಿದ್ರೆ, ಆ ಓಡಿ ಇಂಟ್ರೆಸ್ಟ್ ಕೂಡ ಫ್ರಮ್ March to August 6 months ಇದು ಅದು ಟರ್ಮ್ ಲೋನ್ ಆಗಿ ಕನ್ವರ್ಟ್ ಮಾಡ್ತಾರೆ. ಅದನ್ನು ಕೂಡ ಟರ್ಮ್ ಲೋನ್ ಆಗಿ ಕನ್ವರ್ಟ್ ಮಾಡಿ ರಿಪೇಮೆಂಟ್ ಫಿಕ್ಸ್ ಮಾಡ್ತಾರೆ. ಎಡಿಷನಲ್ ಲೋನ್ ಅಂತ ಹೇಳಿದ್ರೆ, ಈಗ 20% ಲೋನ್ ಇದೆಯಲ್ಲ ನಿಮ್ಗೆ 5 ಲಕ್ಷಕ್ಕೆ ಅಂತ ಹೇಳಿದ್ರೆ ಒಂದು 20% 1 ಲಕ್ಷ ಸಿಗಬಹುದು. ಇದರಲ್ಲಿ ಈ ಕೋವಿಡ್ ಎಮರ್ಜೆನ್ಸಿ ಲೋನ್ ಅಲ್ಲಿ 20% ನಿಮ್ಮ ಟರ್ಮ್ ಲೋನ್ ಲಯಬಿಲಿಟಿ ಔಟ್ಸ್ಟ್ಯಾಂಡಿಂಗ್ ಆಸ್ ಆನ್ 29th February ಅಲ್ಲಿ ಅದ್ರ ಮೇಲೆ ನಿಮ್ಗೆ 20% ಸಿಗ್ತದೆ. ನಿಮ್ದು 5 ಲಕ್ಷ ಔಟ್ಸ್ಟ್ಯಾಂಡಿಂಗ್ ಇದ್ರೆ ನಿಮಗೆ 20 ಲಕ್ಷ ಅಂತ ಇದ್ರೆ 1 ಲಕ್ಷ ಸಿಗ್ತದೆ. ಅಲ್ಲ, ಏನೋ ಒಂದು ಸರ್ಕ್ಯುಲರ್ ಉಂಟಂತೆ PMEGP ಲೋನ್ ಇರುವಾಗ ಬೇರೆ ಯಾವ್ದು ಲೋನ್ ಕೊಡಬಾರ್ದಂತ. ಹೌದದು? ಬೇರೆ ಲೋನ್ ಕೊಡಬಾರ್ದು. ಬಟ್ ಇದೀಗ ಸಪರೇಟ್ ಇದರಲ್ಲಿ PMEGP ಎಮರ್ಜೆನ್ಸಿ ಕ್ರೆಡಿಟ್ ಇದ್ರಲ್ಲಿ ಹೇಳಿಲ್ಲ. ಯಾಕಂದ್ರೆ ಬ್ಯೂಟಿ ಪಾರ್ಲರ್ ಈ ಸಫರ್ಡ್, ಹೋಟೆಲ್ ಬ್ಯೂಟಿ ಪಾರ್ಲರ್ ಜಿಮ್ ಇವರೆಲ್ಲ ಲಾಸ್ಟ್ 3-4 ತಿಂಗಳಿಂದ ತುಂಬಾ ಸಫರ್ ಆಗಿದ್ದಾರೆ. ಹಾಗಾಗಿ ಅಲ್ಲಿ ಹೋಗಿ ರಿಯಲಿ ದೀಸ್ ಪೀಪಲ್ ಆರ್ ಎಲಿಜಿಬಲ್. ಅಂದ್ರೆ ನಿಮ್ಮ ಪ್ರಕಾರ ಈಗ 5 ಲಕ್ಷ ಲೋನ್ ಔಟ್ಸ್ಟ್ಯಾಂಡಿಂಗ್ ಇದ್ರೆ 1 ಲಕ್ಷ ಕೊಡಬಹುದು. ಎಮರ್ಜೆನ್ಸಿ ಕ್ರೆಡಿಟ್ ಲೈನ್ ಅಲ್ಲಿ ಯಾವುದೇ ಒಂದು ಗ್ಯಾರಂಟಿ ಇಲ್ಲದೆ ಬ್ಯಾಂಕಿನವರು ಕೊಡಬೇಕಂತೆ. ಸರಿ ಸರಿ, ಉತ್ತಮ ಪ್ರಶ್ನೆ ಹೌದು, ಉತ್ತಮ ಪ್ರಶ್ನೆ ಕೇಳಿದಕ್ಕೆ ರವಿಚಂದ್ರನ್ ಅವರಿಗೆ ಧನ್ಯವಾದಗಳು. ಈಗ ಸರ್, ವಿ ವರ್ ಡಿಸ್ಕಸಿಂಗ್ ಅಬೌಟ್ ಟ್ರಾನ್ಸ್ಪೋರ್ಟ್ ಬಿಸಿನೆಸ್, ಟ್ರಾನ್ಸ್ಪೋರ್ಟ್ ದಿಸ್ ಓವರ್. In that diesel, all these prices, all these permit and insurance. Regarding that insurance, what is the locus standi? Insurance, exactly, there is no exemption. Actually, these people have to ask, because vehicle or transport vehicle is inside, ಒಳಗಡೆ ಇದೆ, 2-3 ತಿಂಗಳಿಂದ ಏನೋ ರನ್ ಮಾಡ್ತಾ ಇಲ್ಲ ಅಂತ ಕೇಸಸ್ ಅಲ್ಲಿ ಇನ್ಶೂರೆನ್ಸ್ ಅಗತ್ಯ ಇಲ್ಲ. ಬೆಟರ್ ಅಂತ ಹೇಳಿದ್ರೆ ಅವ್ರ ಇನ್ಶೂರೆನ್ಸ್ ಕಂಪನಿಗೆ ಒಂದು ಅವರ ಅಸೋಸಿಯೇಷನ್ ಇಂದ ರೆಪ್ರೆಸೆಂಟೇಷನ್ ಕೊಟ್ಕೊಂಡು ಆ ಸ್ಪೆಸಿಫಿಕ್ 2-3 months ಇದೆಯಲ್ಲ, ಎಷ್ಟು ತಿಂಗಳು ವೆಹಿಕಲ್ ಒಳಗಡೆ ಇರ್ತದೆ ಅಷ್ಟನ್ನು ಎಕ್ಸ್ಟೆನ್ಷನ್ ಮಾಡ್ಬೋದು, ಕಟ್ಟಿದ್ರೆ ಎಕ್ಸ್ಟೆನ್ಷನ್ ಮಾಡ್ಬೋದು. ರಿಯಲಿ ಅವರಿಗೆ ಬೆನಿಫಿಟ್ ಕೊಡಬೇಕು. ಯಾಕಂತ ಹೇಳಿದ್ರೆ ಇನ್ಶೂರೆನ್ಸ್ ಪ್ರೀಮಿಯಂ ಕೂಡ ತುಂಬಾ ಹೆವಿ ಆಗ್ತದೆ. ಇದೊಂದು 2-3 ತಿಂಗಳು ಇನ್ಶೂರೆನ್ಸ್ ಪ್ರೀಮಿಯಂ ಅನ್ನ ಎಕ್ಸ್ಟೆನ್ಷನ್, ನೀವು ಹೇಳಿದಾಗ ಎಕ್ಸ್ಟೆನ್ಷನ್ ಮಾಡಿದ್ರೆ ಇವರಿಗೆ ಬೆನಿಫಿಟ್ ಆಗ್ತದೆ. ಇನ್ನೊಂದು ಅವರು ಸದಾನಂದ ಶೆಟ್ಟಿ ಹೇಳಿದ್ರು, ನಮಗೆ ಈ ಟ್ರಾನ್ಸ್ಪೋರ್ಟ್ ಬಿಸಿನೆಸ್ ಏನು ಬೆನಿಫಿಟ್, ಬೇರೆ ಏನು ಬೆನಿಫಿಟ್ ಅಂತ ಹೇಳ್ಕೊಂಡು. ಈಗ ಟ್ರಾನ್ಸ್ಪೋರ್ಟ್ ಬಿಸಿನೆಸ್ ಅಂತ ಹೇಳಿದ್ರೆ ಅದು MSME ಸೆಕ್ಟರ್ ಅಲ್ಲಿ ಬರ್ತದೆ. MSME ಅಲ್ಲಿ ಯಾವ ಬೆನಿಫಿಟ್ ಇದೆಯೋ, ಎಮರ್ಜೆನ್ಸಿ ಕ್ರೆಡಿಟ್, ಅದು MSME ಗೆ ಯಾವ್ಯಾವುದು ಲೋನ್ ಇದು ಫೆಸಿಲಿಟಿ ಇದೆಯೋ ಅಂಡರ್ ದಿಸ್ ರಿಲೀಫ್ ಪ್ಯಾಕೇಜ್, ಅದು ಅವರಿಗೆ ಈಗ ಎಮರ್ಜೆನ್ಸಿ ಕ್ರೆಡಿಟ್ ಲೈನ್. ಈಗ ಟ್ರಾನ್ಸ್ಪೋರ್ಟ್ ಆಪರೇಟರ್ ಅವ್ರದ್ದು ಈಗ 1 ಕೋಟಿ ಲೋನ್ ಉಂಟಂటే ಓಡಿ ಮತ್ತೆ ಲೋನ್ ಒಟ್ಟಿಗೆ, ಆವಾಗ ಅದು 20% ಅಂತ ಹೇಳಿದ್ರೆ 20 ಲಕ್ಷ ಅವರು ತಗೊಳ್ಬಹುದು. ಬಟ್ ಅದಕ್ಕೆ ಪರ್ಪಸ್ ಬೇಕಾ? ಪರ್ಪಸ್ ಏನ್ ಬೇಕಿಲ್ಲ. ಅದಂದ್ರೆ ಖಾಲಿ ಒಂದು ಫಂಡೆಡ್ ಲೋನ್ ಆಗಿ ಅವರ ಅಕೌಂಟ್ ಕ್ರೆಡಿಟ್ ಮಾಡ್ತಾರೆ. ಇಟ್ ಇಸ್ ಆಟೋಮ್ಯಾಟಿಕ್ ಅಂತ ಹೇಳ್ತಾರೆ. ಹೌದು, ಇದು ಆಟೋಮ್ಯಾಟಿಕ್ ಲೋನ್ ಅಂತ ಹೇಳ್ತಾರೆ. I'll just add one more thing about MSME here. Many of the service sector business entrepreneurs, they were not eligible for MSME registration prior to this amendment made to MSME. Now they can make. Now they have to get themselves registered. Registration online. It is very easy, but they have to go through the process. Correct. ಅಂದ್ರೆ ಈಗ ಸರ್ವಿಸ್ ಸೆಕ್ಟರ್ ನಲ್ಲಿ ಈಗ MSME ಡೆಫಿನಿಷನ್ ಚೇಂಜ್ ಆಗೋದ್ರಿಂದ ಸರ್ವಿಸ್ ಸೆಕ್ಟರ್ ಇಸ್ ಅಟ್ ಪಾರ್ ವಿತ್ ಮ್ಯಾನುಫ್ಯಾಕ್ಚರಿಂಗ್. ಹೌದು, ಒಂದೇ ಡೆಫಿನಿಷನ್, ಒಳ್ಳೆ ಇದು ಮಾಡಿದ್ರು. ಈಗ ಇನ್ನೊಬ್ರು ಕಾಲರ್ ಕರೆ ಉಂಟು. ಹಲೋ, ನಮಸ್ಕಾರ ಸರ್. ನಮಸ್ಕಾರ, ಯಾರು ಮಾತಾಡೋದು? ಸರ್, ನಾನು ಅಕ್ಷಯ್ ಆಳು ಅಂತ ಸರ್, ಪಡೀಲಿಂದ ಮಾತಾಡೋದು, ಮಂಗಳೂರು. ಅಕ್ಷಯ್ ಆಳು, ಪಡೀಲಿಂದ. ನಿಮ್ಮ ಪ್ರಶ್ನೆ ಕೇಳ್ಬೋದಾ? ಖಂಡಿತ ಸರ್. ಸರ್, ಅಂದ್ರೆ 2 ಪ್ರಶ್ನೆ ಇದೆ ಸರ್. ನಾನೊಂದು ಲೇಮನ್ ದೃಷ್ಟಿಯಿಂದ ಕೇಳೋದು ಸರ್. ಸರ್, ಈಗ ಮೊದಲನೇ ಪ್ರಶ್ನೆ ಸರ್, ಈಗ ಪ್ಯಾಕೇಜ್ ಘೋಷಣೆ ಆಗಿದೆಯಲ್ಲ ಸರ್, ಅದು ಹೆಚ್ಚಿನದೊಂದು ಸಾಫ್ಟ್ ಲೋನ್ ತರ ಪ್ಯಾಕೇಜ್ಗಳಿದೆ. ಅದು ಈಗ ಸರ್ ಬ್ಯಾಂಕ್, ಕೋಆಪರೇಟಿವ್ ಸೊಸೈಟೀಸ್, NBFCs ಈ ತರ ನಾನಾ ರೀತಿಯ ಲೆಂಡಿಂಗ್ ಇನ್ಸ್ಟಿಟ್ಯೂಷನ್ಸ್ ಇದೆ. ಅದರಲ್ಲಿ ಅದು ಯಾವ ರೀತಿ ಡಿಸ್ಟ್ರಿಬ್ಯೂಟ್ ಆಗ್ತದೆ ಅಂತ ಸರ್. ಅದೊಂದು ಪ್ರಶ್ನೆ ಸರ್. ಅಂಡ್ ಸೆಕೆಂಡ್ ಕ್ವಶನ್ ಇಸ್ ಸರ್, ಈಗ MSME ಗೆ ತುಂಬಾ ಒತ್ತು ಸಿಗ್ತಾ ಇದೆ ಸರ್, ತುಂಬಾ ಇನ್ಸೆಂಟಿವ್ಸ್ ಪ್ಯಾಕೇಜ್ ಎಲ್ಲ ಘೋಷಣೆ ಆಗಿದೆ. ಹಾಗಿರುವಾಗ ಈಗ ಬೇರೆ ಬೇರೆ ಅಂದ್ರೆ ಬಾರ್ಡರ್ ಲೈನ್ ಅಲ್ಲಿರುವ ಸೆಕ್ಟರ್ಸ್ ಎಲ್ಲ ಅವರೆಲ್ಲ ಈಗ ಒಂದು ಕಂಪೀಟ್ ಮಾಡ್ತಿದಾರ, ಲಾಬಿ ಮಾಡ್ತಿದಾರ, ಸೊ ದಟ್ ದೇ ಆರ್ ಇನ್ಕ್ಲೂಡೆಡ್ ಅಂಡರ್
MSME sector, sir. So they are placing their demands before the government that they are included under MSME sector. So ಇದು ಹೇಗೆ ಬ್ಯಾಲೆನ್ಸ್ ಮಾಡಬಹುದು ಅಂತ ಸರ್? ಥ್ಯಾಂಕ್ ಯು ಸರ್. ನೋಡಿ ಅಕ್ಷಯ್ ಆಳ್ವರೆ, ಈಗ ನೀವು ಹೇಳಿದ ಪ್ರಕಾರ ಈ MSMEಗೆ ಈ 3 lakh crore ಕೊಟ್ಟಿದ್ದಾರೆ. ಇದು MSME ಬ್ಯಾಂಕ್ ಇಂದನೂ ಉಂಟು, NBFC ಇಂದನೂ ಉಂಟು. ಕೋಆಪರೇಟಿವ್ ಬ್ಯಾಂಕ್ ಇಲ್ಲಿ NBFC ಸ್ಟೇಟ್ ಅಂಡರ್ ಬರ್ತದೆ. ಬ್ಯಾಂಕ್ಸ್ ಅಂಡ್ NBFC ಕೋಆಪರೇಟಿವ್ ಶೆಡ್ಯೂಲ್ಡ್ ಬ್ಯಾಂಕ್ ಆದ್ರೆ ಶೆಡ್ಯೂಲ್ಡ್ ಕಮರ್ಷಿಯಲ್ RBI ಅಂಡರ್ ಬರ್ತದೆ. ಸೊ ಇದು ನಿಮಗೆ ಕನ್ಫ್ಯೂಷನ್ ಏನು ಬೇಕಿಲ್ಲ. ಇದು ಬ್ಯಾಂಕ್ ಆದ್ರೂ ಸಿಗ್ತದೆ, NBFC ಆದ್ರೂ ಸಿಗ್ತದೆ. ಯಾಕಂದ್ರೆ 3 lakh crore ಅಲ್ಲಿ ಬ್ಯಾಂಕ್ಸ್ ಇನ್ಕ್ಲೂಡ್ ಆಗಿದೆ, NBFC ಕೂಡ ಇನ್ಕ್ಲೂಡ್ ಆಗಿದೆ. ಆ 20% ಆಫ್ ದ NBFC ಅವರು ಕೂಡ 20% ಎಮರ್ಜೆನ್ಸಿ ಕ್ರೆಡಿಟ್ ಕೊಡಬೇಕು. ಆದ್ರೆ ಇಂಟ್ರೆಸ್ಟ್ ರೇಟ್ ಅಲ್ಲಿ ಡಿಫರೆನ್ಸ್ ಇದೆ. ಇಂಟ್ರೆಸ್ಟ್ ರೇಟ್ ಅಲ್ಲ, ಅವರಿಗೆ 20% ಕೊಡಬೇಕು. ಇವ್ರು ಹೇಳ್ತಾ ಇದ್ದಾರೆ ಅವರ ಹತ್ರ ಹಣ ಇಲ್ಲದಿದ್ರೆ ಗವರ್ಮೆಂಟ್ NBFC ಗೆ ಫಂಡ್ ಮಾಡ್ತಾ ಇದ್ರಲ್ಲ, ಈ ಇದರಲ್ಲಿ ಮಾಡ್ತಾ ಇದ್ದಾರೆ, ಅವರು ಕೂಡ ಕೊಡಬೇಕು. ಆದ್ರೆ ಇಂಟ್ರೆಸ್ಟ್ ಅಲ್ಲಿ ಬ್ಯಾಂಕ್ ಆದ್ರೆ ಇದರಲ್ಲಿ 9.25% ಅಂದಿದೆ, NBFC ಆದ್ರೆ ದೇ ಕ್ಯಾನ್ ಗೋ ಅಪ್ ಟು 14% ಅಂದಿದೆ. ಅದೇ ಒಂದು ಡಿಸ್ಕ್ರಿಮಿನೇಷನ್. ಅದರ್ವೈಸ್ ಅವರು ಕೂಡ ಕೊಡಬೇಕಂತಿದೆ. So now if you look at it, what has the package given to NBFC in this special package? Totally only 75,000 crores that has been given in this package. Now this will not be even 5% of the outstanding loan amount. Okay, now in that situation, how can NBFC give 20% emergency funding unless and until they again go back to the banks and take more funding from the banks? NBFC will not be able to implement it. That is very very clear. ಈ collateral free loan ಇಂಪ್ಲಿಮೆಂಟ್ ಮಾಡುವಾಗ ಅವರು ಬ್ಯಾಂಕ್ಸ್ ಅಂಡ್ NBFC ಒಟ್ಟು ಸೇರಿ 3 lakh crore ಹೇಳಿದ್ದು. ಈಗ ಕೆಲವು ಹೇಳ್ತಾರೆ, ಈಗ ಅಕ್ಷಯ್ ಆಳ್ವರೆ ಹೇಳಿದ್ರು, ಈಗ MSME ಸೆಕ್ಟರಿಗೆಲ್ಲ ಬೆನಿಫಿಟ್ ಕೊಟ್ಟಿದ್ದಾರೆ, ಕೆಲವು ಬಾರ್ಡರ್ ಲೈನ್ ಸೆಕ್ಟರ್ ಇರ್ತಾರೆ, ಅವ್ರು ಏನ್ ಮಾಡೋದಂತ. ಈ ಎಮರ್ಜೆನ್ಸಿ ಕ್ರೆಡಿಟ್ ಲೈನ್ ನಾಟ್ ಓನ್ಲಿ MSMEs, ಬಿಸ್ನೆಸಸ್ ಅಂಡ್ MSMEs ಅಪ್ ಟು 25 crores ಲಿಮಿಟ್ ಇದ್ದವರು. ಈಗ 25 crore ಗಿಂತ ಹೆಚ್ಚು ಲಿಮಿಟ್ ಇದ್ದವ್ರದ್ದು ಕತೆ ಏನು? ಹೆಚ್ಚು ಲಿಮಿಟ್ ಇದ್ದವರಿಗೆ ಆಕ್ಚುಲಿ ಇದರ ಪ್ರಕಾರ ಅಪ್ಲಿಕೇಬಲ್ ಬರುವುದಿಲ್ಲ. ಹೆಚ್ಚು ಲಿಮಿಟ್ ಇನ್ನು 25 crores ಗಿಂತ ಕಡಿಮೆ ಲಿಮಿಟ್ ಇದ್ರು 100 crores ಗಿಂತ ಜಾಸ್ತಿ ಟರ್ನ್ ಓವರ್ ಇದ್ರೆ ಅಲ್ಲಿ ಅವರಿಗೆ ಅಪ್ಲಿಕಬಿಲಿಟಿ ಇಲ್ಲ ಈ ಸ್ಕೀಮ್. In one more area, the immediate clarification has to come from the RBI to the banks. Now the amount outstanding is as on 29th February 2020. ಆವಾಗ ಯಾರಾದರೂ I am not an MSME on that date. Because I was beyond the limit. Yes. But with the revised limit, now I come under the MSME and I apply for registration. Will I be given the benefit of MSME emergency loan as on 29th February 2020? Yeah, that is well, I was not an MSME. Because you have not registered, but you are MSME. Yeah, but that clarification is not there. That bank here one question will come. If on 29 February loan is in credit balance, many or they are not availed limit, but now they want. In some cases, big amount of bill is realized on that day. The credit has been paid up. No, they can change the circular to limit or into either outstanding or limit. Whichever is higher. Yes, that is also limit. Because in case of working capital, many sir told, some bill might have received that day, limit is reduced. If 2 crores limit is there that day, fortunately balance is only 20 lakh or 15 lakh, then he is eligible for only 3 lakh rupees. ಈಗ ಇನ್ನೊಬ್ರು ವೀಕ್ಷಕರ ಕರೆ ಉಂಟು. ಹಲೋ ಸರ್, ನಮಸ್ಕಾರ. ನಮಸ್ಕಾರ, ಯಾರು ಮಾತಾಡೋದು? ನಾನು ಜಗದೀಶ್, ಫೈನಾನ್ಷಿಯಲ್ ಕನ್ಸಲ್ಟೆಂಟ್ ಫ್ರಮ್ ಬ್ಯಾಂಗ್ಳೂರ್. ಜಗದೀಶ್, ಫೈನಾನ್ಷಿಯಲ್ ಕನ್ಸಲ್ಟೆಂಟ್ ಫ್ರಮ್ ಬ್ಯಾಂಗ್ಳೂರ್. ನಿಮ್ಮ ಪ್ರಶ್ನೆ ಕೇಳಬಹುದಾ ಜಗದೀಶ್ ಅವರೇ? ಸರ್, ನಂದು 2 ಪ್ರಶ್ನೆ ಇದೆ. ಒಂದು, ನಮ್ಮ ಕಸ್ಟಮರ್ ಅದು ಆ ಟೈಮಲ್ಲಿ TOD ಆಗಿದೆ, ಬಟ್ ಅದು ಫೆಸಿಲಿಟಿ ತಗೊಳ್ಳಿಕ್ಕೆ ಫಸ್ಟ್ ನೀವು TOD ರೆಗ್ಯುಲೈಸ್ ಮಾಡಿ, ಇಲ್ಲ ಆದ್ರೆ ಯು ಆರ್ ನಾಟ್ ಎಲಿಜಿಬಲ್ ಅಂತ ಬ್ಯಾಂಕ್ ಅವ್ರು ಹೇಳ್ತಾ ಇದ್ದಾರೆ. ಕೋವಿಡ್ ಲೋನಿಗೆ. ಹೌದು, ಕೋವಿಡ್ ಇದು ಒಂದು ಪಾಯಿಂಟ್. ಸೆಕೆಂಡ್, ಇದು PMCEP ಮತ್ತೆ CME ಇದೆಯಲ್ಲ ಪ್ರೋಗ್ರಾಮು, ಅದರಲ್ಲಿ ಸ್ವಲ್ಪ ಸಬ್ಸಿಡಿ ಕಮ್ಮಿ ಮಾಡಿ ಕ್ವಾಂಟಮ್ ಜಾಸ್ತಿ ಮಾಡಿದ್ರೆ ಸ್ವಲ್ಪ ಬಹಳ ಜನರಿಗೆ ಹೆಲ್ಪ್ ಆಗ್ತಿತ್ತು ಸರ್. ಅದೊಂದು ಪಾಯಿಂಟ್ ಕೇಳಬೇಕಿತ್ತು ನಿಮ್ಮ ಹತ್ರ. ಬಹಳ ಉತ್ತಮ ಪ್ರಶ್ನೆ. ನೀವು ಕನ್ಸಲ್ಟೆಂಟ್ ಆಗಿ ನಿಮ್ಮ ಒಂದು ಅನುಭವವನ್ನು ನೀವು ಹೇಳಿದಿರಿ. ನಮಸ್ತೆ ಜಗದೀಶ್ ಅವರೇ, ನಿಮ್ಮ ಹೆಸರು ನಾನು ಕೇಳಿದ್ದೇನೆ. ಇದು ಕಸ್ಟಮರಿಗೆ TOD ಅಂತ ಹೇಳಿದ್ ನೋಡಿ, ಕೋವಿಡ್ ಲೋನ್ ಅಲ್ಲಿ
ಅದರಲ್ಲಿ ಅಪ್ ಟು 60 days ಓಲ್ಡ್ ಡ್ಯೂ ಇದ್ರೆ ಅವರಿಗೆ ಕೊಡಬಹುದು. ಈ TOD ಮೋರ್ ದೆನ್ 60 days ಓಲ್ಡ್ ಡ್ರಾಯಿಂಗ್ಸ್ ಆಗಿದ್ದಿದ್ರೆ ಖಂಡಿತ ಅವರಿಗೆ ಕೋವಿಡ್ ಲೋನ್ ಕೊಡ್ಲಿಕ್ಕೆ ಬರೋದಿಲ್ಲ. ಅಥವಾ TOD ಇನ್ ದ ಫಾರ್ಮ್ ಆಫ್ ಎಡಾಕ್ ಲಿಮಿಟ್ ಅಂತ ಕೊಟ್ಟದಿದ್ರೆ ಆವಾಗಲೂ ಕೂಡ ಆ ಲಿಮಿಟ್ ಅನ್ನ ಕ್ಲಿಯರ್ ಆಗಿ ಮಾಡಬೇಕಾಗತ್ತೆ. ಅದರ್ವೈಸ್ ಖಂಡಿತ ಅವರಿಗೆ 10% ಆಫ್ ದಟ್ ವರ್ಕಿಂಗ್ ಕ್ಯಾಪಿಟಲ್, ಈ ವರ್ಕಿಂಗ್ ಕ್ಯಾಪಿಟಲ್ ಮಾತ್ರ ಇದು ವರ್ಕಿಂಗ್ ಕ್ಯಾಪಿಟಲ್ 10% ಅವರಿಗೆ ಎಲಿಜಿಬಿಲಿಟಿ ಖಂಡಿತ ಬರ್ತದೆ. ಮತ್ತೆ PMEGP ಅಲ್ಲಿ ನೀವು ಹೇಳಿದ ಪ್ರಕಾರ ಏನು ಸಬ್ಸಿಡಿ ಅಮೌಂಟ್ ಕಡಿಮೆ ಮಾಡಿ ಹೇಳುದೇನಂದ್ರೆ ಈಗ ಫಲಾನುಭವಿಗಳು, ನಾನು ಕೂಡ ಈ ಪ್ರೈಮ್ ಮಿನಿಸ್ಟರ್ ಮತ್ತೆ ಚೀಫ್ ಮಿನಿಸ್ಟರ್ ನನ್ನ ಒಂದು ಮನವಿಯಲ್ಲಿ ಹಾಕಿದ್ದೆ. ಈಗ ಏನಾಗ್ತದೆ, ಈಗ ಹೆಚ್ಚಿನವರು ಮೈಗ್ರೆಂಟ್ ವರ್ಕರ್ ಅವರವರ ಊರಿಗೆ ಹೋಗಿದ್ದಾರೆ, ಫಾರಿನ್ ಇಂದ ಹೆಚ್ಚು ಜನ ಬಂದಿದ್ದಾರೆ. ಈಗ ಏನಾಗ್ತದೆ, ನಿಮ್ ನಾರ್ಮಲ್ ಲೋನ್ ಸ್ಕೀಮ್ ಅಲ್ಲಿ ಏನಾಗ್ತದೆ, ನೀವೀಗ 1 ಕೋಟಿದು ಪ್ರಾಜೆಕ್ಟ್ ಆದ್ರೆ ಅಥವಾ 25 ಲಕ್ಷದ ಪ್ರಾಜೆಕ್ಟ್ ಆದ್ರೆ 25% ಅವ್ರು ಹಾಕ್ಬೇಕು, 6.5 ಲಕ್ಷ ಅವ್ರ ಹತ್ರ ಇರುವುದಿಲ್ಲ. ಈ PMEGP ಸ್ಕೀಮ್ ಅಲ್ಲಿ ಏನಾಗಿದೆ, ಸ್ಪೆಷಲ್ ಎಂಟರ್ಪ್ರನರ್ 5% ಅಥವಾ CMEGP ಅಲ್ಲಿ ಕೂಡ 5% ಮತ್ತೆ ನಾರ್ಮಲ್ ಎಂಟರ್ಪ್ರನರ್ 10% ಮಾರ್ಜಿನ್. ಆವಾಗ ಅದು ಸಬ್ಸಿಡಿ ಅಮೌಂಟ್ 25% 35% ಇದ್ದದನ್ನು ಸಬ್ಸಿಡಿ ಅಮೌಂಟ್ ಔಟ್ ಲೆವೆಲ್ 50% ಕಮ್ಮಿ ಮಾಡಿ ನಂಬರ್ ಆಫ್ ಫಲಾನುಭವಿಗಳು ಜಾಸ್ತಿ ಮಾಡಿದ್ರೆ ಇಟ್ ವಿಲ್ ರೀಚ್ ಮೋರ್ ಪೀಪಲ್ ಅಂಡ್ ಇಟ್ ಕ್ಯಾನ್ ಬಿ. ಅದರಲ್ಲಿ ಇನ್ನೊಂದು ಬಹಳ ಒಂದು ಉತ್ತಮ ಪ್ರಶ್ನೆ ಜಗದೀಶ್ ಅವರೇ. ಇನ್ನು ಸ್ವಲ್ಪ ನಾನು ಅದನ್ನು ಇದು ಮಾಡ್ತೇನೆ. ಏನಂತ ಹೇಳಿದ್ರೆ ಅದರಲ್ಲಿ PMEGP 25 lakh and 10 lakh ಅಲ್ಲದೆ ಆ PMEGP ಲೋನ್ ತಗೊಂಡು ಪ್ರಾಂಪ್ಟ್ ಆಗಿ ಕಟ್ಟಿದವರಿಗೆ ಸೆಕೆಂಡ್ ಡೋಸ್ ಆಫ್ ಬೆನಿಫಿಷಿಯರಿ ಇದಂತಿದೆ, ಸೆಕೆಂಡ್ ಡೋಸ್ ಆಫ್ ಫೈನಾನ್ಸ್ ಮಿನಿಸ್ಟ್ರಿ ಇಂದ. ಅದರಲ್ಲಿ ಸೆಕೆಂಡ್ ಡೋಸ್ ಅಲ್ಲಿ ಅಪ್ ಟು 1 crore ವರೆಗೆ ಅವರಿಗೆ ಎಲಿಜಿಬಿಲಿಟಿ ಇದೆ ವಿತ್ 10% ಮಾರ್ಜಿನ್, 15% ಸಬ್ಸಿಡಿ ಅದಿದೆ. ಅದರಿಂದ ನೀವು ಹೇಳಿದಾಗೆ ಇದು ಮಿನಿಸ್ಟ್ರಿ ಆಫ್ MSME ರೆಪ್ರೆಸೆಂಟೇಷನ್ ಕೊಟ್ಟರೆ ಬೆಸ್ಟ್ ಇತ್ತು. ಯಾಕಂತ ಹೇಳಿದ್ರೆ ಈ ಫಸ್ಟ್ ಇದರಲ್ಲಿ ಸ್ವಲ್ಪ ಕ್ವಾಂಟಮ್ ಜಾಸ್ತಿ ಮಾಡಿ ಸಬ್ಸಿಡಿ ಕಡಿಮೆ ಮಾಡಿದ್ರೆ ತುಂಬಾ ಜನಕ್ಕೆ ಉಪಯೋಗ ಆಗ್ತದೆ. ಅದರ್ವೈಸ್ 25 lakhs ಅಂತ ಹೇಳಿದ್ರೆ ದೊಡ್ಡ ದೊಡ್ಡ ಇಂಡಸ್ಟ್ರಿ ಮಾಡೋರಿಗೆ ನನ್ನ ಒಪಿನಿಯನ್, ಈ PMEGP ಸೆಕೆಂಡ್ ಡೋಸ್ ಆಫ್ ಫೈನಾನ್ಸ್ ಕೊಡ್ತಾರಲ್ಲ, ಈಗ ಸೆಕೆಂಡ್ ಡೋಸ್ ಕೊಡುದು ಯಾವ್ದು, ಫಸ್ಟ್ ಡೋಸ್ ಆವಾಗ ಅವರಿಗೆ ಪುನಃ ನೀವು ಸಬ್ಸಿಡಿ ಕೊಡುದು ಬದಲಿಗೆ ಅವರಿಗೆ ಖಾಲಿ ಮಾರ್ಜಿನ್ ಮನಿಯನ್ನು 10% ಮಾಡಿ ಉಳಿದದ್ ಲೋನ್ ಕೊಡುದು ಒಳ್ಳೇದು. ಸಬ್ಸಿಡಿ ಅದ್ರ ಬದಲಿಗೆ ವಸ್ತು ಸ್ಟಾರ್ಟ್ ಮಾಡೋರಿಗೆ ಕೊಟ್ರೆ ಒಂದು ಉತ್ತಮ ಅಂತೇಳಿ. ಯಾಕಂದ್ರೆ ದೇ ಆರ್ ಆಲ್ರೆಡಿ ವೆಲ್ ಸೆಟಲ್ಡ್. ಸೊ ಆ ಸಬ್ಸಿಡಿಯನ್ನು ಹಣವನ್ನು ಹೆಚ್ಚು ಬೇರೆ ಬೇರೆ ಹೊಸಬರಿಗೆ ಕೊಟ್ರೆ ದಟ್ ಎಂಪ್ಲಾಯ್ಮೆಂಟ್ ಜನರೇಷನ್ ಕ್ಯಾನ್ ಸ್ಟಿಲ್ ಬಿ. ಅಲ್ಲ, ನನಗೆ ಐ ಆಮ್ ಸರ್ಪ್ರೈಸ್ಡ್ ಹೌ ದ ಗವರ್ಮೆಂಟ್ ಸಿ. ಐ ಹ್ಯಾವ್ ರಿಟರ್ನ್ ಮೇಲ್ ಟು ಫೈನಾನ್ಸ್ ಮಿನಿಸ್ಟರ್, ಐ ಹ್ಯಾವ್ ರಿಟರ್ನ್ ಸೆಂಟ್ ಮೇಲ್ ಟು PMO ಆಫೀಸ್, ಐ ಹ್ಯಾವ್ ಸೆಂಟ್ ಎ ಮೇಲ್ ಟು ಚೀಫ್ ಮಿನಿಸ್ಟರ್ ಆಫೀಸ್. I don't know whether they are seeing or their people are seeing. Actually, these are all the very realistic measures which will reach the people and definitely they will also get publicity. I don't understand why the government is not understanding the wavelength of the people at this need of the hour. ಸರ್, ಇಲ್ಲಿ ಒಂದು ವಿಷಯ ನಾನು ಹೇಳಲಿಕ್ಕೆ ಬಯಸ್ತೇನೆ, ದಯವಿಟ್ಟು ಹೇಳಿ. ಇಲ್ಲಿ ನೀವಾಗ್ಲಿ ನಾಯಕರಾಗ್ಲಿ ಮತ್ತೆ ಐ ಥಿಂಕ್ ಬಾಲಚಂದ್ರ ರಾವ್ ಅಂತ ಒಬ್ರು ಇರ್ಬೇಕಲ್ಲ. ಇವತ್ತು ಮೆಹ್ತಾ ಅವರಿದ್ದಾರೆ. ಮೆಹ್ತಾ ಸರ್ ಅಂತೂ ತುಂಬಾ ನಿಮ್ದೆಲ್ಲ ಲಾಸ್ಟ್ ಟೈಮ್ ಪ್ರೊಫೈಲ್ ನೋಡಿದಾಗಲೂ ಐ ವಾಸ್ ಹೈಲಿ ಇಂಪ್ರೆಸ್. ವಿಷಯ ಏನನ್ನ ನಾನು ಹೇಳೋದು, ನಿಮ್ಮನ್ನ ಇವುಳದಕ್ಕಿಂತ ಜಾಸ್ತಿಯಾಗಿ ಈಗ 20 lakhs ಏನ್ ಸ್ಕೀಮ್ ಮಾಡಿದಾರೆ ಗವರ್ಮೆಂಟ್ ಅವರು, ಅದ್ರ ಬಗ್ಗೆ ನೀವು ಮಾಡ್ತಾ ಇರೋದುಂಟಲ್ಲ ಸರ್, ಇಟ್ಸ್ ಎ ಬಿಗ್ ವೆರಿ ಗುಡ್ ವೆರಿ ಹೈಲಿ ಅಪ್ರಿಷಿಯಬಲ್ ಪ್ರೋಗ್ರಾಮ್ ಇದೆ. ಎಪಿಸೋಡ್ ಯಾವ್ಯಾವ್ದೋ ಟಿವಿ ಪ್ರೋಗ್ರಾಮ್ಗೂ ನಿಮ್ಮ ಪ್ರೋಗ್ರಾಮಿಗೂ ಇಟ್ ಸ್ಟ್ಯಾಂಡ್ಸ್ ಔಟ್ ಲೈಕ್ ಎನಿಥಿಂಗ್. ಅದಕ್ಕೆ ನಿಮ್ಮ ಎಲ್ರಿಗೂ ಕಂಗ್ರಾಚುಲೇಷನ್. ಮತ್ತೆ ಇಂಥದ್ದೇ ಪ್ರೋಗ್ರಾಮ್ ಕೊಡ್ತಾ ಇರಿ, ಯಾಕಂದ್ರೆ ತುಂಬಾ ಬೆನಿಫಿಟ್ ಇದೆ. ಯಾರೋ ಲೈಫ್ ಅಲ್ಲಿ ಮೇಲೆ ಮೇಲೆ ಬರಬೇಕು, ಇಂಪ್ರೂವ್ ಆಗ್ಬೇಕಂತಾರಲ್ಲ, ನಿಮ್ಮ ಈ ಪ್ರೋಗ್ರಾಮ್ ಇಂದ ಅದರಲ್ಲಿ ತುಂಬಾ ಸಾಧ್ಯ ಉಂಟು. ತುಂಬಾ ಥ್ಯಾಂಕ್ಸ್ ಎಲ್ಲರ ಪರವಾಗಿ. ಜಗದೀಶ್ ಅವರಿಗೆ ಅಭಿನಂದನೆ ಸಲ್ಲಿಸಿದಕ್ಕೆ ನಮ್ಮ ಅಭಿನಂದನೆಗಳನ್ನು ಹೇಳ್ತಾ, ಬಹಳ ಒಂದು ಉತ್ತಮ ರೀತಿಯಲ್ಲಿ ನೀವು ನಮ್ಮನ್ನು ಬೆನ್ನು ತಟ್ಟುವ ಕಾರ್ಯಕ್ರಮ ದೂರದಿಂದ, ಯಾಕಂದ್ರೆ ಈಗ ಸೋಷಿಯಲ್ ಡಿಸ್ಟೆನ್ಸ್ ಇದ್ದದ್ರಿಂದ ನೀವು ದೂರದಿಂದಲೇ ನಮ್ಮ ಬೆನ್ನು ತಟ್ತಾ ಇದ್ದೀರಿ. ಬಹಳ ಸಂತೋಷ. ಮತ್ತೆ ನಿಮ್ಮಂತವರು ಕೂಡ ಬೆಂಗಳೂರಿಂದ ಕೂಡ ಈ ಫೇಸ್ಬುಕ್ ಅಲ್ಲಿ ಲೈವ್ ಅಲ್ಲಿ ನೀವು ಕಾರ್ಯಕ್ರಮ ನೋಡಿ ಇಂತಹ ಒಂದು ಒಳ್ಳೊಳ್ಳೆ ಪ್ರಶ್ನೆ ಕೇಳಿದಾಗ ನಮ್ಗೆ ಕೂಡ ಒಂದು ಹುರಿದಿಂಬಿಸಿದಂತ ಆಗ್ತದೆ. ಇದು ಅದೇ ಜನರಿಗೆ ಮಾಡೋ ಸೇವೆ, ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಆಗಲ್ಲ. ಅದೇ ನಮ್ಮ ಬಿಸ್ನೆಸ್ ಟಾನಿಕ್ ಸ್ಲೋಗನೇ ನಾವು ಹೇಳ್ತೇವೆ, ಆಗಿದೆಯಾ ನಿಮ್ಮ ಸಮಸ್ಯೆಗಳು ಕ್ರಾನಿಕ್, ಆಗ್ಬೇಡಿ ಯಾವತ್ತು ಪ್ಯಾನಿಕ್, ಇದು ನಮ್ಮ ಕುಡ್ಲ ಬಿಸ್ನೆಸ್ ಕ್ಲಿನಿಕ್, ಇಲ್ಲಿದೆ ಕರ್ನಾಟಕ ಬ್ಯಾಂಕ್ ಬಿಸ್ನೆಸ್ ಟಾನಿಕ್. ಇದು ಇದು ಟಾನಿಕ್ ಕರ್ನಾಟಕ ಬ್ಯಾಂಕ್ ಸ್ಪಾನ್ಸರ್ಡ್ ಆದ್ರಿಂದ ಕರ್ನಾಟಕ ಬ್ಯಾಂಕ್ ಬಿಸ್ನೆಸ್ ಟಾನಿಕ್. ಈ ಬಿಸ್ನೆಸ್ ಟಾನಿಕ್ ಎಲ್ಲ ಬ್ಯಾಂಕಿನವರು ಕೊಡ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ಬಹಳ ಒಂದು ಸಂತೋಷ ಆಗ್ತದೆ. ನಿಮ್ಮ ಒಂದು
ನೀವು ದೂರದ ಬೆಂಗಳೂರಿನಾದ್ರೂ ನೀವು ಒಂದು ಉತ್ತಮ ರೀತಿಯಲ್ಲಿ ಒಂದು ಈ ನಮ್ಮ ಕಾರ್ಯಕ್ರಮ ನೋಡಿ ಸ್ಪಂದನೆ ಮಾಡಿ. ಇಲ್ಲಿ ಇನ್ನೊಂದು ಟೈಮ್ ವೇಸ್ಟ್ ಆಗ್ತದೆ. ಏನಂದ್ರೆ ನೀವೆಲ್ಲ ತುಂಬಾ ಬಿಸಿ ಇದ್ದೀರಾ, ಆದ್ರೂ ನೀವು ಇಷ್ಟು ಟೈಮ್ ಅನ್ನು ಸೇವ್ ಮಾಡಿ ಜನರಿಗೋಸ್ಕರ ಮಾಡ್ತಿರಲ್ಲ, ಅದು ಬಹಳ ಆಶ್ಚರ್ಯ ಖುಷಿ ಆಗುವಂತ ವಿಚಾರ. ಬಹಳ ಸಂತೋಷ ಜಗದೀಶ್ ಅವರಿಗೆ ನಿಮ್ಮ ಒಂದು ಈ ಒಂದು ಏನ್ ಹೇಳ್ತಾರೆ ಅಭಿನಂದನೆ ಪ್ರಶಂಸೆಗೆ ನಾವು ತುಂಬಾ ಆಭಾರಿಯಾಗಿ ಒಂದು ಹೇಳ್ತಾ ಇದೆಲ್ಲ ಜನರಿಗೆ ಇನ್ನೂ ಜಾಸ್ತಿ ರೀಚ್ ಆಗಲಿ ಅಂತ ನಮ್ಮ ಭಾವನೆಯೊಂದಿಗೆ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಓಕೆ, ಈಗ ಸರ್ ಈಗ ನಾವು ತುಂಬಾ ಸೆಕ್ಟರ್ ಹೋಗುವ ಅಂತ ಹೇಳಿದ್ರೆ ಬ್ಯಾಂಕಿನಲ್ಲೇ ಸ್ಟ್ರಕ್ ಆಗಿದೆ ಎಲ್ಲರ ಪ್ರಾಬ್ಲಮ್. ಈಗ ಬ್ಯಾಂಕಿನ ಪ್ರಾಬ್ಲಮ್ ಹೌಸಿಂಗ್ ಸೆಕ್ಟರ್, ಹೌಸಿಂಗ್ ಸೆಕ್ಟರ್ ಬಗ್ಗೆ ನೀವು ನಾವು ಈಗ CLSS ಸಬ್ಸಿಡಿ ಬಗ್ಗೆ ಹೇಳಿ. Before coming to CLSS, let us look at the problems which the industry is facing so that we can understand it very clearly. The third issue is the stamp duty. Karnataka is again one of the highest stamp duty on real estate, and not only that, again here there's a double level stamp duty. Stamp duty is on guidance value. Once you sign the joint development, there's a stamp duty, and once you register the flat in favor of the buyer, again there's a stamp duty. Yes. So what is already ನೀವು ಕೊಟ್ಟ ಸ್ಟಾಂಪ್ ಡ್ಯೂಟಿ ಅನ್ನು ಮೈನಸ್ ಮಾಡ್ಲಿಕ್ಕೆ ಆಗೋದಿಲ್ಲ. You can't minus. ಅದು ಅಗ್ರಿಮೆಂಟ್ ಕೊಟ್ರೆ ಮಾತ್ರ only for ಮಾಡಬಹುದು. So what happens is there's a huge level of taxation both at the central level through GST and the state level through stamp duty. ಅಂದ್ರೆ ಈ ಸರ್ಕಾರದ್ದು ಬಗ್ಗಿದವನಿಗೆ ಗುದ್ದು ಜಾಸ್ತಿ, ಬಗ್ಗದವನಿಗೆ ಗುದ್ದಿಲ್ಲ. ಯಾರ ಹತ್ರ ನೀವು ವಸೂಲಿ ಮಾಡ್ತೀರ ಅವರಿಗೆ ಜಾಸ್ತಿ ತೊಂದರೆ ಕೊಡೋದು. ನೋಡಿ, ನೀವು ಮೊನ್ನೆ ಬಜೆಟ್ ಇದು ಕೂಡ ನೀವು ನೋಡಿರಬಹುದು, ಬಹಳ ಆಶ್ಚರ್ಯ. 2 ವರ್ಷದ ಮುಂಚೆ ಈಗ ಪ್ರತಿಯೊಂದು ಸೀಲಿಂಗ್ ಜಾಸ್ತಿ ಮಾಡ್ತಾ ಹೋಗ್ತಾರೆ. ಇನ್ಕಮ್ ಟ್ಯಾಕ್ಸ್ ಸೀಲಿಂಗ್ ಕೂಡ ಈಗ 5 ಲಕ್ಷದವರೆಗೆ ತಂದಿದ್ದಾರೆ. ಆದರೆ 1 ಕೋಟಿಗಿಂತ ಮೇಲ್ಪಟ್ಟಿದ್ದವರಿಗೆ ಸರ್ಚಾರ್ಜ್ ಇದ್ದದ್ದು 2 ವರ್ಷದ ಮುಂಚೆ ಅದನ್ನು 50 ಲಕ್ಷಕ್ಕಿಂತ ಮೇಲೆ ಸರ್ಚಾರ್ಜ್ ಮಾಡಿ ಆ ಬ್ರ್ಯಾಕೆಟ್ ಅನ್ನು ಲೋವರ್ ಲಿಮಿಟ್ ಮಾಡಿ ಅದು ತುಂಬಾ ಜನರಿಗೂ ಪ್ರಾಬ್ಲಮ್ ಆಗಿದೆ. ಅದಲ್ಲದೆ 37% ಸರ್ಚಾರ್ಜ್ ಫಾರ್ ಇಂಡಿವಿಜುವಲ್ ಅಂಡ್ ಪಾರ್ಟ್ನರ್ಶಿಪ್ ಫರ್ಮ್ಸ್. ಇಟ್ ಈಸ್ ನೆವರ್ ಟಾಲರೇಬಲ್. ದಟ್ ಈಸ್ ಟೂ ಮಚ್. ಈಗ ಕಾರ್ಪೊರೇಟ್ ಅವರಿಗೆ 22% ತೆರಿಗೆ ಹಾಕಿ ನೀವು ಪಾರ್ಟ್ನರ್ಶಿಪ್ನವರಿಗೆ 30%, ಆಮೇಲೆ 2 ಕೋಟಿಗಿಂತ ಜಾಸ್ತಿ ಪ್ರಾಫಿಟ್ ಇದ್ರೆ 37% ಸರ್ಚಾರ್ಜ್ ಎಲ್ಲ ಆಗುವಾಗ ನಿಮ್ದು ಟೂ ಮಚ್ ಇಟ್ ಈಸ್. ಸೊ ಇಟ್ ಈಸ್ ಲೈಕ್ ಇದು ಕೆಲವು ಸರಿ ಹೇಳ್ತಾರೆ ನೋಡಿ, ಸೂಟ್ ಬೂಟ್ಕಿ ಸರ್ಕಾರ ಅಂತ ಹೇಳ್ತಾರೆ. ಕೆಲವು ಸರಿ ಅದು ಅತಿಶಯೋಕ್ತಿ ಅಲ್ಲ ಅಂತ ಹೇಳಲಿಕ್ಕೆ ನಮಗೆ ಒಂದು ಬಹಳ ಒಂದು ಬೇಸರ ಆಗ್ತದೆ. ನಾವು looking at this cascading effect, there is very little scope for the developers to reduce the apartment prices. On top of that, if you look at the income tax section 43CA, if any sale happens which is below 10% of the guideline value, it will automatically be added. Section 53. 50C. No, this is 43CA. 50C is only for the capital gains. This is for the business. So capital gains only it gets added to the landowner's income. Correct. So 43CA, what happens is, it's applicable to the builders also. If any apartment is registered below 10% of the guideline value, both the builder and the purchaser has to pay full tax. Now the situation has come that the guideline value over the last 4 years has kept on increasing, and the sale price over the last 4 years has kept on decreasing. Now the gap is around 25% between the guideline value and actual value at which sales are happening. ಅಂದ್ರೆ ಒಂದು ಕಡೆಯಿಂದ CLSS ಸಬ್ಸಿಡಿ ಕೊಡ್ತಾ ಇದ್ದಾರೆ, ಇನ್ನೊಂದು ಕಡೆಯಲ್ಲ ಸ್ಟಾಂಪ್ ಡ್ಯೂಟಿಯಿಂದ ಸ್ಟೇಟ್ನವರು ಅಲ್ಲಿಂದ ಕೊಟ್ಟದ್ದು ಇಲ್ಲಿಂದ ಕಲೆಕ್ಟ್ ಮಾಡ್ತಾ ಇದ್ದಾರೆ. Now it is impossible for developers to sell below 10% of the guideline value because you will end up paying income tax on notional income, and even the buyer will end up paying income tax on notional income. So unless and until section 43CA is relaxed and this variation is brought, if not at 25, at least 20%, most of the cases will get resolved and a lot of sales will happen. Because today if builders want to sell and buyers want to buy, but because of section 43CA, deals are not happening. It is section 43CA is coming in between the buyer and seller. Yeah. Now there is a slip between the lip and the cup. You must have heard the speech of Mr. Deepak Parekh, chairman of HDFC. What did he say? All your ready to occupy apartments which are already completed, give a discount of 20% and sell.
to create liquidity. Correct. How can I give a discount of 20%? 43 CA will come in between. Correct. Because that only allows me 10% variation. This, I think, government is, is ready to respond. In between, I think, is bureaucrats and others who give suggestions. I think they are coming in the way. This has been a demand for the last 2 years that please increase. Then from real estate sector, your union, association and all these. No, we have CREDAI and government always gives us a hearing, but after giving us a patient hearing is not willing to act. Now the days of... You have given patient presentation, but they have not done patient hearing. Anta nimma ಒಂದು ಭಾವನೆ. Okay, ಇನ್ನೊಬ್ರು ಕಾಲರ್ ಇದ್ದಾರೆ ಕೇಳುವ. ಹಲೋ. ಹಲೋ ಸರ್, ನಮಸ್ಕಾರ. ನಮಸ್ಕಾರ, ಯಾರು ಮಾತಾಡೋದು? ಸುಧಾಕರ್ ಅಂತ ಮಂಗಳೂರಿನ ಸರ್. ಸುಧಾಕರ್ ಮಂಗಳೂರಿಂದ, ನಿಮ್ಮ ಪ್ರಶ್ನೆ ಕೇಳ್ಬೋದಾ? ಕೇಳ್ಬೋದು ಸರ್. ಏನ್ ಗೊತ್ತಾ, ಈಗ ಕೈಗಾರಿಕೆ ಉದ್ಯಮಿಗಳಿಗೆ ಕೋವಿಡ್ ಲೋನು ಇಮೇಲ್ ಅಲ್ಲೆಲ್ಲ ಬರ್ತದೆ ಈಗ. ಹೌದು, ಅಲ್ಲಿ ಕೋವಿಡ್ ಲೋನ್ ಇದೆ ತಗೊಳ್ಳಿ ಅಂತೇಳಿ. ಹೌದು. ಅದೇ ಪಾಪದವನಿಗೆ ಈಗ ಕೋವಿಡ್ ಲೋನ್ ಅನ್ನು ಯಾವ ರೀತಿ ಬ್ಯಾಂಕಿನವರು ಕೊಡ್ತಾರಂತ? ಅಲ್ಲ, ಈಗ ಲೋನ್ ಕೊಡುವಾಗ ಬ್ಯಾಂಕ್ ಅಲ್ಲಿ ಪಾಪದವನಿಗೆ ಮತ್ತೆ ಪುಣ್ಯದವನಿಗೆ ಅಂತಿಲ್ಲ, ಲೋನ್ ಎಲ್ಲರಿಗೂ ಒಂದೇ ಲೆಕ್ಕ. ಹಾಗೆಲ್ಲ ಸರಿ. ಏನ್ ಗೊತ್ತಾ, ನೋಡಿ ಅವನ ಹತ್ರ ಒಂದು ಮೊಬೈಲ್ ಇರುದಿಲ್ಲ, ಮೊಬೈಲ್ ಅಲ್ಲಿ ಇಂಟರ್ನೆಟ್ ಇರುದಿಲ್ಲ, ಏನು ಇರುದಿಲ್ಲ ಅವನ ಹತ್ರ. ಮೊಬೈಲ್ ಇಲ್ಲದವರು ಈಗ ನನ್ನ ಪ್ರಕಾರ ಯಾರು ಇಲ್ಲೇ ಇಂಡಿಯಾದಲ್ಲಿ. ಯಾಕಂದ್ರೆ ನಿಮ್ಮ ಹತ್ರ ಆಧಾರ್ ಕಾರ್ಡ್ ಉಂಟಾ? ನಿಮ್ಮ ಹತ್ರ ಆಧಾರ್ ಕಾರ್ಡ್ ಉಂಟಾ? ಹಲೋ, ಹೇಳಿ ಸರ್. ನಿಮ್ಮ ಹತ್ರ ಆಧಾರ್ ಕಾರ್ಡ್ ಉಂಟಾ ಸ್ವಾಮಿ? ಅಲ್ಲ, ಆಧಾರ್ ಕಾರ್ಡ್ ಇದೆ, ಎಲ್ಲ ಆಧಾರ್ ಕಾರ್ಡ್ ಅಲ್ಲಿ ನಿಮ್ಮ ಮೊಬೈಲ್ ನಂಬರ್ ನೀವು ನಮೂದಿಸ್ಲೇಬೇಕಲ್ಲ. ಮೊಬೈಲ್ ನಂಬರ್ ಇದೆ, ಅದರಲ್ಲಿ ಇಂಟರ್ನೆಟ್ ಇರುದಿಲ್ಲ, ಅವನಿಗೆ ಮೆಸೇಜ್ ಓದ್ಲಿಕ್ಕೆ ಸಹ ಗೊತ್ತಿರುದಿಲ್ಲ ಕೆಲವು. ಆಯ್ತು, ಪೇಪರ್ ಓದ್ಬೋದಲ್ಲ, ಅದರಲ್ಲಿ ಬರ್ತದಲ್ಲ. ಅಲ್ಲ, ಪೇಪರ್ ಅಲ್ಲಿ ಸಹ. ರೇಡಿಯೋ ನೋಡಿ, ಆಲ್ ಇಂಡಿಯಾ ರೇಡಿಯೋದಲ್ಲಿ ಬರ್ತದೆ, ಟಿವಿಯಲ್ಲಿ ಬರ್ತದೆ, ಎಲ್ಲ ಬರ್ತದೆ. ಮತ್ತೆ ನಿಮ್ಮಂತವರಿಗೆ ಸಹಕಾರಿ ಆಗಲಿ ಅಂತ ನಮ್ಮ ಬಿಸ್ನೆಸ್ ಟಾನಿಕ್ ಕಾರ್ಯಕ್ರಮ ಮಾಡಿದ್ರೆ ಬಹಳ ಸಂತೋಷ. ನೀವೊಂದು ವೀಕ್ಷಿಸಿ ಒಂದು ಕರೆ ಮಾಡಿದ್ದಕ್ಕೆ. ಹೇಳಿ, ನಿಮ್ಮ ಪ್ರಶ್ನೆ ಕೇಳಿ. ಮತ್ತೆ ಇನ್ನೊಂದು ಸರಿ, ಏನ್ ಗೊತ್ತಾ, ನಿಮ್ಗೆ ಏನಾಗ್ಬೇಕು ಹೇಳಿ? ಪಾಪದವ್ರು ಪುಣ್ಯದವ್ರು ಬೇಡ, ನಿಮ್ಗೆ ಏನಾಗ್ಬೇಕು? ನಿಮ್ಮ ಪ್ರಶ್ನೆ ಏನು ಕೇಳಿ, ಊರಿನವ್ರದ್ದು ಬೇಡ. ಬ್ಯಾಂಕಿನವರಾಗ್ಲಿ ಸೆಂಟ್ರಲ್ ಅಲ್ಲ, ನಿಮ್ಗೆ ನಿಮ್ಮ ಪ್ರಾಬ್ಲಮ್ ಏನು, ನಿಮ್ಮ ಪ್ರಶ್ನೆ ಒಂದು ಸ್ಪೆಸಿಫೈ ಆಗಿ ಕೇಳಿ. ನನಗೆ ಒಂದು ಲೋನ್ ತೆಗಿಬೇಕಾದ್ರೆ ನನಗೆ ಯಾವ ರೀತಿ ಪ್ರೊಸೀಜರ್ ಅಂತ ಅದೇ ಹೇಳಿ. ನೀವು ಯಾವ ಲೋನ್, ನೀವು ಏನ್ ಮಾಡ್ಬೇಕಂತಿದ್ದೀರಿ? ಅಲ್ಲ, ನನಗೊಂದು ಪರ್ಸನಲ್ ಲೋನ್ ಬೇಕೀಗ. ಪರ್ಸನಲ್ ಲೋನ್ ಕೊಡುವ ಸ್ಕೀಮ್ ಯಾವ ಸ್ಕೀಮ್ ಇಲ್ಲ, ಅದು ಬ್ಯಾಂಕ್ ಮತ್ತೆ ನಿಮ್ಗೆ ಸಂಬಂಧಪಟ್ಟದ್ದು. ಈಗ ನೀವು ಏನು ಮಾಡ್ಲಿಕ್ಕೆ ಲೋನ್ ಹೇಳಿ, ಪರ್ಸನಲ್ ಲೋನ್ ಅಂತಲ್ಲ, ನೀವು ಏನು ಮಾಡ್ಲಿಕ್ಕೆ ನಿಮ್ಗೆ ಹಣ ಬೇಕು? ಅಲ್ಲ, ನನಗೆ ಒಂದು ಈಗ ಮನೆ ಕಟ್ಲಿಕ್ಕಿದೆ, ಮನೆ ರಿಪೇರಿ ಮಾಡ್ಲಿಕ್ಕಿದೆ. ಮನೆ ಕಟ್ಲಿಕ್ಕೆ, ಮನೆ ರಿಪೇರಿಗೆಲ್ಲ ಸ್ಕೀಮ್ ಉಂಟು, ಬ್ಯಾಂಕ್ ಲೋನ್ ಉಂಟು. ಈಗ ಏನ್ ಮಾಡ್ತೇವೆ, ನಿಮ್ದು ಆದಾಯ ಏನು ಹೇಳಿ? ಅಲ್ಲ ನೋಡಿ ಸರ್, ಇನ್ನೊಂದೇನು ಗೊತ್ತುಂಟಾ, ನೀವು ಪ್ರಶ್ನೆಗೆ ಆನ್ಸರ್ ಹೇಳಿ. ನೋಡಿ, ಜಾಹೀರಾತು ಕೊಡ್ಬೇಕು ಸರ್. ಅಲ್ಲ, ಒಂದು ನಿಮಿಷ, ನಿಮ್ಮ ಪ್ರಶ್ನೆಗೆ ನಾವು ಆನ್ಸರ್ ಹೇಳ್ಬೇಕಾದ್ರೆ ನಮ್ಮ ಪ್ರಶ್ನೆ ಕೂಡ ನೀವು ಹೇಳ್ಬೇಕಾಗ್ತದೆ. ನೀವೀಗ ಏನು ಮಾಡ್ತಾ ಇದ್ದೀರಿ? ಹಲೋ, ಹೇಳಿ ಸರ್. ಈಗ ಏನು ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಥವಾ ಏನಾದ್ರು ಎಂಪ್ಲಾಯ್ಮೆಂಟ್ ಅಲ್ಲಿ ಇದ್ದೀರಾ? ಏನ್ ಮಾಡ್ತಾ ಇದ್ದೀರಾ? ನಾವು ಎಂಪ್ಲಾಯ್ಮೆಂಟ್. ಈಗ ನಿಮ್ಗೆ ಮನೆ ಕಟ್ಟುದಾದ್ರೆ ಮನೆ ರಿಪೇರಿಗೆ ಸಾಲ ಕೊಡುವ ಸೌಲಭ್ಯ ಉಂಟು? ಅಲ್ಲ, ಉಂಟು ಸರ್. ಅದು ಕೋವಿಡ್ ಲೋನ್ ಅಲ್ಲಿ ಇದೆ ಅಂತ. ಅದರಲ್ಲಿ ಕೂಡ ಅವ್ರದ್ದು ಆಲ್ರೆಡಿ ಹೌಸಿಂಗ್ ಲೋನ್ ಇದ್ರೆ ಅದ್ರ ಮೇಲೆ ಒಂದು 1 lakh ವರೆಗಿದೆ ಎಕ್ಸಿಸ್ಟಿಂಗ್ ಹೌಸಿಂಗ್ ಲೋನ್ ಇದ್ರೆ. ಹೌದಾ? ಹೌದು, ಎಕ್ಸಿಸ್ಟಿಂಗ್ ಹೌಸಿಂಗ್ ಲೋನ್ ಇದ್ರೆ ಪರ್ಸನಲ್ ಲೋನಿಗೆ 50,000 ಮತ್ತೆ ಹೌಸಿಂಗ್ ಲೋನಿಗೆ 1 lakh ವರೆಗೆ ಇದೆ. ನೀವು ಪ್ರಾಂಪ್ಟ್ ರಿಪೇರ್ ಆಗಿರಬೇಕು ಮತ್ತೆ 10% ಆಫ್ ಯುವರ್ ಔಟ್ಸ್ಟ್ಯಾಂಡಿಂಗ್ ಲೋನ್ ಲಯಬಿಲಿಟಿ ಅಲ್ಲಿ ಕೋವಿಡ್ ಲೋನ್ ಅಲ್ಲಿ ಮ್ಯಾಕ್ಸಿಮಮ್ 1 lakh ಅಷ್ಟೇ, 3 years ರಿಪೇಮೆಂಟ್. ಈಗ ಬಹುಜನರ ಅಪೇಕ್ಷೆ ಮೇಳಿಗೆ. See, if he is building a small house under the Pradhan Mantri Awas Yojana, he can definitely get the subsidy and various other benefits. Even repairing is included in PMAY. Howda? Yeah, addition to the house. Instead of just showing repairing, you add one more room and show addition to the house. He can take a loan under PMAY at a very subsidized rate of interest. Existing ಇದಕ್ಕೂ ಸಿಗ್ತದೆ. Yeah. Both benefits are. Only thing is, additional construction income should be below 3 lakhs annual income. Then only PMAY. Otherwise, he will go to EWS or LIG if it is above 3 lakhs and below 6 lakhs. ಹಾಗಾದ್ರೆ ಬಹಳ ಉತ್ತಮ. ಅಂದ್ರೆ ಪಾಪದವರಿಗೆ ಬೇಕಾದಷ್ಟು ಸ್ಕೀಮ್ ಉಂಟು. ಹಾಗಾದ್ರೆ ಹೌದು, ಕ್ಲಾರಿಫಿಕೇಶನ್ ಕೊಡಬೇಕು ಇದರಲ್ಲಿ. ಹೇಳಿ, 3 lakhs ವರೆಗೆ ಎಷ್ಟು ಸಿಗ್ತದೆ? ಅಲ್ಲ, ಅದೊಂದು ಹೌದು, ಹೌಸಿಂಗ್ ಲೋನ್ ಅವರಿಗೆ 3 lakh ಸಿಗ್ತದೆ. ಮತ್ತೆ ಅವರು ಕೋವಿಡ್ ಲೋನ್ ಬಗ್ಗೆ ಹೇಳ್ತಾ ಇದ್ದಾರೆ, ಪಾಪದವರಿಗೆ ಏನಿಲ್ಲ. ಯಾಕಂದ್ರೆ ಕೋವಿಡ್ ಲೋನ್ ಕೊಡಬೇಕಾದ್ರೆ ಅವನು ಎಕ್ಸಿಸ್ಟಿಂಗ್ ಕಸ್ಟಮರ್ ಆಗಿರ್ಬೇಕು, ಅವನಿಗೆ ವರ್ಕಿಂಗ್ ಕ್ಯಾಪಿಟಲ್ ಏನಾದರೂ ಇರಲೇಬೇಕು, ಇಲ್ಲದಿದ್ರೆ ಅವರಿಗೆ ಸಾಧ್ಯ ಇಲ್ಲ. ಎಕ್ಸಿಸ್ಟಿಂಗ್ ಕಸ್ಟಮರ್ಗೆ ಮಾತ್ರ ಕೋವಿಡ್ ಲೋನ್ 10% ಅಪ್ಲಿಕಬಿಲಿಟಿ ಬರುದು. ಮತ್ತೆ ಅವರು ಸ್ಯಾಲರಿಡ್ ಕ್ಲಾಸ್ ಹೇಳ್ತಾ ಇದ್ದಾರೆ, ಅವರಿಗೆ ಸ್ಯಾಲರಿಡ್ ಆದವರಿಗೆ ಪರ್ಸನಲ್ ಲೋನ್ ಸಿಕ್ಕೇ ಸಿಗ್ತದೆ ಬ್ಯಾಂಕಲ್ಲಿ 6 months 6 times ಆಫ್ ಸ್ಯಾಲರಿ.
ಪ್ರೈವೇಟ್ ಅಲ್ಲಿ ಎಲ್ಲಿ ಕೊಡ್ತಾರೆ ಇವ್ರೆ? ಪ್ರೈವೇಟ್ ಸ್ಯಾಲರಿ ಆದ್ರೂ ಕೂಡ ಕೊಡ್ತಾರೆ, ಅವರಿಗೆ 6 months ಸ್ಯಾಲರಿ ಇದ್ರೆ ಆಯ್ತು, ಅಥವಾ IT ಅಸೆಸ್ಮೆಂಟ್ ಇದ್ರೆ ನೋಡಿ. ಒಂದು ಹೇಳ್ತೇನೆ ನೋಡಿ, ಇದು ಸ್ಕೀಮ್ ಎಲ್ಲ ಕಡೆಯಲ್ಲಿ ಉಂಟು, ಬಟ್ ಇಟ್ ಶುಡ್ ರೀಚ್. ಒಂದು ಸಂಸ್ಕೃತದಲ್ಲಿ ಒಂದು ಸುಭಾಷಿತ ಉಂಟು, ಏನಂದ್ರೆ ಕಾಕ ಕೃಷ್ಣ ಪಿಕ ಕೃಷ್ಣ ಕೋ ಭೇದ ಪಿಕ ಕಾಕಯೋ ವಸಂತ ಸಮಯೇ ಪ್ರಾಪ್ತೆ ಕಾಕ ಕಾಕ ಪಿಕ ಪಿಕ ಅಂತೇಳಿ. ಅಂದ್ರೆ ಕಾಕ ಕೃಷ್ಣ ಪಿಕ ಕೃಷ್ಣ, ಕಾಗೆಯು ಕಪ್ಪು ಕೋಗಿಲೆಯು ಕಪ್ಪು, ಎಲ್ಲ ಕಡೆಯಲ್ಲಿ ಸ್ಕೀಮ್ಸ್ ಉಂಟು. ಕೋಭೇದ ಪಿಕ ಕಾಕಯೋಹೋ, ಕಾಗೆಗೂ ಕೋಗಿಲೆಗೂ ವ್ಯತ್ಯಾಸ ಇಲ್ಲ. ಸಣ್ಣದಿರುವಾಗ ಮರಿ ಇರುವಾಗ ಕೋಗಿಲೆ ಮರಿ ಕೂಡ ಕಾಗೆ ಗೂಡಲ್ಲೇ ಇರುವುದಂತೆ. ಕಾಗೆ ಪಾಪ ಅದನ್ನು ಸಾಕಿ ದೊಡ್ಡದು ಮಾಡಿದ ಮೇಲೆ ಮತ್ತೆ ವಸಂತ ಸಮಯ ಪ್ರಾಪ್ತೆ, ವಸಂತ ಮಾಸ ಬಂದಾಗ ಕಾಗೆ ಕಾ 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 ಹೇಳ್ತದೆ, ಕೋಗಿಲೆ ಕುಹು 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 ಹೇಳ್ತಾರೆ. ನಮ್ಮ ವಸಂತ್ ಶೆಟ್ಟರ್ ಬ್ಯಾಂಕಲ್ಲಿ ಇರುವಾಗ ಯಾರಿಗೂ ಕಾ 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 ಹೇಳಿಲ್ಲ, ಅವರು ಕುಹು 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 ಹೇಳಿದ್ದಾರೆ. ಆದ್ರೆ ಈ ಲಿಟ್ಮಸ್ ಟೆಸ್ಟ್ ಅಂತ ಹೇಳ್ತೇವೆ, ಅಂದ್ರೆ ನೀವು ಲೋನಿಗೆ ಹೋದಾಗ ಮಾತ್ರ ಅದರದ್ದು ನಿಮ್ಗೆ ಅನುಭವ ಆಗ್ತದೆ. ಹೆಚ್ಚಿನವರು ಕಾ 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 ಅಂತ ಓಡಿಸ್ತಾರೆ ವಿನ ಕುಹು ಕುಹು ಅಂತ ಸ್ವಾಗತಿಸುವವರು ತುಂಬಾ ಕಮ್ಮಿ ಅಂತ ಹೇಳ್ತಾ, ಈ ಒಂದು ಕರ್ನಾಟಕ ಬ್ಯಾಂಕ್ ಬಿಸ್ನೆಸ್ ಟಾನಿಕ್ ಕಾರ್ಯಕ್ರಮಕ್ಕೆ ಇವತ್ತು ಬಹುಜನರ ಅಪೇಕ್ಷೆ ಮೇರೆಗೆ ಇನ್ನೂ ಅರ್ಧ ಗಂಟೆ ನಾವು ಮುಂದುವರಿಸ್ತಾ ಇದ್ದೇವೆ. ಇದಕ್ಕೆ 3 ಸಾರಿ ಆಗಿ ಇದು 4ನೇ ಸಾರಿ ಲಾಕ್ಡೌನ್ ಎಕ್ಸ್ಟೆಂಡ್ ಆಗಿದ್ದಾರೆ ಜೂನ್ 1ರವರೆಗೆ. ಅದೇ ರೀತಿ ನಮ್ಮದು ಈ ಕಾರ್ಯಕ್ರಮ ಕೂಡ ಕರ್ನಾಟಕ ಬ್ಯಾಂಕ್ ಬಿಸ್ನೆಸ್ ಟಾನಿಕ್, ಈ ಕಾರ್ಯಕ್ರಮ ಕೂಡ ನಾವು ಒಂದು ಅರ್ಧ ಗಂಟೆ ಎಕ್ಸ್ಟೆಂಡ್ ಮಾಡ್ತಾ ಇದ್ದೇವೆ. ಆದ್ದರಿಂದ ನಿಮ್ಮ ಯಾವುದಾದ್ರೂ ಸಂದೇಹ ಇದ್ದರೆ 0824419090 ಕರೆ ಮಾಡ್ಬೋದು. ನಮ್ಮೊಂದಿಗಿದ್ದಾರೆ ಇರುವರು ತಜ್ಞರು CA DB ಮೆಹ್ತಾ ಹಾಗೂ ವಸಂತ್ ಶೆಟ್ಟಿ. ಸೊ ಮೆಹ್ತಾರವರೇ, ಈಗ ನಾವು CLSS ಸಬ್ಸಿಡಿ ಬಗ್ಗೆ ಕೇಳ್ತಾ ಇದ್ರು, ಮತ್ತೆ ರಿಯಲ್ ಎಸ್ಟೇಟ್ ಬಗ್ಗೆ, ಅದರ ಬಗ್ಗೆ ಒಂದು ಬ್ರೀಫ್ ಮಾಡಿ. Now see, CLSS scheme was introduced a few years back, 2017 to be ಅದು precise. ಮೇಗೆ ಮೊನ್ನೆ 20 ಮಾರ್ಚ್ಗೆ ಇದಾಗೋದು 1 year extend ಮಾಡಿ. In CLSS basically there are 4 components. One is the EWS, another one is the LIG, the third one is MIG1, and the fourth one is MIG2. EWS and LIG, LIG is between 3 and 6 lakhs, EWS is below 3 lakhs. The scheme is in continuation till March 2022. Whereas MIG1 and MIG2, the scheme had ended on 31st March 2020, which under this special economic package, the FM has extended again by a year, and the benefits of the scheme remains the same. Nothing has been changed. Because of this, whether there is no impetus for real estate sector, because they can sell some unrealized inventory. The housing loans interest are coming down. The withdrawal of the scheme itself on 31st March 2020 was very staunchly opposed by CREDAI, and a lot of representations had gone to the FM, and FM finally agreed to reintroduce the scheme, because if you look at the amount that is funded in 70,000 crores, 70,000 crores they have earmarked. Now that's a very high amount, because if you look at in MIG1 and MIG2, the average benefit is 2,35,000 per applicant, maximum benefit, that too. So with 70,000 crores given there, they are looking at 3,50,000 houses being approved under this particular scheme. Now it's a huge target which they have set in a short period of less than a year. So according to me, we may not be able to achieve 70,000 crores unless and until the scheme is exceeded. In between, the stamp duty question will come. If they make it proper, it will be sold. So what the FM can do to generate the demand is rationalize GST, and the state governments at their own level rationalize stamp duty, and as I was discussing about section 43C of the Income Tax Act, that also needs to be amended, and the variation can be brought down to at least 20%, if not 25%. If these 3 things are done, demand will get generated. So let us hope for the best. ಇನ್ನು ಏನಾದರೂ ಒಂದು ನೆಕ್ಸ್ಟ್ ಪ್ಯಾಕೇಜ್ ನಲ್ಲಿ ಕೊಡುವ ಅಂತ ನಾವು ಹಾರೈಸುವ. ಇನ್ನೊಂದು ವೀಕ್ಷಕರ ಕರೆ ಉಂಟು. ಹಲೋ ಸರ್, ನಾನು ಪಿ ಕೃಷ್ಣಸ್ವಾಮಿ ಕೇಳಿ ಮಾತಾಡೋದು, ಮಂಗಳೂರಿನಿಂದ. ಪಿ ಕೃಷ್ಣಸ್ವಾಮಿ, ನಿಮ್ಮ ಪ್ರಶ್ನೆ ಕೇಳಿ. ಕರ್ನಾಟಕ ಬ್ಯಾಂಕ್ ಅಲ್ಲಿ ಹೌಸಿಂಗ್ ಲೋನ್ ಮಾಡಿದ್ದೇನೆ ಸರ್. ಓಕೆ. ಅದು ಈಗ 6 ತಿಂಗಳ ಟೈಮ್ ಅಂತಾರೆ, ಅದು ಹೇಗೆ ಸರ್? ಅದು ಇಂಟ್ರೆಸ್ಟ್ ಬೀಳ್ತವಾ ಸರ್? ಅದರ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತಾರೆ ನಮ್ಮ ವಸಂತ್ ಶೆಟ್ಟಿ ಅವರು. ಹೇಳಿ. ಕೃಷ್ಣಸ್ವಾಮಿ ಅವರು ನಮಸ್ಕಾರ. ಈಗ ಹೌಸಿಂಗ್ ಲೋನ್ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಅದು EMI ಇದೆ, ಈಕ್ವೇಟೆಡ್ ಮಂತ್ಲಿ ಇನ್ಸ್ಟಾಲ್ಮೆಂಟ್, ಅಂದ್ರೆ ಇಂಟ್ರೆಸ್ಟ್ ಉಂಟಲ್ಲ ಅದು ನಿಮ್ಮ ಪ್ರಿನ್ಸಿಪಲ್ ಒಟ್ಟಿಗೆ ಮರ್ಜ್ ಆಗಿರ್ತದೆ. EMI ಆದ್ರಿಂದ ನಿಮಗೆ 6 ತಿಂಗಳು EMI ಪೋಸ್ಟ್ಪೋನ್ ಆಗ್ತದೆ. ಈಗ
ನಿಮಗೆ ಮಾರ್ಚ್ ಏಪ್ರಿಲ್ ಮೇ ಮೊದಲೇ ಮಾಡಿದ್ದಾರೆ. ಈಗ ಜೂನ್ ಜುಲೈ ಆಗಸ್ಟ್ ಟೋಟಲ್ 6 ಇನ್ಸ್ಟಾಲ್ಮೆಂಟ್ಸ್ ನಿಮ್ದು EMI ಆಗಸ್ಟ್ 20ರವರೆಗೆ ಯಾವ EMI ಉಂಟು ಅದನ್ನ ಕಟ್ಟುವ ಅಗತ್ಯ ಇಲ್ಲ. ಹಣ ಇದ್ರೆ ಕಟ್ಟುದು ಒಳ್ಳೇದು. ಹಣ ಇದ್ರೆ ಕಟ್ಟುದು. ಯಾಕಂದ್ರೆ ಈ ಇನ್ಸ್ಟಾಲ್ಮೆಂಟ್ ಉಂಟಲ್ಲ ಅದು ಅವ್ರದ್ದು 20 ವರ್ಷ ರೀಪೇಮೆಂಟ್ ಇದ್ರೆ ಆ 6 ಇನ್ಸ್ಟಾಲ್ಮೆಂಟ್ ಪುನಃ ಬಡ್ಡಿ ಸೇರಿ ಒಂದು 20 ಇನ್ಸ್ಟಾಲ್ಮೆಂಟ್ ಆಡ್ ಆಗ್ತದೆ. ಬಟ್ ಇವ್ರು ಹೇಳಿದಾಗ ಇಂಟ್ರೆಸ್ಟ್ ಏನು ಬರುದಿಲ್ಲ. EMI ಆಗ್ಲಿಕ್ಕೆ ಹೋಗಿ ಅದು ಈ ಒಟ್ಟಿಗೆ ಇನ್ಕ್ಲೂಡ್ ಆಗಿರುತ್ತೆ. ಪ್ರಿನ್ಸಿಪಲ್ ಅಂಡ್ ಇಂಟ್ರೆಸ್ಟ್ EMI ಇಲ್ಲಿ ಇನ್ಕ್ಲೂಡ್ ಆಗಿರ್ತದೆ. ಹಾಗಾಗಿ ಹೋಗಿ ಕೃಷ್ಣಸ್ವಾಮಿ ಅವರು ಇಂಟ್ರೆಸ್ಟ್ ಕಟ್ಟುವ ಅಗತ್ಯ ಇಲ್ಲ. ಇದ್ರೆ ಅವ್ರ ಹತ್ರ ಇದ್ದ ಹಣ ಇದ್ರೆ ಬೇಕಾದಷ್ಟು ಕಟ್ಟಬಹುದು. ಹಣ ಇದ್ರೆ ಈಗ ಕಟ್ಟಿ ಕೃಷ್ಣಸ್ವಾಮಿ ಅವರೇ, ಇಲ್ಲದಿದ್ರೆ ನೀವು ರಿಲ್ಯಾಕ್ಸ್ ಮಾಡಿ ಆಗಸ್ಟ್ 20 ನಂತರ ಬರುವ ಇನ್ಸ್ಟಾಲ್ಮೆಂಟ್ ಮಾತ್ರ ಕಟ್ತಾ ಹೋಗಿ. ಇದನ್ನು ಮತ್ತೆ ಲಾಸ್ಟ್ ಎಂಡ್ ಆದದ್ದು ಸ್ವಲ್ಪ ಈ ಇನ್ಸ್ಟಾಲ್ಮೆಂಟ್ 6 ಇನ್ಸ್ಟಾಲ್ಮೆಂಟ್ ಎಂಡ್ ಆಗುವಾಗ ಆಡ್ ಆಗ್ತದೆ ಅದು. ಕೃಷ್ಣಸ್ವಾಮಿ ಅವರಿಗೆ ಕರೆ ಮಾಡಿದಕ್ಕೆ ಧನ್ಯವಾದ. I'll just add one more thing. This 6 installments which will be added at the end of the term of this thing. Correct. This will be compounding interest added to it. Correct. It will say if your EMI is 1 lakh rupees, 6 installment is 6 lakhs rupees. It doesn't mean that you have to pay 6 lakhs rupees at the end of your term. No. Interest is there. Interest on interest. Again on that compounding interest will happen, and your 6 lakhs EMI by the end of your 20 or 30 years, it may be 5 lakh or it will be not 5 lakhs or 8 lakhs also. So that they have to understand. ಆದ್ರಿಂದ ಯಾರಿಗೆಲ್ಲ ಸ್ಯಾಲರಿ ಬರ್ತದೆ, ಯಾರಿಗೆಲ್ಲ ಇನ್ಕಮ್ ಉಂಟು, ಅವರು ಕಂತನ್ನು ಟೈಮಲ್ಲಿ ಕ್ಲಬ್ತ ಸಾಲದಲ್ಲಿ ಕಟ್ಟುದು ಒಳ್ಳೇದು. ಇಲ್ಲದಿದ್ರೆ ಅದು ಬಡ್ಡಿ ಮೇಲೆ ಬಡ್ಡಿ ಬಿದ್ದು ಅವರಿಗೆ ಅದು ಬರ್ಡನ್ ಆಗ್ತದೆ ಅಂತ ನಮ್ಮ ಭಾವನೆ. ಉತ್ತಮ ಪ್ರಶ್ನೆ ಕೇಳಿದಕ್ಕೆ ನಮ್ಮ ಕೃಷ್ಣಸ್ವಾಮಿ ಅವರಿಗೆ ಧನ್ಯವಾದಗಳು. ಈಗ ವಸಂತ್ ಶೆಟ್ಟಿ ಅವರೇ, ಈಗ ಕಿಸಾನ್ ಕಾರ್ಡ್ ಬಗ್ಗೆ ತುಂಬಾ ಒಂದು ಮೆಜರ್ಸ್ ಬಂದಿದೆ. ಈವನ್ ಅಗ್ರಿಕಲ್ಚರ್ ಅಲೈಡ್ ಆಕ್ಟಿವಿಟಿ, ಅನಿಮಲ್ ಹಸ್ಬೆಂಡ್ರಿ, ಅದಕ್ಕೆಲ್ಲ ಕೂಡ ಬಂದಿದೆ. ಅದರ ಬಗ್ಗೆ ಒಂದು ಮಾಹಿತಿ ಕೊಡಬಹುದಾ? ಕಿಸಾನ್ ಕ್ರೆಡಿಟ್ ಕಾರ್ಡ್ ಅಂತ ಹೇಳಿದ್ರೆ ಕ್ರಾಪ್ ಪರ್ಪಸ್ ಕೊಡಬಹುದು ಅಥವಾ ಅಲೈಡ್ ಆಕ್ಟಿವಿಟೀಸ್ ಕೂಡ ಕಿಸಾನ್ ಕ್ರೆಡಿಟ್ ಕಾರ್ಡ್ ಕೊಡಬಹುದು. ಮೊದಲೇನಿತ್ತು ಯಾವುದು ಡೈರಿ ಇದೆ, ಪೌಲ್ಟ್ರಿ ಇದೆ, ಎಲ್ಲ ಟೈಪ್ ಅಲೈಡ್ ಆಕ್ಟಿವಿಟಿ. ಈಗ ಬೋಟ್ ಓನರ್ಸ್ ಕೊಡಬಹುದಾ? ಬೋಟ್ ಓನರ್ಸ್ ಅದು ಅಗ್ರಿಕಲ್ಚರ್ ಆಕ್ಟಿವಿಟಿ ಯಾವ್ದಿದೆಯೋ ಎಲ್ಲರಿಗೂ ಕೊಡ್ಲಿಕ್ಕೆ ವರ್ಕಿಂಗ್ ಕ್ಯಾಪಿಟಲ್ ಅದರಲ್ಲಿ ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ ಮೊದಲೊಂದು 3 lakh ಸೀಲಿಂಗ್ ಇತ್ತು. ಈಗ ಹಾಗೆ ಸೀಲಿಂಗ್ ಏನಿಲ್ಲ ಅಂತೆ. ಅವನ ರಿಕ್ವೈರ್ಮೆಂಟ್ ಪ್ರಕಾರ ಅಗ್ರಿಕಲ್ಚರ್ ಅವನಿಗೆ ಒಂದು ಲ್ಯಾಂಡ್ ಹೋಲ್ಡಿಂಗ್ ಒಂದು 25 acres ಇದೆ, ಅವನಿಗೆ ಜಾಸ್ತಿ ಅದು ಲ್ಯಾಂಡ್ ಹೋಲ್ಡಿಂಗ್ ಇಲ್ಲದವರಿಗೆ ಅಲೈಡ್ ಆಕ್ಟಿವಿಟಿ ಇದ್ದಾರೆ. ಫಿಶರ್ ಮ್ಯಾನ್ ಫಿಶಿಂಗ್ ಆದ್ರೆ ಅವ್ರದ್ದು ಎಷ್ಟು ಬಿಸಿನೆಸ್ ಆಗ್ತದೆ ಅದ್ರ ಮೇಲೆ ಕೊಡ್ಲಿಕ್ಕೆ ಆಗುತ್ತೆ. ಮತ್ತೆ ಅದಕ್ಕೆ ಯಾಕಂತ ಹೇಳಿದ್ರೆ ಇಂಟ್ರೆಸ್ಟ್ ಕೂಡ ಅಬೌಟ್ 9% ವರೆಗಿದೆ. ಮತ್ತೆ 3% ಇಂಟ್ರೆಸ್ಟ್ ಸಬ್ವೆನ್ಷನ್, 2% ಪ್ರಾಂಪ್ಟ್ ರಿಪೇರ್ಸ್. ಟೋಟಲ್ ಅವರಿಗೆ 5% ಡಿಡಕ್ಷನ್ ಆಗಿ ನೆಟ್ ಅವರಿಗೆ ಸಿಕ್ಕುದು ಓನ್ಲಿ 4% ಮಾತ್ರ ಅವರು ಕಟ್ಟಿದ್ರೆ ಬಹಳ ಉತ್ತಮ ಸ್ಕೀಮ್ ಅದು. ಮತ್ತೆ ಅದಕ್ಕೇನು ತುಂಬಾ ದೊಡ್ಡ ಬೋಟ್ ಓನರ್ಸ್ ಬರ್ಬೋದು, ಎಲ್ಲ ಪೌಲ್ಟ್ರಿ ಫಾರ್ಮರ್ಸ್ ತಗೊಳ್ಬಹುದು, ಡೈರಿ ತಗೊಳ್ಬಹುದು, ಪಶುಸಂಗೋಪನೆ, ಡೈರಿ ಇನ್ಕ್ಲೂಡೆಡ್. ಅದು ಡೈರಿ ಇನ್ಕ್ಲೂಡೆಡ್, ಕ್ರಾಪ್ ಎಲ್ಲ ಟೈಪ್ ಕ್ರಾಪ್ ಅಲ್ಲಿ ಬರ್ತದೆ, ಎಲ್ಲ ಇದಕ್ಕೂ ಬರ್ತದೆ. The very good advantage for Mangalore and the coastal region is that fisheries and fishing has been included in the agriculture sector. Fisheries, so getting the loans at a lower rate of interest will be very easy. ಈಗ ಅಕ್ವಾಕಲ್ಚರ್, ಇನ್ಲ್ಯಾಂಡ್ ವಾಟರ್ ಅಲ್ಲಿ ಅಕ್ವಾಕಲ್ಚರ್ ಮಾಡೋರಿಗೆಲ್ಲ ಆದ್ರೆ ಒಂದು ಅಂತ ಹೇಳಿದ್ರೆ ಇಂಟ್ರೆಸ್ಟ್ ಸಬ್ವೆನ್ಷನ್ ಮ್ಯಾಕ್ಸಿಮಮ್ ಅಲೈಡ್ ಆಕ್ಟಿವಿಟಿ ಅಪ್ ಟು 2 lakhs ಅಂತ. ಈಗ ಲೇಟೆಸ್ಟ್ ಆಗಿ ಅಪ್ ಟು 2 lakhs ಇದ್ರೆ ಮಾತ್ರ ಮಾತ್ರ ಸಿಗ್ತದೆ ಇಂಟ್ರೆಸ್ಟ್ ಸಬ್ವೆನ್ಷನ್. ಅವರಿಗೆ ಅಲೈಡ್ ಡೈರಿ ಒಂದು 3 ಲಕ್ಷದ ಕಿಸಾನ್ ಕ್ರೆಡಿಟ್ ಕಾರ್ಡ್ ತಗೊಂಡ ಆವಾಗ ಅವನಿಗೆ ಸಬ್ವೆನ್ಷನ್ ಸಿಗುವುದು 2 ಲಕ್ಷಕ್ಕೆ ಮಾತ್ರ, 1 ಲಕ್ಷಕ್ಕೆ ಸಬ್ವೆನ್ಷನ್ ಇಲ್ಲ. ಈಗ ಇನ್ನೊಬ್ರು ವೀಕ್ಷಕರ ಕರೆ ಉಂಟು. ಹಲೋ ಹಲೋ ಹಲೋ, ಯಾರು ಮಾತಾಡೋದು? ನಮಸ್ಕಾರ ಸರ್, ನಾನು ವಿಠಲ್ ಶೆಟ್ಟಿ ಅಂತ ಮಂಗಳೂರಿಂದ. ನಮಸ್ಕಾರ ವಿಠಲ್ ಶೆಟ್ಟಿ ಅವರೇ, ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಮ ಪ್ರಶ್ನೆ ಕೇಳಬಹುದಾ? ಥ್ಯಾಂಕ್ ಯು ಸರ್, ತುಂಬಾ ಒಳ್ಳೆ ಕಾರ್ಯಕ್ರಮ ಕೊಡ್ತಾ ಇದ್ದೀರಿ, ಅಭಿನಂದನೆ ನಿಮಗೆ. ಸರ್, ನನಗೆ ನಾವೊಂದು ಪಾರ್ಟ್ನರ್ಶಿಪ್ ಅಲ್ಲಿ ಒಂದು ಫರ್ಮ್ ರನ್ ಮಾಡ್ತಾ ಇದ್ದೇವೆ, ಡಿಸೈನಿಂಗ್. ಸೊ ಈ ಮುದ್ರಾ ಸ್ಕೀಮ್ ಅಲ್ಲಿ ನನ್ಗೊಂದು ಎಕ್ಸ್ಟ್ರಾ ಫೆಸಿಲಿಟಿ ಲೋನ್ ತಗೊಳ್ಬೇಕಾಗಿ. ಈಗ ಲೋನ್ ಉಂಟಾ ನಿಮ್ಗೆ? ಈಗ ಲೋನ್ ತಗೊಂಡಿದ್ದೀರಾ ಸರ್? ಇಲ್ಲ ಸರ್, ಇಲ್ಲ ತಗೊಂಡಿಲ್ಲ. ನಿಮ್ಗೆ ಮುದ್ರಾ ಸ್ಕೀಮ್ ಅಲ್ಲಿ ಲೋನ್ ತಗೊಳ್ಬಹುದಾ ಅಂತ ಪ್ರಶ್ನೆ ಅಲ್ವಾ? ಹೌದು ಸರ್, ಹೌದು. ಓಕೆ, ವಸಂತ್ ಶೆಟ್ಟಿ. ಈಗ ನೋಡಿ ವಿಠಲ್ ಶೆಟ್ರೆ, ಮುದ್ರಾ ಸ್ಕೀಮ್ ಅಲ್ಲಿ ಮ್ಯಾಕ್ಸಿಮಮ್ 10 lakhs ಇರುವುದು. ನಿಮ್ಮ ಬಿಸಿನೆಸ್ ಅದಕ್ಕಿಂತ ತುಂಬಾ ದೊಡ್ಡದಾದ್ರೆ 10 lakhs ಅಲ್ಲಿ ಸಾಕಾಗ್ತದ ನಿಮ್ಗೆ? ಹಾಗಾದ್ರೆ ಮುದ್ರಾ ಸ್ಕೀಮ್ ಅಲ್ಲಿ ಖಂಡಿತ ನೀವು ತಗೊಳ್ಬಹುದು. ದೊಡ್ಡ ವಾಲ್ಯೂಮ್ನೆಸ್ ಬಿಸಿನೆಸ್ ಅಲ್ಲ, ಸಣ್ಣ ಬಿಸಿನೆಸ್ ಆದ್ರೆ. ಹಾಗಾದ್ರೆ 10 ಲಕ್ಷದವರೆಗೆ ಮುದ್ರಾ ಸ್ಕೀಮ್ ಅಲ್ಲಿ ಜಮೀನು ಇಲ್ಲ, ಜಾಮೀನು ಇಲ್ಲ, ನೀವು ಅಪ್ಲಿಕೇಶನ್ ಕೊಟ್ರೆ ಆಯ್ತು. ಈಗ ಯಾವ ಬ್ಯಾಂಕ್ ಅಲ್ಲಿ ಅಕೌಂಟ್ ಉಂಟು ಆ ಬ್ಯಾಂಕ್ ಅಲ್ಲಿ ನೀವು ಅಪ್ಲೈ ಮಾಡಿದ್ರೆ ನಿಮ್ಮ ಒಂದು ಬಿಸ್ನೆಸ್ ಗೆ ಎಷ್ಟು ಬೇಕಂತ ಕರೆಕ್ಟ್ ಅಸೆಸ್ ಮಾಡಿ ನಿಮ್ಮ ಪ್ರಾಜೆಕ್ಟ್ ಅಥವಾ ಏನಾದ್ರು ಡೀಟೇಲ್ ಕೊಟ್ರೆ ಅವರು ಅದನ್ನು ಕೊಡ್ತಾರೆ. ಟರ್ಮ್ ಲೋನ್ ಬೇಕಾದ್ರೆ ಟರ್ಮ್ ಲೋನ್, ವರ್ಕಿಂಗ್ ಕ್ಯಾಪಿಟಲ್ ಅಥವಾ ಬೋತ್ ಕಾಂಪೊನೆಂಟ್. ಟರ್ಮ್ ಲೋನ್ 10 ಲಕ್ಷದವರೆಗೆ ಮುದ್ರಾ ಲೋನ್ ಅಲ್ಲಿ ಕವರ್ ಆಗ್ತದೆ.
ಬಹಳ ಸಂತೋಷ ನಿಮ್ಮ ಹೇಳಿ. ರಿಪೇಮೆಂಟ್ ಹೇಗೆ ಸರ್? ರಿಪೇಮೆಂಟ್ 7 ವರ್ಷದವರೆಗೆ ನಿಮ್ಗೆ ರಿಪೇಮೆಂಟ್ ಕೊಡ್ತಾರೆ. ಬಿಸ್ನೆಸ್ ಪಿಕಪ್ ಆಗ್ಲಿಕ್ಕೆ ಟೈಮ್ ಬೇಕಾದ್ರೆ 6 ತಿಂಗಳು ಅಥವಾ 1 ಇಯರ್ ವರೆಗೆ ಹಾಲಿಡೇ ಕೊಡುವ ಕೂಡ ಪ್ರೊವಿಷನ್ ಉಂಟಿದೆ. ಸೊ EMI ಹೇಗೆ ಡಿಪೆಂಡ್ ಆಗುತ್ತೆ ಸರ್? EMI ಹೌದು ನೋಡಿ, ನೀವು 6 months ರಿಪೇಮೆಂಟ್ ಹಾಲಿಡೇ ಇದ್ರೆ ನೀವೊಂದು 7 years ಅಂದ್ರೆ ಹೇಳಿದ್ರೆ 84 months ತಗೊಂಡ್ರೆ 78 months ಗೆ ನಿಮ್ಗೆ EMI ಫಿಕ್ಸ್ ಮಾಡ್ತಾರೆ. ಓಕೆ, ಗೊತ್ತಾಯ್ತಲ್ಲ. ಬಡ್ಡಿ ಕೂಡ ಕಮ್ಮಿ, 9 ರಿಂದ 10% ಇರ್ಬೋದು ವರ್ಷಕ್ಕೆ. ಓಕೆ, ಆಯ್ತಾ? ಈ ಒಂದು ಪ್ರಯೋಜನ ನಿಮ್ಮ ಯಾವ ಬ್ಯಾಂಕ್ ಅಲ್ಲಿ ಅಕೌಂಟ್ ಉಂಟು ಆ ಬ್ಯಾಂಕಿಗೆ ಹೋದ್ರೆ ಆ ಒಂದು ಇದು ಮಾಡ್ತಾರೆ. ಅಥವಾ ಏನಾದರೂ ನಿಮ್ಗೆ ಏನಾದರೂ ತೊಂದರೆ ಇದ್ರೆ ನೀವು ಸಂಪರ್ಕ ಮಾಡಿದ್ರೆ ಅದರ ಬಗ್ಗೆ ನಿಮ್ಮ ಕನ್ಸಲ್ಟೆಂಟ್ ಅಥವಾ ಮಾಡಿದ್ರೆ ಅದು ಅವರು ಗೈಡ್ ಮಾಡ್ತಾರೆ. ಆಯ್ತಾ? ಓಕೆ, ನಾವು ನಮ್ಮ ಫರ್ಮ್ನಿಂದ ನಮ್ಮ ಡಾಕ್ಯುಮೆಂಟ್ಸ್ ಸಬ್ಮಿಟ್ ಮಾಡಿದ್ರೆ ಸಾಕು. ಹೌದು, ನೋಡಿ ನಿಮ್ಮ ಪಾರ್ಟ್ನರ್ಶಿಪ್ ಡೀಡ್, ಪಾನ್ ಕಾರ್ಡ್, ಆಧಾರ್ ಕಾರ್ಡ್ ಆಫ್ ದಿ ಫರ್ಮ್, ಪಾನ್ ಕಾರ್ಡ್, ಆಧಾರ್ ಕಾರ್ಡ್ ಆಫ್ ದಿ ಪಾರ್ಟ್ನರ್ಸ್, ಮತ್ತೆ ನಿಮ್ಮ ಪಾರ್ಟ್ನರ್ಶಿಪ್ ಇರೋದು ಬ್ಯಾಂಕ್ ಸ್ಟೇಟ್ಮೆಂಟ್, ಮತ್ತೆ ನೀವೊಂದು ಸಣ್ಣದೊಂದು ಪ್ರಾಜೆಕ್ಟ್ ರಿಪೋರ್ಟ್ ಮಾಡ್ಕೊಂಡು ಅಲ್ಲಿ ಹೋದ್ರೆ ಅವರು ಅದರ ಪ್ರಕಾರ ಅದೊಂದು ಸಾಲ ಕೊಡ್ತಾರೆ. ಆಯ್ತಾ? ಒಂದು ಪ್ರಾಜೆಕ್ಟ್ ಬೇಕು ಸಣ್ಣದು. ನೀವು 7 years ರಿಪೇಮೆಂಟ್ ಆದ್ರೆ 7 years ನಿಮ್ದು ಕ್ಯಾಶ್ ಇನ್ಕಮ್ ಎಷ್ಟು, ಕ್ಯಾಶ್ ಔಟ್ ಫ್ಲೋ ಎಷ್ಟು ಅದನ್ನು ಕೊಡಬೇಕಾಗತ್ತೆ. ಬಹಳ ಉತ್ತಮ ಪ್ರಶ್ನೆ ಕೇಳಿದಕ್ಕೆ ವಿಠಲ್ ಶೆಟ್ಟಿ ಅವರಿಗೆ ಧನ್ಯವಾದಗಳು. ಸರಿ, ಈಗ ನಮ್ಮ ನಾನ್ ಫಾರ್ಮ್ ಸೆಕ್ಟರ್ ಬಗ್ಗೆ ನೀವು ಹೇಳಿದ್ರಿ. ಈಗ ಈ ಅನೇಕ ಇನ್ಫ್ರಾಸ್ಟ್ರಕ್ಚರ್ ಉಂಟಲ್ಲ, MFI ಅಂತೇಳಿ, ಅದ್ರ ಬಗ್ಗೆ ಏನಾದರೂ ಬ್ರೀಫ್ ಮಾಡ್ಬೋದು ಸರ್? Micro food enterprises. Government has basically come up with 10,000 crores as an investment. So that will be the equity which the government will be investing in micro food processing industry. Now, if government is going to invest 10,000 crores, definitely it is looking at a total outlay of almost 40 to 50,000 crores in the full sector from the private sector. Now it's a very good move by the government to come and invest in the micro level. You know, up to now that facility was not available, and basically the reforms that has been carried out in this particular package is to add value to the farm produce. Okay. You know, even at farm gate level, you know, a separate fund has been created to invest up to 1 lakh crore. You know, and that will be going into the cold storage, supply chain and various other areas of farm gate infrastructure. So what the government is looking at is, these are the critical area where private capital will not come unless and until it is aided by the government capital. Correct. So once the government capital comes in, private capital will definitely come in. Okay. And that can really bring value addition to the farmers. Okay. And we are all well aware our Pradhan Mantri's program of doubling the farmers' income. Correct. So this is towards that, how to double the farmers' income. Okay. ಮತ್ತೆ ಅದರಲ್ಲಿ ಒಂದು ಇನ್ನೊಬ್ರು ಕಾಲರ್ ಕರೆ ಉಂಟು. ಹಲೋ 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 ಕರೆ ಕಟ್ಟಾಗಿದೆ. ಈಗ ವಸಂತ್ ಶೆಟ್ಟಿ ಅವರು, ಈಗ ಒಂದು ವೋಕಲ್ ಟು ಲೋಕಲ್, ಲೋಕಲ್ ಟು ಗ್ಲೋಬಲ್ ಅಂತ ಒಂದು ಸ್ಕೀಮ್ ಉಂಟು. ಅದರಲ್ಲಿ ಬೇರೆ ಬೇರೆ ಸ್ಟೇಟಿನವ್ರದ್ದು ಅವರ ಒಂದು ವೆರೈಟಿ, ಹೌದು, ಅದರ ಬಗ್ಗೆ ಒಂದು ಅದೀಗ ಇವರು ನಮ್ಮ ಮೆಹ್ತಾ ಅವರು ಹೇಳಿದಾಗೆ ಅದಕ್ಕೆ ಸ್ವಲ್ಪ ಎಡಿಷನ್ ಇಲ್ಲಿ ಇದೇನಂತ ಹೇಳಿದ್ರೆ ಪ್ರೈಮ್ ಮಿನಿಸ್ಟರ್ ವೋಕಲ್ ಫಾರ್ ಲೋಕಲ್ ವಿತ್ ಗ್ಲೋಬಲ್ ಔಟ್ ರೀಚ್ ಅಂತ ಹೇಳಿ ಮೊನ್ನೆ ಅನೌನ್ಸ್ ಮಾಡುವಾಗ ಹೇಳಿದ್ರು. ಅದರಲ್ಲಿ ಕ್ಲಸ್ಟರ್ ಬೇಸ್ಡ್ ಅಪ್ರೋಚ್ ಅಂತ ಬರ್ತದೆ. ಅಂತ ಹೇಳಿದ್ರೆ ಕೆಲವು ಕಡೆ ಮಾವಿನ ಹಣ್ಣಿನ ಬೆಳೆ ಜಾಸ್ತಿ ಇದೆ, ಅಲ್ಲಿ ಮಾವಿನ ಹಣ್ಣು ಮಾಡುವವರಿಗೆ UP ಮಾವಿನ ಹಣ್ಣು ಬೆಳೆ, ಅಲ್ಲಿ ಮಾವಿನ ಹಣ್ಣು ಮಾಡುವವರಿಗೆ ಕೇಸರ್ ಇದೆ ಅವರಿಗೆ, ಮತ್ತೆ ಇನ್ನು ಬಂಬೂ ಶೂಟ್ ಹೌದು ನಾರ್ತ್ ಈಸ್ಟ್ ಅಲ್ಲಿ, ಮತ್ತೆ ಇನ್ನು ಟಾಫಿಯೋಕಾ ಇನ್ ತಮಿಳುನಾಡು, ಮಕಾನಾ ಇನ್ ಬಿಹಾರ್, ಇದೆಲ್ಲ ಪರ್ಟಿಕ್ಯುಲರ್ ಏರಿಯಾದಲ್ಲಿ ಈ ಬೆಳೆಗಳು ಜಾಸ್ತಿ ಇದೆ. ಅಲ್ಲಿ ಕ್ಲಸ್ಟರ್ ಬೇಸ್ಡ್ ಅಪ್ರೋಚ್ ಮಾಡಿಕೊಂಡು ಹೌದು, ಅದು ಒಂದು ಈ ವೋಕಲ್ ಫಾರ್ ಲೋಕಲ್ ವಿತ್ ಗ್ಲೋಬಲ್ ಔಟ್ ರೀಚ್ ಇದರ ಉದ್ದೇಶ. ಬಹಳ ಒಂದು ಉತ್ತಮ ಒಂದು ಇದು. ಬಟ್ ಇದೆಲ್ಲ ಆಕ್ಚುಲಿ ಬಜೆಟ್ ಅಲ್ಲಿ ಇವರು ಅನೌನ್ಸ್ ಮಾಡಬೇಕಿತ್ತು, ಅದೆಲ್ಲ ಇದರಲ್ಲಿ ಮಾಡಿದ್ದಾರೆ. ಇರ್ಲಿ, ಏನೇ ಆಗಲಿ, ಇಲ್ಲಿ ಅಂತ ಹೇಳಿದ್ರೆ ಈ ಬ್ಯಾಂಕಿನವರದೆಲ್ಲ ಆಲ್ರೆಡಿ ಏರಿಯಾ ಬೇಸ್ಡ್ ಸ್ಕೀಮ್ಸ್ ಅಂದಿದೆ. ಒಂದು ಕಡೆ ಕ್ಯಾಶ್ಯೂ ಬೆಳೆಯೋದಾದ್ರೆ ಕ್ಯಾಶ್ಯೂನವರಿಗೆ ಒಂದು ಸ್ಕೀಮು, ಇನ್ನೊಂದು ಕಡೆ ಬೇರೆ ಒಂದು ಬೆಳೆ ಬೆಳೆಯುವವರಿಗೆ ಅದಕ್ಕೆ ಒಂದು ಸ್ಕೀಮ್. ಓಕೆ, ಹಲೋ ಹಲೋ, ಯಾರು ಮಾತಾಡೋದು? ಹಲೋ, ಚರಣ್ ಅಂತ ಹೇಳಿ ಮ್ಯಾಂಗ್ಳೂರಿಂದ. ಯಾರು? ಚರಣ್ ಅಂತ ಹೇಳಿ ಮ್ಯಾಂಗ್ಳೂರಿಂದ ಸರ್. ಚರಣ್ ಅವರೇ, ನಿಮ್ಮ ಪ್ರಶ್ನೆ ಕೇಳ್ಬೋದಾ ಸರ್? ಹೌದು ಸರ್, ನಂಗೆ ಒಂದು ಡೌಟ್ ಇತ್ತು. ಈಗ ವೇರಿಯಸ್ ಬ್ಯಾಂಕ್ಸ್ ಅಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಬೇರೆ ಬೇರೆ ಇರ್ತದಲ್ಲ ಸರ್? ಹೌದು.
ಅದು RBI ಗೈಡ್ಲೈನ್ಸ್ ಪ್ರಕಾರ ಒಂದು ರೇಟ್ ಆಫ್ ಇಂಟ್ರೆಸ್ಟ್ ಅವರು ಇಂಪ್ಲಿಮೆಂಟ್ ಮಾಡಿರ್ತಾರೆ ಸರ್. ಅಲ್ಲ ಈಗ ಬ್ಯಾಂಕ್ ಅಲ್ಲಿ ಸಪರೇಟ್ ರೇಟ್ ಆಫ್ ಇಂಟ್ರೆಸ್ಟ್ ಆಗ್ತಾರೆ, ಅದು ಏನೋ ಡೌಟ್ ಇತ್ತು ಸರ್ ನಂಗೆ, ಅದು ಹೇಗೆ ವೇರಿಯೇಷನ್ ಆಗ್ತದೆ ಅಂತ. ಹಾಗೆ ಅದು ಅವ್ರದ್ದು ಕಾಸ್ಟ್ ಆಫ್ ಫಂಡ್ಸ್ ಮೇಲೆ ಹೊಂದಿಕೊಂಡು ಉಂಟು ಸರ್. ಯು ಕ್ಯಾನ್ ಎಕ್ಸ್ಪ್ಲೇನ್ ಅಬೌಟ್ ದಟ್ ರೇಟ್ ಆಫ್ ಇಂಟ್ರೆಸ್ಟ್. Each bank's cost of fund is different, and accordingly the rate of interest also will be different. Correct. So the best way to look forward to it is, you know, what is the size of the loan he is looking at, and he should approach the bank accordingly. In my personal experience, State Bank of India has the lowest rate of interest. You know, ಬಟ್ ಅವರು ಹಣ ಕೊಡ್ಬೇಕಲ್ಲ ಜನರಿಗೆ. ಸೊ ಅವರು ದೊಡ್ಡಣ್ಣ ಏನಾಗ್ತಂದ್ರೆ ದೊಡ್ಡಣ್ಣನ ತಲೆಯಲ್ಲಿ ನಾನೇ ದೊಡ್ಡಣ್ಣ. So what happens is, if he goes to the say local cooperative banks, the rate of interest will be much higher. Because the cost of funds ಯಾವುದೇ ಒಂದು ಬ್ಯಾಂಕ್ ಅವರು ಯಾವ ಬ್ಯಾಂಕ್ ಅಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಕಮ್ಮಿ ನೋಡಿ ಅಲ್ಲಿ ಅವರು ಅಪ್ರೋಚ್ ಮಾಡಬೇಕು. ಈಗ ಕರ್ನಾಟಕ ಬ್ಯಾಂಕ್ ಅಲ್ಲಿ ಕೂಡ ಅವರು if they offer at lower rate, they can go to Karnataka bank. And why this problem comes up is, a small borrower feels intimidated to go to a big bank, and the bank employees, you know, especially the managers or the officers, they should make people from the lower strata feel comfortable and extend a helping hand, rather than, you know, intimidating them by asking for too many particulars, too many documents. They will not be able to take care of all those formalities. So that approach change will make people from the lower strata more comfortable to approach the larger banks. ಈಗ ಒಂದು ನಮ್ಮ ಮುಕ್ತಾಯ ಸಂದರ್ಭ ಬಂದಿದೆ. ಲಾಸ್ಟ್ ಕಾಲರ್ ಉಂಟು, ಅವರ ಒಂದು ಕರೆ ತಗೊಳ್ಳುವ. ಹಲೋ ಸರ್, ನಮಸ್ತೆ. ನಮಸ್ತೆ, ಯಾರು ಮಾತಾಡೋದು? ಸರ್, ನಾನು ವರದರಾಜ್ ಪೈ ಅಂತ, ಯಜಮಾನ ಇಂಡಸ್ಟ್ರಿಯಿಂದ. ವರದರಾಜ ಪೈ, ಯಜಮಾನ ಇಂಡಸ್ಟ್ರೀಸ್. ನಿಮ್ಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮಗೆ ಮೇಹ್ತಾ ಸರ್ ಅವರಿಗೆ, ವಸಂತ್ ಶೆಟ್ಟಿ ಸರ್ ಅವರಿಗೆ ನಮಸ್ಕಾರಗಳು ಸರ್. ನಮಸ್ಕಾರ. ಯಜಮಾನ ಇಂಡಸ್ಟ್ರಿಯ ಯಜಮಾನರಿಗೆ ನಮಸ್ಕಾರ. ನಿಮ್ಮ ಪ್ರಶ್ನೆ ಕೇಳಬಹುದಾ? ನಮಸ್ತೆ. ನನ್ನ ಹಾಗೆ ಅಕೌಂಟ್ ಮ್ಯಾನೇಜರ್ ಮಾಧವರು ಮಾತಾಡಿದ್ರು, ಅವರು ಅಂದ್ರೆ ಕರೆಕ್ಟ್ ಕ್ಲಾರಿಫೈ ಆಗ್ಲಿಲ್ಲ ಅದು ಆಗ ಮಾತಾಡಿದ್ದು. ಕೇಳಿ ಸರ್, ನನಗೆ ಏನಂದ್ರೆ, ಈಗ ನಮ್ಗೆ ಕೆನರಾ ಬ್ಯಾಂಕ್, ಸಿಂಡಿಕೇಟ್ ಬ್ಯಾಂಕ್, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಮೂರು ಕೂಡ ಸ್ಟಾರ್ಟಿಂಗ್ ಇಂದಲೂ ಒಳ್ಳೆ ಸಪೋರ್ಟ್ ಮಾಡಿದೆ. ಈಗ ನಮ್ಗೆ ಈ ಕೋವಿಡ್ ಬಂದ ನಂತರ ನಮ್ಗೆ ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಯಾಕಂದ್ರೆ ನಮ್ದು ಗೂಡ್ಸ್ ಎಲ್ಲ ತುಂಬಾ ಪೋರ್ಟ್ ಅಲ್ಲಿ ಇದೆ. ಈಗ ಕ್ಲಿಯರ್ ಮಾಡ್ತಾ ಇದೆ ಒಂದೊಂದನ್ನೇ. ಯಾಕಂದ್ರೆ ಫಿನಿಶ್ಡ್ ಗೂಡ್ಸ್ ಯಾವ್ದು ಮಾರ್ಲಿಕ್ಕೆ ಆಗ್ತಾ ಇಲ್ಲ. ಎಲ್ಲಾ ಕಡೆ ಲಾಕ್ಡೌನ್ ಇದೆ. ಬಾಂಬೆ ಹೋಗ್ತಾ ಇಲ್ಲ, ಮಹಾರಾಷ್ಟ್ರ ಹೋಗ್ತಾ ಇಲ್ಲ, ಗುಜರಾತ್ ಹೋಗ್ತಾ ಇಲ್ಲ, ರಾಜಸ್ಥಾನ್ ಹೋಗ್ತಾ ಇಲ್ಲ, ಡೆಲ್ಲಿ ಹೋಗ್ತಾ ಇಲ್ಲ, ಎಕ್ಸ್ಪೋರ್ಟ್ ಆಗ್ತಾ ಇಲ್ಲ. ಹಲೋ, ಸಮಸ್ಯೆ ಹೇಳಿ, ಏನಾಗ್ಬೇಕು? ಈಗ ನಾವು ಒಂದು ಅಡಾಕ್ ತಗೊಂಡಿದ್ವಿ ಜನವರಿ 29 ತಾರೀಕಿಗೆ. ಅದರ ವ್ಯಾಲಿಡಿಟಿ ಏಪ್ರಿಲ್ 29 ತಾರೀಕು ತನಕ ಇತ್ತು. ಆದ್ರೆ ಮಧ್ಯದಲ್ಲಿ 2 ತಿಂಗಳು ಲಾಕ್ಡೌನ್ ಆಯ್ತು. ನಮ್ಗೆ ಅದು ಕ್ಲಿಯರ್ ಮಾಡ್ಲಿಕ್ಕೆ ಆಗಿಲ್ಲ ಆ ಟೈಮಲ್ಲಿ. ಹಲೋ, ಹೇಳಿ. ಈಗ ಅದಕ್ಕೆ ಈಗ ಅದು 6 ಮಂತ್ಸ್ ಕಂಟಿನ್ಯೂ ಆಯ್ತು. ಅದು ಯಾವ ರೀತಿ ಮಾಡ್ಬೋದು? ಅಥವಾ ಈಗ ಕೋವಿಡ್ ಲೋನ್ ನಾವು ತಗೊಳ್ಳಿಕ್ಕೆ ಆಗುತ್ತಾ ನಮ್ಗೆ? ಯಾವ ರೀತಿ ಮಾಡ್ಬೋದು ಅಂತ ಕೇಳಲಿಕ್ಕೆ ಸರ್ ತಮ್ಮಲ್ಲಿ ಕಾಲ್ ಮಾಡಿದ್ದು. ಮಾಧವ್ ನಾಯ್ಕರ್ ಕೇಳುವಾಗ ನಾನು ಇದಕ್ಕೆ ಕ್ಲಾರಿಫೈ ಮಾಡಿದ್ದೇನೆ. ಎಡಾಕ್ ಲಿಮಿಟ್ ನೀವು 29ಗೆ ಡ್ಯೂ ಇದ್ರೆ 29ಗೆ ಏನು ಕಟ್ಟಬೇಕಾಗಲಿಲ್ಲ. ಯಾಕಂತಂದ್ರೆ ಅದು 6 ಮಂತ್ಸ್ ಪೋಸ್ಟ್ಪೋನ್ಮೆಂಟ್, ಮೊರಟೋರಿಯಂ ಪೋಸ್ಟ್ಪೋನ್ಮೆಂಟ್ ಕೊಟ್ಟಿದ್ದಾರಲ್ಲ, ಅದರಲ್ಲಿ ಅದು ಅಪ್ ಟು ಆಗಸ್ಟ್ ವರೆಗೆ ಪೋಸ್ಟ್ಪೋನ್ ಆಗ್ತದೆ. ಆಗಸ್ಟ್ ವರೆಗೆ ಏನು ಪ್ರಾಬ್ಲಮ್ ಇಲ್ಲ. ಆಗಸ್ಟ್ ವರೆಗೆ ನಿಮಗೆ ಟೈಮ್ ಸಿಗ್ತದೆ. ಈಗ ನಾವು ಕೋವಿಡ್ ಲೋನ್ ತಗೊಳ್ಳೋದಾದ್ರೆ ಅದನ್ನು 10% ಕಟ್ಟಿ 10% ಕೋವಿಡ್ ಲೋನ್ ಅಡ್ಜಸ್ಟ್ ಮಾಡಬಹುದು ಸರ್. ಕೋವಿಡ್ ಲೋನ್ ಅಂದ್ರೆ ಈ ಎಡಾಕ್ ಲಿಮಿಟ್ ಇದ್ದವರಿಗೆ ಕೋವಿಡ್ ಲೋನ್ ಕೊಡಬಾರ್ದಂತಿದೆ. ಅಲ್ಲ, 10% ಕಟ್ಟಿ 10% ಆ ಕೋವಿಡ್ ಲೋನ್ ಇದೆಯಲ್ಲ ಸರ್, ಅಲ್ಲಿ ಇದು ಕಟ್ಟಿದ್ರೆ ಎಡಾಕ್ ಲಿಮಿಟ್ ಇರಬಾರ್ದು ಅಂತಿದೆ. ಕೋವಿಡ್ ಲೋನ್ ತಗೊಳ್ಳುವಾಗ ಎಡಾಕ್ ಲಿಮಿಟ್ ಇರಬಾರ್ದು, ಔಟ್ಸ್ಟ್ಯಾಂಡಿಂಗ್ ಇರಬಾರ್ದು ಅಂತೇಳಿ. ನೀವು ಎಡಾಕ್ ಲಿಮಿಟ್ ಕಟ್ಟಿದ್ರೆ ನಿಮಗೆ ಕೋವಿಡ್ ಲೋನ್ ಸಿಗ್ತದೆ, ಅದಕ್ಕೆ ಏನು ಪ್ರಾಬ್ಲಮ್ ಇಲ್ಲ. ಮತ್ತೆ ಇನ್ನೊಂದು ಇದೆಯಲ್ಲ ಎಮರ್ಜೆನ್ಸಿ ಕ್ರೆಡಿಟ್ ಲಿಮಿಟ್, ಅದಂತೂ ಖಂಡಿತ ನಿಮಗೆ ಬಂದೇ ಬರ್ತದೆ, ಏನೂ ಪ್ರಾಬ್ಲಮ್ ಇಲ್ಲ. ಎಮರ್ಜೆನ್ಸಿ ಕ್ರೆಡಿಟ್ ಆಫ್ 20% ಅದು ನಿಮಗೆ ಸಿಗ್ತದೆ. ಕೋವಿಡ್ ಲೋನ್ ಅಲ್ಲಿ ಪ್ರಾಬ್ಲಮ್ ಅಲ್ಲ. ನಿಮ್ದೀಗ ಲಿಮಿಟ್ 25 ಕೋಟಿ ಒಳಗುಂಟಾ, 25 ಕೋಟಿ ಮೇಲುಂಟಾ? ಎಲ್ಲ ಯಜಮಾನ ಇಂಡಸ್ಟ್ರಿಗೆ 19 ಕೋಟಿ ಲಿಮಿಟ್ ಇದೆ ಸರ್. ಅಲ್ಲ, ಇಡೀ ಬ್ಯಾಂಕಿಂಗ್ ಸಿಸ್ಟಮ್ ಅಲ್ಲಿ ನಿಮ್ದು ಲಿಮಿಟ್ ಲೆಸ್ ದನ್ 25 crore ಇದ್ರೆ ಮಾತ್ರ ಇದೆಲ್ಲ ಬೆನಿಫಿಟ್, ಇಲ್ಲದಿದ್ರೆ ಸಿಗುದಿಲ್ಲ. ಇಲ್ಲ, ನಂದು ಅದೇ ನಮ್ಮ ಲಿಮಿಟ್ ಅಂದ್ರೆ ಟರ್ಮ್ ಲೋನ್, ವರ್ಕಿಂಗ್ ಕ್ಯಾಪಿಟಲ್ ಎಲ್ಲ ಒಟ್ಟಿಗೆ ಇಡೀ ಬ್ಯಾಂಕಿಂಗ್ ಸಿಸ್ಟಮ್ ಅಲ್ಲಿ ಒಂದು ಫರ್ಮ್ ಅಲ್ಲಿ 25 ಕೋಟಿ ಒಳಗೆ ಇದ್ರೆ ಮಾತ್ರ. ಈಗ ಒಳಗಡೆ ಇದೆ ಸರ್, ಒಳಗಡೆ ಇದೆ. ಹಾಗಾದ್ರೆ ನಿಮ್ಗೆ ಎಲಿಜಿಬಿಲಿಟಿ ಉಂಟು. 20% ಎಮರ್ಜೆನ್ಸಿ ಕ್ರೆಡಿಟ್ ಲೈನ್ ಉಂಟು, 10% ಕೋವಿಡ್ ಲೋನ್, ಎರಡು ಎಲಿಜಿಬಿಲಿಟಿ ಉಂಟು. ಓಕೆ ಸರ್, ಓಕೆ. ಇದಕ್ಕೆ ವ್ಯಾಲಿಡ್ ಈಗ 10% ಕೋವಿಡ್ ಲೋನ್ಗೆ ಎಷ್ಟು ತನಕ ವ್ಯಾಲಿಡ್ ಇದೆ ಸರ್? ಅದು ಡೇಟ್ ಅದು 2 years. 30th ಜೂನ್ ಒಳಗಡೆ ನೀವು ಅವೈಲ್ ಮಾಡಬೇಕು. 36/2020. ಮತ್ತೆ ರಿಪೇಮೆಂಟ್ ಎಲ್ಲ ಅದು 6 ಮಂತ್ಸ್ ಮಾರಿಟೋರಿಯಂ, 18 ಮಂತ್ಸ್ ರಿಪೇಮೆಂಟ್ ಪೀರಿಯಡ್. ಕ್ವಾರ್ಟರ್ಲಿ ಬೇಕಾ ತಗೊಳ್ಬಹುದು, ಹಾಫ್ ಇಯರ್ಲಿ ಬೇಕಾ ತಗೊಳ್ಬಹುದು, ಅದು ಪರ್ಮಿಸೇಬಲ್ ಇದೆ. ಹಲೋ ಹೇಳಿ ಸರ್, ಹೇಳಿ.
ಅಲ್ಲ, ಈಗ ನಿಮ್ಗೆ ಕೋವಿಡ್ ಲೋನ್ ನೀವು 30 ಜೂನ್ ಒಳಗಡೆ ತಗೊಳ್ಬೇಕಾಗತ್ತೆ. ಮತ್ತೆ ಅದಕ್ಕೆ 2 ವರ್ಷ ರಿಪೇಮೆಂಟ್ ಟೆನ್ಯೂರ್ ಇದೆ, 6 months ಮೊರಟೋರಿಯಂ. ರೇಟ್ ಆಫ್ ಇಂಟ್ರೆಸ್ಟ್ ತುಂಬಾ ಕಡಿಮೆ ಇದೆ, ಒಂದು ಲೆಸ್ ದೆನ್ 8%, 7% ಸಮ್ ಸ್ಪ್ರೆಡ್ ಇದೆ ಅದಕ್ಕೆ. ಬ್ಯಾಂಕಿಂಗ್ ಪರ್ಟಿಕ್ಯುಲರ್ ಬ್ಯಾಂಕಿಂಗ್ 20% ಲೋನ್ ಹೇಳಿದ್ರಲ್ಲ ಸರ್, ಅದಕ್ಕೆ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟಿದೆ? ಅದಕ್ಕೆ 9.5%. ಅದು ಅವರು ಸೆಂಟ್ರಲ್ ಇದರಲ್ಲೇ ಫಿಕ್ಸ್ ಮಾಡಿದ್ದಾರೆ. 9.5 NBFC ಇಂದ ತಗೊಂಡ್ರೆ ಅಪ್ ಟು 14% ಅಂತ ಹೇಳ್ಕೊಂಡು ಹೇಳಿದ್ದಾರೆ. ಬಟ್ ಇದು ಕೋವಿಡ್ ಲೋನಿಗೆ ರೇಟ್ ಆಫ್ ಇಂಟ್ರೆಸ್ಟ್ ತುಂಬಾ ಕಡಿಮೆ ಇದೆ. ಬ್ಯಾಂಕ್ ಇದು RLR ಪ್ಲಸ್ 7.75% ಸ್ಪ್ರೆಡ್ ಇದೆ ಅಂತ ಹೇಳಿದ್ರೆ ರಿಯಲಿ ಒಂದು 7.80 7.90 ಒಳಗಡೆ ಬರಬಹುದು ಯಾವ ಬ್ಯಾಂಕಿಗೆ ಕೂಡ. ಮತ್ತೆ ಸರ್ ಇನ್ನೊಂದು ಏನಂದ್ರೆ ಸರ್, ಈ ನಮ್ಮಲ್ಲಿ 19 ಕೋಟಿ ಲಿಮಿಟ್ ಇದೆ ಯಜಮಾನ ಇಂಡಸ್ಟ್ರಿಯಲ್ಲಿ, ಟರ್ನ್ ಓವರ್ 145 ಕೋಟಿ ಇದೆ ಈಗ. ಹೌದು, ಈಗ ಟರ್ನ್ ಓವರ್ ಲಿಮಿಟ್ ಅನ್ನು ಮೊನ್ನೆ ಮಾಡಿದ್ದಾರೆ. ಈಗ 100 ಇದ್ದದ್ದು 200 ಕ್ರೋರ್ ಇನ್ಕ್ರೀಸ್ ಮಾಡಿದ್ದಾರೆ. ಹಾಗಾಗಿ ಮೀಡಿಯಂ ಇಂಡಸ್ಟ್ರಿ ಬರ್ಲಿಕ್ಕೆ ಏನು ತೊಂದರೆ ಇಲ್ಲ, ಈಗ ಯಾವುದೇ ಟೆನ್ಷನ್ ಇಲ್ಲ. ಈಗ ನಿಮ್ಮ ಸರ್ವಿಸ್ ಮತ್ತೆ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಒಂದೇ ಮಾಡಿದ್ದಾರೆ, MSME ಡೆಫಿನಿಷನ್ ಚೇಂಜ್ ಮಾಡಿದ್ದಾರೆ. ಮತ್ತೆ ಅದರ ಪ್ರಕಾರ 50 ಕೋಟಿ ಇನ್ವೆಸ್ಟ್ಮೆಂಟ್, 200 ಕೋಟಿ ಟರ್ನ್ ಓವರ್ ಇದ್ರೆ ಸ್ಟಿಲ್ ಇಟ್ ವಿಲ್ ಕಂಟಿನ್ಯೂ ಆದ ಮೀಡಿಯಂ ಎಂಟರ್ಪ್ರೈಸ್. ಸರ್ ತುಂಬಾ ಸುಧಾರಣೆಯನ್ನು ಮಾಡಿದ್ದಾರೆ. ಈಗ ನಾವು ಅದನ್ನು ಸುಧಾರಿಸಿಕೊಂಡು ಮುಂದೆ ಹೋಗೋದನ್ನು ನೋಡಿದ್ರೆ ಆಯ್ತಷ್ಟೇ. ಇಂಡಸ್ಟ್ರಿಯ ಯಜಮಾನರಿಗೆ ಉತ್ತಮ ಪ್ರಶ್ನೆ ಕೇಳಿದಕ್ಕೆ ಧನ್ಯವಾದ ಹೇಳ್ತಾ ಈಗ ಒಂದು ಕಾರ್ಯಕ್ರಮ ಮುಗಿಸುವ ಸಂದರ್ಭ ಬಂದಿದೆ. ಈಗ ಕೊನೆಯದಾಗಿ ಸಂಕ್ಷಿಪ್ತವಾಗಿ ಈ ಒಂದು ಕಾರ್ಯಕ್ರಮದ 20 ಲಕ್ಷ ಕೋಟಿ ಪ್ಯಾಕೇಜ್, ಅದನ್ನು ಯಾವ ರೀತಿಯಲ್ಲಿ ಜನರು ಉಪಯೋಗಿಸಬಹುದು, ಅದು ಹೇಗೆ ಅದನ್ನು ನಿಭಾಯಿಸಬಹುದು, ಅದರ ಬಗ್ಗೆ ನಮ್ಮ ಮೆಹ್ತಾರ್ ಅವರು ಒಂದು ಸಂಕ್ಷಿಪ್ತವಾಗಿ ಹೇಳಿ. See, now when you break the package, refinancing to NABARD, SIDB and NHB, it is totally 80,000 crores. Correct. MSME, both the 3 lakh emergency 3 lakh plus 3 lakh another 70,000 crores. That is the subordinated debt. Yeah, and then 50,000 separate MSME fund. Yeah, fund of funds. So totally 3,75,000 crores. 3,70,000. NBFC 75,000 crores. DISCOM 90,000 crores. Agriculture including Kisan credit card 3,55,000 crores plus 86,000 crores additional farmers loan given. Then interest moratorium itself in this 6 months, the total outstanding loan as of 31st December 2019, I don't have the figures of 31st March 2020, was 97 lakh crores. Now if you take the interest moratorium of 6 months, that itself is 6 lakh crores. So it is exceeding now 20 lakhs crores. If you add the 6 lakhs crores, it will become 27 lakh crores because the moratorium has not been added in the total of the special package. Then guaranteed funds, whether it is MSME or non-MSME or agriculture sector, totally 4 lakh crores are the guaranteed funds given by 27 lakhs crore ಅಂದ್ರೆ ನಮ್ದು ಲಾಸ್ಟ್ 2021 ಬಜೆಟ್ 30 lakhs crore. ಸಾಧಾರಣ ಒಂದು ವರ್ಷದ ಬಜೆಟ್ ಎಕ್ಸ್ಟ್ರಾ ಕೊಟ್ಟಾಗ. Now this 27 lakh crores includes both monetary and fiscal. If you look at the fiscal contribution to the economic package, now in this there are 2 levels of fiscal package. One is the state level fiscal package which the center has extended, and one is the directly to the different trades. To the trade per se, it is 4,75,000 crores. And if you add the state borrowings, which ultimately will get added to the fiscal deficit of the country, where reforms have also been tagged along with that, but minimum up to 1% of the state GDP they can borrow, it will come to almost 2 lakh crores. And the maximum amount will be 4,28,000 crores. But 4,28,000 crores will take time because they have to comply with all those 4 reforms. Correct. Which will take at least a year or 2 to complete. Correct. But 2 lakh crores can be availed within this year itself, 2021. So if you add that, totally it comes to 6,75,000 crores, which will be the fiscal impact out of the stimulus package. A small portion may spill over to the next year also. 6,75,000 crores will be 3.5% of nominal GDP and will be close to 4% of
real GDP. So that is the fiscal package given by the government. As they have already informed, this 20 lakhs crore comes to 10% of the GDP of our country. Yes. So that means it will come much more now, 27 lakhs Because crores. the moratorium of 6 lakhs interest Correct. will That is also also get added as a fiscal package. Correct. I understand. Yeah. ಸೊ ಬಹಳ ಒಂದು ಉತ್ತಮವಾಗಿ ನೀವು ನಿಮ್ಮ ಒಂದು ಇದನ್ನು ಸಮ್ಮರೈಸ್ ಮಾಡಿದ್ದೀರಿ. ವಸಂತ್ ಶೆಟ್ಟಿ ಅವರೇ, ಸಮ್ಮರೈಸ್ ಬ್ರೀಫ್ ಆಗಿ ಈ ಒಂದು ಪ್ಯಾಕೇಜಿನ ಬಗ್ಗೆ ಜನರು ಏನು ಮಾಡಬೇಕು, ಹೇಗೆ ಅದನ್ನು ನಿಭಾಯಿಸ್ಕೊಂಡು ಹೋಗಬೇಕು? ಈ ಪ್ಯಾಕೇಜಲ್ಲಿ SME ಅವರಿಗೆ, ಅಗ್ರಿಕಲ್ಚರ್ ಅವರಿಗೆ ತುಂಬ ಬೆನಿಫಿಟ್ ಕೊಟ್ಟಿದ್ದಾರೆ. ಖಂಡಿತ ಅವರು ಅವರ ರೆಸ್ಪೆಕ್ಟಿವ್ ಬ್ಯಾಂಕರ್ಸ್ನ ಕಾಂಟ್ಯಾಕ್ಟ್ ಮಾಡಿ ಅವರು ಅದರಿಂದ ಪ್ರಯೋಜನ ಖಂಡಿತ ಪಡ್ಕೊಳ್ಬಹುದು. ಬ್ಯಾಂಕಿನಲ್ಲಿ ಏನಾದರೂ ಇಶ್ಯೂಸ್ ಅವರಿಂದ ಮಾತಾಡಿ ಖಂಡಿತ ಪಡ್ಕೊಳ್ಳೋದು. ಈಗ SME ಅವರಿಗೆ 3 lakh crore ಅದು ವಿದೌಟ್ ಕೊಲಾಟ್ರಲ್ ಫ್ರೀ ಲೋನ್, ತುಂಬಾ ಒಳ್ಳೆಯ ಸ್ಕೀಮ್ ಅದು. ಇಮಿಡಿಯೇಟ್ ಎಮರ್ಜೆನ್ಸಿ ಕ್ರೆಡಿಟ್ ಲೈನ್ ಅಂಡ್ ಇಟ್ ಈಸ್ ಆಟೋಮ್ಯಾಟಿಕ್. ಕಿವಿ ಮಾತು ವೀಕ್ಷಕರಿಗೆ ಏನಂದ್ರೆ, ನಿಮ್ಗೆ ಅಗತ್ಯ ಇದ್ದ ಮಾತ್ರ ಹಣ ತೆಕ್ಕೊಳ್ಳಿ. ಯಾಕಂದ್ರೆ ಸಿಗ್ತದಂತ ತೆಕೊಂಡು ಮೇಲೆ ಖರ್ಚು ಮಾಡಿ ನಾಳೆ ಪ್ರಾಬ್ಲಮ್ ಆದ್ರೆ ನಿಮ್ಮದೇ ಸಿಬಿಲ್ ಹಾಳಾಗುದು, ನಿಮ್ಮದೇ ಪ್ರಾಬ್ಲಮ್ ಜಾಸ್ತಿ ಆಗುದು. ಎನಿಥಿಂಗ್ ಏನು ಹೇಳ್ತಾರೆ ನೋಡಿ, ಊಟ ಮಾಡುವಾಗ ಕೂಡ ಹೆಚ್ಚು ಊಟ ಮಾಡಿದ್ರೆ ಅಜೀರ್ಣ ಆಗ್ತದೆ. ಸ್ವಾಮಿ ವಿವೇಕಾನಂದರ ಹತ್ರ ಒಂದು ಸಾರಿ ಇವರು ಒಬ್ಬರು ತಾಯಿ ಮಗುವನ್ನು ಕರ್ಕೊಂಡು ಹೋದ್ರಂತೆ. ಹೋಗಿ ಹೇಳಿದ್ರಂತೆ, ಸ್ವಾಮೀಜಿ ಪಾಯ್ಸನ್ ಅಂದರೆ ಏನು ಅಂತೇಳಿ. ಅದಕ್ಕೆ ತಾಯಿಗೆ ಹೇಳಿದ್ರಂತೆ ವಿವೇಕಾನಂದರು ಏನಂದರೆ, ಎನಿಥಿಂಗ್ ಇನ್ ಎಕ್ಸೆಸ್ ಆಫ್ ಯುವರ್ ನೀಡ್ ಇಸ್ ಎ ಪಾಯ್ಸನ್ ಅಂತ. ಅದು ಹಣ ಇರ್ಬೋದು, ಸಾಲ ಇರ್ಬೋದು, ಫುಡ್ ಇರ್ಬೋದು, ಯಾವುದೇ ಒಂದು ಭೋಗ ಇರ್ಬೋದು, ವಸ್ತು ಇರ್ಬೋದು. ಎನಿಥಿಂಗ್ ಇನ್ ಎಕ್ಸೆಸ್ ಆಫ್ ಅವರ್ ನೀಡ್ ಇಸ್ ಎ ಪಾಯ್ಸನ್. ಆದ್ದರಿಂದ ಜನರು ಈ ಪಾಯ್ಸನ್ ಆಗದ ಹಾಗೆ ಒಂದು ಬ್ಯಾಲೆನ್ಸ್ಡ್ ಮೀಲ್ ಅಂತ ಹೇಳ್ತಾರೆ, ನಮ್ಮ ಆರೋಗ್ಯಕ್ಕೆ ಹೇಗೆ ಒಳ್ಳೆಯದು ಅದೇ ರೀತಿ ಫೈನಾನ್ಷಿಯಲ್ ಇಕೋನಾಮಿಕ್ಸ್ ಅನ್ನು ಕೂಡ ಬ್ಯಾಲೆನ್ಸಿಂಗ್ ಆಕ್ಟ್ ಅಲ್ಲಿ ಮಾಡಿ ಮುಂದುವರೆದ್ರೆ ಒಳ್ಳೆಯದು ಅಂತ ಅಲ್ವಾ? ತುಂಬಾ ಒಳ್ಳೆ ಪ್ಯಾಕೇಜ್ಗಳೆಲ್ಲ ಇದೆ. ಈಗ ನಮ್ಮ ಇರುವರು ತಜ್ಞರು, ನಮ್ಮ ಆರ್ಥಿಕ ತಜ್ಞರಾದರ CA DB ಮೆಹ್ತಾ ಹಾಗೂ ನಮ್ಮ ಬ್ಯಾಂಕಿಂಗ್ ತಜ್ಞರಾದರ ವಸಂತ್ ಶೆಟ್ಟಿ ಅವರು ಬಹಳ ಸೊಗಸಾಗಿ ಸವಿವರವಾಗಿ ಜನರಿಗೆ ಮನದಟ್ಟಾಗುವ ರೀತಿಯಲ್ಲಿ ಎಲ್ಲ 20 ಲಕ್ಷ ಕೋಟಿ ಪ್ಯಾಕೇಜಿನ ಬಗ್ಗೆ ಒಂದು ಸಮಗ್ರ ಮಾಹಿತಿ ನೀಡಿದಿರಿ. ಅದಕ್ಕಾಗಿ ನಮ್ಮ CA DB ಮೆಹ್ತಾರವರಿಗೆ ಹಾಗೂ ವಸಂತ್ ಶೆಟ್ಟಿ ಅವರಿಗೆ ನಮ್ಮ ಕುಡ್ಲ ವೀಕ್ಷಕರ ಪರವಾಗಿ, ನಮ್ಮ ಕುಡ್ಲ ವಾಹಿನಿ ಪರವಾಗಿ ಹಾಗೂ ನನ್ನ ವೈಯಕ್ತಿಕ ಪರವಾಗಿ ಅಭಿನಂದನೆಗಳನ್ನು ಹೇಳ್ತೇನೆ. ವೀಕ್ಷಕರೇ, ನಿಮ್ಮಲ್ಲಿದೆಯಾ ಫೈನಾನ್ಸ್, ಟ್ಯಾಕ್ಸೇಷನ್, ಬ್ಯಾಂಕಿಂಗ್ ಕನ್ಫ್ಯೂಷನ್? ನಮ್ಮಲ್ಲಿದೆ ಕರ್ನಾಟಕ ಬ್ಯಾಂಕ್ ಬಿಸ್ನೆಸ್ ಟಾನಿಕ್ ಸೊಲ್ಯೂಷನ್ ಎಂದು ಹೇಳುತ್ತಾ ಈ ಕಾರ್ಯಕ್ರಮದ ಮರುಪ್ರಸಾರ ಬುಧವಾರ ರಾತ್ರಿ 9:30ರಿಂದ ಪುನಃ ಮರುಪ್ರಸಾರಗೊಳ್ಳಲಿದೆ. ನಿಮ್ಮದೇ ಏನಾದರೂ ಒಂದು ಸಂದೇಹ ಇದ್ದರೆ ಅಥವಾ ನಿಮಗೆ ಅದನ್ನು ಎಲ್ಲ ನೋಡಲಿಕ್ಕೆ ಆಗದಿದ್ದರೆ ಬುಧವಾರ ರಾತ್ರಿ 9:30ಗೆ ಇದನ್ನು ಸಮಗ್ರವಾಗಿ ನೋಡ್ಬೋದು. ಅದು ಕೂಡ ಯೂಟ್ಯೂಬ್ ಚಾನಲಲ್ಲಿ ನಮ್ಮ ಎಲ್ಲ ಇವತ್ತಿದು 68ನೇ ಎಪಿಸೋಡ್, ಎಲ್ಲ 68 ಎಪಿಸೋಡ್ ಕೂಡ ನಿಮಗೆ ಲಭ್ಯವಿದೆ. ಅದರಲ್ಲಿ ಕೂಡ ನೀವು ನೋಡ್ಬೋದು ಅಂತ ಹೇಳ್ತಾ, ಬರುವ ವಾರ ಹೊಸ ಅತಿಥಿಯವರೊಂದಿಗೆ ಹೊಸ ವಿಷಯದೊಂದಿಗೆ ನಾವು ಈ ಕರ್ನಾಟಕ ಬ್ಯಾಂಕ್ ಬಿಸ್ನೆಸ್ ಟಾನಿಕ್ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಲಿದ್ದೇವೆ. ಅಲ್ಲಿವರೆಗೆ ನಿಮಗೆಲ್ಲರಿಗೂ ಈ ರಂಜಾನ್ ಹಬ್ಬದ ಶುಭಾಶಯಗಳನ್ನು ಹೇಳುತ್ತಾ ಇಂದಿನ ಈ ಕಾರ್ಯಕ್ರಮವನ್ನು ವಿರಾಮಗೊಳಿಸ್ತಾ ಇದ್ದೇವೆ.